ಕೋಟೆನಾಡು ಚಿತ್ರದುರ್ಗದಲ್ಲಿ ನ್ಯೂಸ್ 18 ಕನ್ನಡದ ಜನಮತ ಯಾತ್ರೆ. ಚಿತ್ರದುರ್ಗದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಿದೆ. 8ರಲ್ಲಿ 7 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಜನಪ್ರತಿನಿಧಿಗಳಿದ್ದಾರೆ. ಕೇವಲ ಒಂದೇ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಜನಪ್ರತಿನಿಧಿ ಇರತಕ್ಕಂಥದ್ದು. ಕಳೆದ ಬಾರಿ ಚುನಾವಣೆಯಲ್ಲಿ ಆನೇಕಲ್ನಿಂದ ಬಂದು ನಾರಾಯಣ ಸ್ವಾಮಿ ಅವರು ಇಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿದ್ದರು, ಗೆದ್ದರು ಮತ್ತು ಕೇಂದ್ರದ ಸಚಿವರು ಕೂಡ ಆದರು. ನಂತರದ ಬೆಳವಣಿಗೆಯಲ್ಲಿ ಅವರಿಗೆ ಟಿಕೆಟ್ ಕೂಡ ಸಿಗಲಿಲ್ಲ. ಬದಲಾದ ರಾಜಕಾರಣದಲ್ಲಿ ಎಲ್ಲೊಂದು ಕಡೆ ಸ್ಥಳೀಯರಿಗೆ ಆದ್ಯತೆ ಕೊಡಬೇಕಂತೇಳಿ ಒತ್ತಡ ಮತ್ತು ಒತ್ತಾಯದ ನಡುವೆ ಕೂಡ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಬಿಜಾಪುರದಿಂದ ಬಂದಿರತಕ್ಕಂಥ ಮಾಜಿ ಸಚಿವರು ಆಗಿರ್ತಕ್ಕಂಥ ಗೋವಿಂದ ಎಂ ಕಾರಜೋಳರವರು ಚಿತ್ರದುರ್ಗ ಕೋಟೆನಾಡಿನ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಮತ್ತೊಂದು ಕಡೆ ಕಾರಜೋಳರವರು ಹೊರಗಿನವರು, ಸ್ಥಳೀಯವರಿಗೆ ಆದ್ಯತೆ ಕೊಡಬೇಕಂತೇಳಿ ಹೊಳಲ್ಕೆರೆಯ ಭಾರತೀಯ ಜನತಾ ಪಕ್ಷದ ಏಕೈಕ ಶಾಸಕರಾಗಿರ್ತಕ್ಕಂಥ ಚಂದ್ರಪ್ಪನವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಪುತ್ರ ರಘುಚಂದನ್ರವರಿಗೆ ಟಿಕೆಟ್ ಕೊಡದಿದ್ದಕ್ಕೆ ಅಸಮಾಧಾನದ ಬಗ್ಗೆ ಕೂಡ ಆಡ್ತಿರುವಂಥದ್ದು. ಇದರ ಬೆನ್ನಲ್ಲೇ ಕಾಂಗ್ರೆಸ್ನಿಂದ ಒಮ್ಮೆ ಸಂಸದರಾಗಿದ್ದಂಥ ಎಂ ಚಂದ್ರಪ್ಪನವರು ಉರಿಯಾಳಾಗಿದ್ದಾರೆ. ಎಂ ಚಂದ್ರಪ್ಪನವರು ಕಳೆದ ಬಾರಿ ಸೋತಿದ್ರು. ಒಂದು ಕಡೆ ಅನುಕಂಪ, ಒಂದು ಕಡೆ 7 ಜನ ಕಾಂಗ್ರೆಸ್ನ ಶಾಸಕರು ಇರ್ತಕ್ಕಂಥದ್ದು, ಗ್ಯಾರಂಟಿಯ ಲೆಕ್ಕಾಚಾರ, ಸ್ಥಳೀಯ ಅಸ್ಮಿತೆ ಮತ್ತು ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ, ಇಲ್ಲಿಯ ಸ್ಥಳೀಯರ ವಿರೋಧದ ನಡುವೆ ಕೂಡ ಎಂ ಚಂದ್ರಪ್ಪನವರಿಗೆ ಟಿಕೆಟನ್ನು ಕೊಟ್ಟಿರುವಂಥದ್ದು. ಒಟ್ಟಾರೆ ಕೋಟೆನಾಡು ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಲೇಬೇಕೆಂದು ಪಣ ತೊಟ್ಟಿರುವಂಥದ್ದು. ಮತ್ತೊಂದು ಕಡೆ ಸ್ಥಳೀಯ ಅಸ್ಮಿತೆಯನ್ನು ಪ್ರದರ್ಶನ ಮಾಡ್ತಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ವಿಧಾನಸಭೆ ಚುನಾವಣೆಯಲ್ಲಿ ಸೋತಿರ್ತಕ್ಕಂಥ ಗೋವಿಂದ ಎಂ ಕಾರಜೋಳರವರು ಚಿತ್ರದುರ್ಗದ ಬಿಜೆಪಿ ಅಭ್ಯರ್ಥಿ ಆಗಿರುವಂಥದ್ದು. ಒಂದು ಕಡೆ ಮೋದಿಯ ಅಲೆ ಮತ್ತು ನೆಲೆಯ ಲೆಕ್ಕಾಚಾರದಲ್ಲಿ ಗೋವಿಂದ ಕಾರಜೋಳರವರು ಬಿಜಾಪುರದಿಂದ ಬಂದು ಇಲ್ಲಿ ಚುನಾವಣೆ ನಿಂತಿರುವಂಥದ್ದು. ಈ ಎಲ್ಲದರ ನಡುವೆ ಗ್ಯಾರಂಟಿಯ ಅಸ್ತ್ರ ಜೊತೆಗೆ ಅನುಕಂಪದ ಅಲೆಯ ಮೇಲೆ ನಾನು ಗೆಲ್ತೀನಿ ಎಂಬ ಆಧಾರದಲ್ಲಿ ಎಂ ಚಂದ್ರಪ್ಪ ಕೂಡ ಹೋರಾಟವನ್ನು ಮಾಡ್ತಿರುವಂಥದ್ದು. ಕಾಂಗ್ರೆಸ್ಗೆ ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ. ಮತ್ತೊಂದು ಕಡೆ ಗೋವಿಂದ ಎಂ ಕಾರಜೋಳರವರು ಬಿಜಾಪುರದಿಂದ ಬಂದು ಚಿತ್ರದುರ್ಗದಲ್ಲಿ ಮೋದಿಯ ಮುಖದ ಮೇಲೆ ಗೆದ್ದೇ ಗೆಲ್ಲುತ್ತೇನೆಂಬ ಆಕಾಂಕ್ಷೆ. ಈ ಎಲ್ಲದರ ನಡುವೆ ಚಿತ್ರದುರ್ಗದ ಕೋಟೆಯ ಜನರ ಅಭಿಪ್ರಾಯವೇನು? ಕೋಟೆಯ ನಾಡಿನ ಅಷ್ಟೂ ತಾಲೂಕಿನಲ್ಲಿ ನಾವು ಜನರನ್ನು ಮಾತನಾಡಿಸ್ತಿದ್ದೀವಿ, ಅವರ ಅಭಿಪ್ರಾಯವನ್ನು ತೆಗೆದುಕೊಳ್ತಿದ್ದೀವಿ. ಅವರ ಆಕಾಂಕ್ಷೆ ಏನಿದೆ, ಯಾರು ಇಲ್ಲಿ ಬರ್ತಾರೆ, ಯಾರು ಸೋಲ್ತಾರೆ, ಯಾರಿಗೆ ಯಾಕೆ ಓಟ್ ಹಾಕಬೇಕು, ಮತ್ತು ಇಲ್ಲಿ ಗ್ಯಾರಂಟಿ ವರ್ಕೌಟ್ ಆಗುತ್ತಾ, ಮೋದಿ ಗ್ಯಾರಂಟಿಲಿ ಕೆಲಸ ಮಾಡುತ್ತಾ, ಮೋದಿಯ ಮುಖ ವರ್ಚಸ್ಸು ಇಲ್ಲಿ ವರ್ಕೌಟ್ ಆಗುತ್ತಾ, ಅಥವಾ ಸಿದ್ದರಾಮಯ್ಯನವರ ಗ್ಯಾರಂಟಿಯ ನೆಲೆ ಇಲ್ಲಿದೆಯಾ? ಒಟ್ಟಾರೆ ಎಲ್ಲ ಅಭಿಪ್ರಾಯವನ್ನು ನ್ಯೂಸ್ 18 ಕನ್ನಡ ಜನಮತ ಯಾತ್ರೆ ಮುಖಾಂತರ ಎಲ್ಲರ ಅಭಿಪ್ರಾಯವನ್ನು ಪಡಿತಾ ಇದ್ದೀವಿ. ನಾವೀಗ ಚಿತ್ರದುರ್ಗ ಲೋಕಸಭೆ ವ್ಯಾಪ್ತಿಯ ಶಿರಾ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೀವಿ. ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ಜನರ ಅಭಿಪ್ರಾಯವೇನು, ಅವರ ಅಭಿಮತವೇನು, ಅವರ ಒಲವೇನು ಮತ್ತು ಯಾವ ಇಶ್ಯೂಗಳ ಮೇಲೆ ಅವರು ಚುನಾವಣೆಯಲ್ಲಿ ಮತ ಹಾಕ್ತಾರೆ, ಈ ಎಲ್ಲದ್ರ ಬಗ್ಗೆ ಮಾತನಾಡೋಣ ಬನ್ನಿ. ಸರ್ ನಮಸ್ತೆ, ಯಾವೂರು ಸರ್? ನಮ್ದು ಮುದ್ದೇನಹಳ್ಳಿ. ಎಲ್ಲಿ ಶಿರಾದಿಂದ ಎಷ್ಟು ದೂರ? ಒಂದು 28 ಕಿಲೋಮೀಟರ್ ಆಗುತ್ತೆ. ಏನು ಮಾಡ್ಕೊಂಡಿದ್ದೀರಾ ತಾವು? ಆಟೋ ಓಡಿಸ್ಕೊಂಡು. ಸರ್, ಈ ಲೋಕಸಭೆ ಚುನಾವಣೆಯಲ್ಲಿ ಈ ಬಾರಿ ಯಾರಿಗೆ ತಾವು ಓಟ್ ಹಾಕ್ಬೇಕಂತಿದ್ದೀರಾ? BJP. ಯಾಕೆ BJPಗೆ ಓಟ್ ಹಾಕಬೇಕು? ಮೋದಿ ಬಗ್ಗೆ ಒಳ್ಳೆ ಅಭಿಮಾನ ಇದೆ. ಓಕೆ. ನಿಮ್ಮ ಮನೆಗೆ ಗ್ಯಾರಂಟಿ ಬರುತ್ತಾ? ಗ್ಯಾರಂಟಿ ಬರುತ್ತೆ. ಹಾಂ. ಗೃಹಲಕ್ಷ್ಮಿ ಒಂದು ಬರುತ್ತೆ. ಹಾಂ. ಅಕ್ಕಿ ಬರುತ್ತಾ? ಅಕ್ಕಿ ದುಡ್ಡು ಬರುತ್ತೆ. ಇಲ್ಲಿ ಯಾರು ಅಭ್ಯರ್ಥಿ ಅನ್ನೋದು ಗೊತ್ತಾ? ಗೊತ್ತಿಲ್ಲ ಇನ್ನು ಮೇಡಮ್. ಅಭ್ಯರ್ಥಿ ಯಾರೇ ಇದ್ರೂ ಕೂಡ ನೀವು ಹಾಕೋದೇ BJP. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಸರ್ ನಮಸ್ತೆ ಸರ್. ಸರ್ ತಮ್ಮ ಹೆಸರು ಸರ್? ಶಿವಣ್ಣ ಅಂತ. ಏನು ಮಾಡ್ಕೊಂಡಿದ್ರಿ ಶಿವಣ್ಣರೇ? ವ್ಯವಸಾಯ. ಸರ್ ಏನು ಸರ್ ಇಲ್ಲೆಲ್ಲ ಯಾವ ಪಾರ್ಟಿ ಇದೆ ಸರ್ ಈ ಸರಿ? BJP. ಹಾಂ ಸರ್, ತಾವು BJPನ ಸರ್? ಏನಿಲ್ಲ, ನಾವು ಮೋದಿ ಅವರ ಇದನ್ನು ನೋಡಿ, ಹಾಂ, ದೇಶದ ಅಭಿವೃದ್ಧಿಗೋಸ್ಕರ ಹಾಂ ಸರ್, ಮೋದಿ ಅವರ ಕಾರ್ಯಕ್ರಮ ನೋಡಿ ಎಸ್ ಸರ್, ನಾವು BJP ಬೆಂಬಲಿಸ್ತೀವಿ. ಇಲ್ಲಿ ಗೋವಿಂದ ಕಾರಜೋಳ ಅವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಿದ್ದಾರೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ ಸರ್. ತಾವು ಯಾವ್ದಾವ ಪಾರ್ಟಿಲಿ ಕೆಲಸ ಮಾಡ್ತೀರಾ ಸರ್? ಇಲ್ಲ ಸರ್. ಇಲ್ಲಿ ಯಾವ ಪಾರ್ಟಿ ಬರ್ಬೇಕಂತಿದ್ದೀರಾ ಸರ್ ಚಿತ್ರದುರ್ಗದಲ್ಲಿ? ಸರ್ BJPನೇ ಬರಬೇಕು ಸರ್. ಯಾಕೆ BJPನೇ ಬರ್ಬೇಕಂತಿದ್ದೀರಾ? ನಮಗೆ BJP ನಮಗೆ ಮೋದಿನೇ ಮುಖ್ಯ ಸರ್. ಹಾಂ ಸರ್. ಅಭ್ಯರ್ಥಿ ಯಾರು ಗೊತ್ತಾ? ಅಭ್ಯರ್ಥಿ ಇನ್ನು ನಮಗೆ ಅರ್ಥ ಆಯಿತು. ಹಾಂ, ಗೋವಿಂದ ಕಾರಜೋಳ. ನಮಗೆ BJPನೇ BJP ಏನಕ್ಕೆ ಬರಬೇಕು ಅಂದರೆ ನಮ್ಮ ಹಿಂದೂಗಳಿಗೆ ಒಳ್ಳೆ ಇದು ಕೊಟ್ಟಿರೋದು BJPನೇ. ಎಸ್ ಸರ್. ನಮ್ಮ ಸಿದ್ದರಾಮಯ್ಯ ಹೇಳ್ತಾರೆ, ನಾನು ಮುಂದಿನ ಜನ್ಮ ಅಂತ ಇದ್ರೆ ಮುಸ್ಲಿಮ್ ಆಗಿ ಹುಟ್ಟಬೇಕು ಅಂತಾರೆ. ಈಗಲೂ ತಪ್ಪೇನಿಲ್ಲ, ಈಗಲೂ ಹೋಗಿ ಅವರು ಅದಕ್ಕೆ ಸಿದ್ದರಾಮಯ್ಯ ಆಗತ್ತ ಹೇಳಿಲ್ಲ, ದೇವೇಗೌಡರು ಹೇಳಿರೋದು. ಸಿದ್ದರಾಮಯ್ಯರು ಮೊನ್ನೆ ಹೇಳಿರು ಸರ್. ಸಿದ್ದರಾಮಯ್ಯ ದೇವೇಗೌಡರು ಹಿಂಗೆ ಹೇಳಿದ್ರು ಅಂತ ಹೇಳಿರೋದು. ನಮಗೆ ಗೊತ್ತಾಗಿರೋದು ನಮಗೆ BJPನೇ ಬರಬೇಕು. ನಮ್ಮ ದೇಶ 100% ಚಿತ್ರದುರ್ಗ ಕ್ಷೇತ್ರ BJPನೇ ಬರೋದು ಸರ್. ಎಸ್ ಸರ್, ಥ್ಯಾಂಕ್ ಯು. ಯಾವ ಸರ್? ನಮ್ದು ಇದೆ ಅವರೇ.
ಎಲ್ಲ ಏನು ಇವತ್ತೆಲ್ಲ ಯಾವ ಪಾರ್ಟಿ ಕಡೆ? ಸರ್ ನಾವು ಪಾರ್ಟಿ ಅಂತ ಹೋಗ್ತಾ ಇಲ್ಲ, ಮನುಷ್ಯನ ನೋಡ್ತೀವಿ, ಯಾರು ಕೆಲಸ ಮಾಡ್ತಾರೋ ಅವ್ರ ಕಡೆ ನಾವು ಇರ್ತೀವಿ. ಹಾಂ ಸರ್. ಹಾಂ, ಖಂಡಿತ ಎಲ್ರಿಗೂ ಒಳ್ಳೇದಾಗಬೇಕು ಅನ್ನೋ ಒಂದರಲ್ಲಿ ನಾವು ಮಾತಾಡ್ತೀವಿ ಅಷ್ಟೇ. ತಾವು ಈ ಸರಿ ಯಾರು ಬರಬೇಕು ಅಂತ ಇದು ಮಾಡಿ ಚಿತ್ರದುರ್ಗಕ್ಕೆ? ನಾವು ಯಾರು ಬರಬೇಕು ಅಂತ ನಾವೇನು ಇದು ಮಾಡಿಲ್ಲ ಸರ್, ಒಳ್ಳೆ ಕೆಲಸಗಾರ ಬೇಕು ನಮ್ಗೆ ಅಷ್ಟೇ. ಇಂಥವ್ರು ಅಂತ ನಮಗೆ ಏನು ಇದು ಹೇಳ್ತಾ ಇಲ್ಲ. ನಮಗೆ ಚಂದ್ರಪ್ಪ ಅವರು ಪರವಾಗಿಲ್ಲ ಕೆಲಸ ಮಾಡೋರೆ, ಚಂದ್ರಪ್ಪ ಅವ್ರು ಬರಲಿ ಅಂತ ನಾವು ಇದು ಮಾಡ್ತಿದ್ದೀವಿ. ಚಂದ್ರಪ್ಪರು ಈ ಹಿಂದೆ ಕೆಲಸ ಮಾಡಿದ್ದಾರೆ ಸರ್, ಹ್ಮ್. ಅವರು 2 ಸರಿ ಆಗಿದ್ದಾರೆ. ಹ್ಮ್. ಹಂಗಾಗಿ ಪರವಾಗಿಲ್ಲ, ಅವ್ರ ಕಡೆಯಿಂದ ನಮಗೆ ಒಳ್ಳೆ ರಿಸಲ್ಟ್ ಇದೆ. ಅದಕ್ಕೆ ನಡೀತದೆ. ಚಂದ್ರಪ್ಪ ಅಂದರೆ ಕಾಂಗ್ರೆಸ್? ಕಾಂಗ್ರೆಸ್. ಕಾಂಗ್ರೆಸ್ ಯಾಕೆ ಬರಬೇಕು? ಕಾಂಗ್ರೆಸ್ಸೇ ಬರ್ಬೇಕಂತ ಹೇಳ್ತಿಲ್ಲ, ಚಂದ್ರಪ್ಪ ಪಾರ್ಟಿ ಹಾಂ. ಮನುಷ್ಯನ ಮೇಲೆ ನಾವು ಡಿಪೆಂಡ್ ಮಾಡ್ತೀವಿ. ಕೆಲಸ ಮಾಡಿದ್ದಾರೆ ಇಲ್ಲ ಅಂತಾರಲ್ಲ, ಅದರಿಂದ ನಾವು ಸ್ವಲ್ಪ ಇದು ಮಾಡ್ತಿದ್ದೀವಿ ಅಷ್ಟೇ ಅವ್ರ ಕಡೆಗೆ. ಎಸ್ ಸರ್, ಥ್ಯಾಂಕ್ ಯು ಸರ್. ತಾವು ಸರ್? ಶಿರಾನೆ. ಹಾಂ ಸರ್. ಯಾರು ಬರ್ಬೇಕಂತಿದ್ದೀರಾ? ನಮಗೂ ಏನು ಒಳ್ಳೆ ಕೆಲಸ ಮಾಡಬೇಕು ಅಷ್ಟೇ. ಯಾರನ್ನ ಬರಲಿ, ಯಾರನ್ನ ನಿಂತ್ಕೊಂಬ, ಯಾರು ನಿಮಗೆ ಒಳ್ಳೆಯವರು ಅನಿಸ್ತಾರೆ? ಈಗ ಹೇಳಕ್ ಬರಲ್ಲ. ಈಗ ನೋಡಿ, ಬಿಜಾಪುರದಿಂದ ಇವರು ಬಂದಿದ್ದಾರೆ, ಯಾರು ಗೋವಿಂದ ಕಾರಜೋಳ BJPಯಿಂದ. ಈಗ ಚಂದ್ರಪ್ಪರು ಅವ್ರು ಹೇಳಿದ್ರು ಒಂದು ಬಾರಿ ಆಗಿದ್ರು ಅಂತೇಳಿ, ಮತ್ತೆ ಅವರು ಸ್ಪರ್ಧೆ ಮಾಡಿದ್ದಾರೆ. ಕಳೆದ ಬಾರಿ ಅವ್ರು ಸೋತಿದ್ರು. ನಾರಾಯಣ ಸ್ವಾಮಿ ಅಂತ ಇದ್ರು ಇಲ್ಲಿ, ಅವ್ರ ಬದಲು ಈಗ ಗೋವಿಂದ ಕಾರಜೋಳ ಅವ್ರು ಕೊಟ್ಟಿದ್ದಾರೆ. ನಮ್ಗೇನು ಸರ್, ಒಟ್ಟಿ ಕೆಲಸ ಮಾಡಬೇಕು, ಯಾರನ್ನ ಬರಲಿ. ಹಾಂ, ಹೇಳಿ, ಯಾರು ಪರವಾಗಿಲ್ಲ. ಗೋವಿಂದರಾಜ್ ಜಾರಕಿಹೊಳಿನೇ ಬರಲಿ ಬೇಕಾದ್ರೆ. ಜಾರಕಿಹೊಳಿ ಅಂತ ಯಾರು ಇಲ್ಲ ಇಲ್ಲಿ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ಯಜಮಾನ್ರೆ. ಯಜಮಾನ್ರೆ, ಏನು ಮಾಡ್ಕೊಂಡಿದ್ದೀರಾ? ನಮ್ಮ ಹೆಸರು ರಾಮಲಿಂಗಪ್ಪ ಅಂತ, ಜ್ಯೋತಿನಗರ, ಶಿರಾ ಟೌನು, 4ನೇ ವಾರ್ಡ್ನವರು. ನೀವು ಸಮೀಕ್ಷೆಗೆ ಬಂದಿದ್ದೀರಿ ಚುನಾವಣೆ ಆಯೋಗಕ್ಕೆ. ನಮ್ಮ ಅನಿಸಿಕೆ ಏನಂದರೆ ಕಾಂಗ್ರೆಸ್ಸು ಮಾಡಬೇಕು ಅಂತ. ಜೋರಾಗಿ ಮಾತಾಡಿ. ಯಾಕೆ ಕಾಂಗ್ರೆಸ್ ಬರಬೇಕು? ಯಾಕೆಂದರೆ ಯೋಜನೆಗಳು ಕೊಟ್ಟಿದೆ. ಒಂದು ಹೆಣ್ಮಕ್ಳಿಗೆ ಬಸ್ ಚಾರ್ಜ್ ಕೊಟ್ಟಿದ್ದಾರೆ, ಆಮೇಲೆ ವಿದ್ಯುತ್ ಕರೆಂಟ್ ಕೊಟ್ಟಿದ್ದಾರಲ್ಲ ಮನೆ ಮನೆಗೂ. ಮತ್ತೆಲ್ಲ ಕರೆಂಟೆಲ್ಲ ಕಿತ್ತೋದಾಗ ಎಷ್ಟೋ ಜನ ದೀಪ ಹಚ್ಚೋರು ಬೆಳಕು. ಈಗ ದೀಪ ಹಚ್ಚೋದಿಲ್ಲ, ಕರೆಂಟು ಚಾರ್ಜ್ ಇಲ್ಲದೆ ಹೊತ್ತಿಗೆ ಸುಮ್ಕೆ ಉರಿಸ್ತಾ ಇರ್ತಾರೆ. ಆಮೇಲೆ ಬಸ್ಸಲ್ಲಿ ಓಡಾಡ್ತಾರೆ ಹೆಣ್ಮಕ್ಳು, ಕೂಲಿ ಹೋಗೋರು, ಬೆಳಗ್ಗೆನೆ ಗಾರೆ ಕೆಲಸಕ್ಕೆ ಬರೋರು, ಬಡವರು, ಆಮೇಲೆ ಕಾಲೇಜ್ಗೆ ಹೋಗೋ ಹುಡುಗರು, ಇವರೆಲ್ಲ ಒಳ್ಳೆ ಅನುಕೂಲ ಆಗೈತೆ. ಅಂದರೆ ಕಾಂಗ್ರೆಸ್ಸಿಂದ ಅನುಕೂಲ ಆಗಿದೆ ಅಂತ? ಅನುಕೂಲ ಆಗಿದೆ. ಸಿದ್ದರಾಮಯ್ಯನಿಂದಲೂ ಅನುಕೂಲ ಆಗಿದೆ, ಕಾಂಗ್ರೆಸ್ಸಿಂದಲೂ ಅನುಕೂಲ ಆಗಿದೆ. ಹಾಗಾಗಿ ಕಾಂಗ್ರೆಸ್ ಬರಲಿ ಅಂತ ನೀವು ಹೇಳ್ತಿರೋದು. ಈಗ ನಿಮ್ಮ ಮನೆಯವರೆಲ್ಲ ಕಾಂಗ್ರೆಸ್ ಮತ ನಮ್ಮ ಮನೆಯವರೆಲ್ಲ ಕಾಂಗ್ರೆಸ್ಸೇ ನಾವು ಹಾಕೋದು. ಮೇಡಮ್ ನಮಸ್ತೆ. ದೂರ ಹೊಟ್ರಿ ಮೇಡಮ್? ಏನು ಸರ್? ಎಲ್ಲ ಹೊಟ್ರಿ ಅಂದೆ? ಶಿರಾ ಪ್ರೆಸಿಡೆನ್ಸಿ ಸರ್. ನನ್ನ ಮಗಳನ್ನ ಕಾಲೇಜಿಗೆ ಬಿಡಬೇಕಿತ್ತು ಸರ್. ಹಾಂ ಸರ್, ಎಕ್ಸಾಮ್ ಆಯಿತು, ಹುಷಾರಿರಲಿಲ್ಲ, ಮನೆಗೆ ಬಂದಿದ್ದು, ಇವಾಗ ಬಿಡಬೇಕು ಸರ್. ಮೇಡಮ್, ನಾವು ಸಮೀಕ್ಷೆ ಬಂದಿದ್ವಿ ನ್ಯೂಸ್ 18ಇಂದ. ಹಾಂ ಮೇಡಮ್, ಇದು ನಿಮ್ಗೆ ಚಿತ್ರದುರ್ಗಕ್ಕೆ ಬರುತ್ತೆ ಲೋಕಸಭೆ. ಮೇಡಮ್, ಈ ಸರಿ ಎಲ್ಲ ತಾವು ಯಾರಿಗೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಅದೇ ಸರ್, ಇವೆಲ್ಲ BJP ಇಂದಂಗೆ ಅಲ್ವಾ ಸರ್, ನಮ್ಮ ಕಡೆಗೆಲ್ಲ. ಸರ್, BJP ಮೋದಿ ಅವ್ರಿಗೆ. ನಾವೀಗ ಶಿರಾ ಬಸ್ ನಿಲ್ದಾಣದಲ್ಲಿದ್ದೀವಿ. ಇಲ್ಲೊಂದಷ್ಟು ಜನರನ್ನ ಮಾತನಾಡ್ಸೋಣ, ಅವರ ಅಭಿಪ್ರಾಯವನ್ನು ಪಡೆಯೋಣ ಬನ್ನಿ. ಸರ್ ನಮಸ್ಕಾರ. ಸರ್, ನಾವು ನ್ಯೂಸ್ 18ಇಂದ ಬಂದಿದ್ದೀವಿ. ಏನು ಲೋಕಸಭೆ ಚುನಾವಣೆ ಸಮೀಕ್ಷೆ ಮಾಡ್ಲಿಕ್ಕೆ ಬಂದಿವಿ. ಏನು ಹೇಳ್ತಾರೆ ಇಲ್ಲಿ ಜನ ಎಲ್ಲ? ಗೊತ್ತಿಲ್ಲ ಸರ್, ನಮ್ಮ BJP ಅಷ್ಟೇ. ಯಾರು ಅಭ್ಯರ್ಥಿ ಅನ್ನೋದು ಗೊತ್ತಿಲ್ಲ? ಇನ್ನೂ ಗೊತ್ತಿಲ್ಲ. ದುರ್ಗಾ ಇದು ಮಾಡಿಲ್ಲ, ಅನೌನ್ಸ್ ಮಾಡಿಲ್ಲ. ನಾವು ನರೇಂದ್ರ ಮೋದಿ ವೋಟ್ ಅಷ್ಟೇ. ಥ್ಯಾಂಕ್ ಯು. ನಮಸ್ಕಾರ. ಏನು ಮಾಡ್ಕೊಂಡಿದ್ದೀವಿ? ಹೂವು ಡೈಲಿ ಎಷ್ಟು ವ್ಯಾಪಾರ ಆಗುತ್ತೆ? ಡೈಲಿ ವ್ಯಾಪಾರ ಅಂದರೆ ಒಂದು 2,000 ರೂಪಾಯಿ ವ್ಯಾಪಾರ ಮಾಡ್ತೀವಿ. ಹೌದಾ? ಹೌದು ಸರ್. ಹೂವು ಎಷ್ಟು ಒಂದು ಹಾರ ಎಲ್ಲ ಇಲ್ಲಿ? ಹಾರ ಅಂದರೆ ಒಂದೊಂದು ದಿನಕ್ಕೆ ಒಂದೊಂದು ರೇಟ್ ಆಗುತ್ತೆ. ಹೆಂಗೆ ಅದು ಹೂವಿನ ರೇಟ್ ಮೇಲೆ? ಅಂದರೆ ಇದು ಸೀಸನ್ನಿನ ಮೇಲೆ ರೇಟ್ ಆಗ್ತಿರ್ತತೆ, ಡೌನ್ ಆಗ್ತಿರ್ತತೆ, ಆ ಥರ ಮಾಡ್ತಾ ಇರೋದು. ಹೆಂಗಿದೆ ಇವತ್ತು ಇಲ್ಲೆಲ್ಲ ಈ ಕಡೆ ಯಾವ ಪಾರ್ಟಿ ತಮ್ಮದೆಲ್ಲ? ಹೀಗೆಲ್ಲ ಒಂದು ಸ್ವಲ್ಪ ಮ್ಯಾಕ್ಸಿಮಮ್ಮು 40 ರೂಪಾಯಿ ಒಂದು ಹಾರ. ಒಂದು ಎಲ್ಲ ಯಾವುದು ಪಾರ್ಟಿ ಅಂದೆ ಈ ಸರಿ ಯಾರಿಗೆ ಓಟ್ ಹಾಕ್ಬೇಕಂತಿದ್ದೀರಾ? ಸರ್, ಮುಂದೆ ವ್ಯಕ್ತಿತ್ವ, ಒಂದು ಏನು ಪಕ್ಷಾಂತರ, ಇದ್ರ ಮೇಲೆ ನಾವು ಆಯ್ಕೆ ಮಾಡಿಕೊಂಡು ಹಾಕಬೇಕು. ಯಾರಿಗೆ ಹಾಕ್ಬೇಕಂತೀರಾ? ಏನೋ ನೀವು ಅಭಿಮಾನಕ್ಕೆ ಬಂದು ಹೇಳ್ತಾ ಇದ್ದೀರಾ, ನೀವು ಪಕ್ಷ ಯಾರು ಏನು ಅನ್ನೋದು ನಮಗೆ ಗೊತ್ತಿಲ್ಲ.
ಆ ನಿಮ್ಮ ಅಭಿಮಾನದ ಮೇಲೆ ನಾವೇನಾದರೂ ಮಾಡ್ಬೋದು. ಆಯ್ತು ಸರ್, ಆಯ್ತು. ಏನು ನಡೀತಿದೆ ಇಲ್ಲೆಲ್ಲ? ನೀವೆಲ್ಲ ಯಾವ ಪಾರ್ಟಿ ಸರಿ? ಅದೆಲ್ಲ ಗೊತ್ತಿಲ್ಲ ಸರ್ ನಮಗೆ. ಯಾಕೆ? ಯಾವ ಪಾರ್ಟಿ ಅಂದ್ರೆ ನಾವು ಹೊಲದಲ್ಲಿ ಕೆಲಸ ಮಾಡೋರು, ಇಲ್ಲಿ ಟೌನಾಗ ಬಂದಿದ್ದೀವಿ. ಯಾವ ಪಾರ್ಟಿ ಅಂತ ಹೇಳಕ್ ಬರಲ್ಲ. ನಿಮಗೆ ಅಕ್ಕಿ ಬರುತ್ತಾ? ಹಾ ಬರುತ್ತೆ. ಗ್ಯಾರಂಟಿ ಎಲ್ಲ ಬರುತ್ತಾ? ಹಾ, ಬರುತ್ತೆ. ಯಾರಿಗೆ ದುಡ್ಡು ಬರುತ್ತೆ? ನಿಮಗ ನಿಮ್ಮ ಮನೆ? ಇಲ್ಲ ನಮ್ಮ ಮನೆಯವ್ರಿಗೆ ಬರೋದು. ಹೌದಾ? ಹ್ಮ್ ಈ ಸರಲ್ಲಿ ಯಾವ ಪಾರ್ಟಿಗೆ ಓಟ್ ನಾವು ಹಾಕ್ಬೇಕಂತ? ಕಾಂಗ್ರೆಸ್ಗೆ ಹಾಕ್ಬೇಕು ಅನ್ಕೊಂಡಿದೀವಿ. ಯಾಕೆ ಕಾಂಗ್ರೆಸ್ ಓಟ್ ಹಾಕ್ಬೇಕಂತೀರಾ? ಅವ್ರು ಬಡವ್ರಿಗೆಲ್ಲ ಒಳ್ಳೇದ್ ಮಾಡ್ತಾರೆ ಸಿದ್ದರಾಮಯ್ಯ, ಅದಕ್ಕೆ ಅವ್ರಿಗೆ ಹಾಕ್ಬೇಕು ಅನ್ಕೊಂಡಿದೀವಿ. ಹ್ಮ್ ಸರಿ ಸರ್. ಅಮ್ಮ ನಮಸ್ತೆ. ಎಲ್ಲಿ ಹೊರಟ್ರಮ್ಮ? ಆಗಲ್ವಾಡಿ. ಹೌದಾ? ನಿಮ್ಮ ಮನೆಗೆ ಗ್ಯಾರಂಟಿ ಎಲ್ಲ ಬರುತ್ತಮ್ಮ? ಏನು? ಅಕ್ಕಿ ಬರುತ್ತಾ? ಹಾಂ ದುಡ್ಡು ಯಾರು ನಿಮಗೆ ಬರುತ್ತೆ, ನಿಮ್ಮ ಸೊಸೆಗೆ ಬರುತ್ತೆ? ನಮಗೆ ಬರುತ್ತೆ. ಏನು ಮಾಡ್ತೀರಾ ದುಡ್ಡು? ಏನು ಮಾಡಿ ಮನೆ ಖರ್ಚಿಗೆ ಹಾಕ್ತಾರೆ. ಹೌದಾ? ಈ ಸರಲ್ಲಿ ಯಾರಿಗೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಮಾಮೂಲು. ಹಾಂ ಮಾಮೂಲು. ಮಾಮೂಲು. ದುಡ್ಡು ಕಳ್ತಾರಲ್ಲ ಅವ್ರಿಗೆ ಹಾಕೋದು. ಹೌದಾ? ಯಾರು ದುಡ್ಡು ಕಳಿಸ್ತಾರೆ? ಸಿದ್ದರಾಮಯ್ಯ. ಹೌದಾ? ನಿಮ್ಮ ಮನೆಯಲ್ಲೆಲ್ಲ ಅವರಿಗೆ ಓಟ್ ಹಾಕದಾ? ಹಾಂ ಅವ್ರಿಗೆ ಹಾಕೋದು. ಹಾಂ. ದುಡ್ಡು ಸರಿಯಾಗಿ ಬರ್ತಿದೆ? ಹಾಂ ಅಕ್ಕಿ ಎಲ್ಲ ಬರ್ತಿದೆ? ಟೈಮ್ ಸರಿಯಾಗಿ ಬರ್ತಾ ಇಲ್ಲ. ಒಂದು 5ನೇ ತಾರೀಕು 10ನೇ ತಾರೀಕು ಒಳಗೆ ಕೊಡೋರು ಅಂಥದ್ದು 31 ತಿಂಗಳು ಬಂದಿಲ್ಲ. ಏನು ಗೌರ್ಮೆಂಟ್ ಏನು ಹೆಲ್ಪ್ ಮಾಡ್ತೈತಿ ಸರ್? ನ್ಯೂಸ್ 18ಅವರು ಹಾಂ ಹೇಳಿ. ಏನು ಸರಿಯಿಲ್ಲ, ಯಾರಿಗೆ ಓಟ್ ಹಾಕ್ಬೇಕು ಅನ್ಕಡೆ ನೀವೆಲ್ಲ? ನಾವೆಲ್ಲನಾ? ಹಾಂ. ನಾವೆಲ್ಲ ಮೋದಿ ಸರ್ಕಾರ ಗ್ರೇಟು ಹಾಕರ್ ಅನ್ಕೊಂಡಿದೀವಿ. ಎಲ್ಪ್ ಇದೆ ಅವ್ರ ಕಡೆಯಿಂದ, ಹಾಂ ಹಾಂ ಹಾಂ. ಎಲ್ಪ್ ಇದೆ. ಹಾಂ. ಸರ್ಕಾರ BJPಗೆ ಹಾಕರ್ ಅಂತ ಮಾಡಿದೀವಿ ಸರ್. ಹೌದಾ? ನೋಡ್ಬೇಕ್ರಿ ನಮ್ಮ ಸಿದ್ದರಾಮಯ್ಯವರು ಪಾಪ ಹೆಣ್ಮಕ್ಳುಗಳಿಗೆ ಒಳ್ಳೆ ಒಂದು ಅನುಕೂಲ ಮಾಡಿಕೊಟ್ಟವ್ರೆ. ಪಕ್ಷ ಪರವಾಗಿಲ್ಲ, ಆದರೂ ಗಂಡಸ್ರಿಗೆ ಏನಿಲ್ಲ. ಏನೋ ಒಂದು ಹೆಲ್ಪ್ ಮಾಡಿದ್ದಾರೆ, ಒಂದು 5 ಆಶ್ವಾಸನೆಗಳು ಕೊಟ್ಟವ್ರೆ ಸಿದ್ದರಾಮಯ್ಯವರು. ಹೆಣ್ಮಕ್ಳಿಗೆ ಕೊಟ್ಟವ್ರೆ, ನಮಗೆ ಏನೂ ಇಲ್ಲ ಸರ್. ಗಂಡು ಮಕ್ಳಿಗೆ ಏನೂ ಇಲ್ಲ. ಅಕ್ಕಿ ಕೊಟ್ಟಿದ್ದಾರಾ? ಅಕ್ಕಿ ಕೊಟ್ಟಿದ್ದಾರೆ ಸರ್. ಅಕ್ಕಿ ಕೊಟ್ಟಿದ್ದಾರೆ ಅಂದರೆ ಅದರಲ್ಲಿ ಅಮೌಂಟ್ ಕೊಡ್ತಾರೆ ಸ್ವಲ್ಪ, ಅದೊಂಚೂರು ಪ್ರಾಬ್ಲಮ್ ಆಯಿತು. ಅಮೌಂಟ್ ಕೊಡಬಾರ್ದಾಯ್ತು ಅವರು, ಅಕ್ಕಿನೇ ಕೊಡಬಾರ್ದಾಯ್ತು. ಹ್ಞೂ ಸರ್, ಅದೊಂದು ಪ್ರಾಬ್ಲಮ್ ಮಾಡಿಬಿಟ್ರು ನಮ್ಮ ಸಿದ್ದರಾಮಯ್ಯವರು. ಹ್ಞೂ ಹೌದು. ಓಕೆ. ನಾವೀಗ ಹಿರಿಯೂರು ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೀವಿ. ಹಿರಿಯೂರು ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಇಲ್ಲಿನ ಶಾಸಕರು ಡಿ ಸುಧಾಕರ್ ಅವರು ಸಚಿವರು ಕೂಡ ಹೌದು. ಹಿರಿಯೂರಿನ ನಾಗರಿಕರ ಅಭಿಪ್ರಾಯವನ್ನು ಪಡೆದುಕೊಳ್ಳೋಣ. ಚಿತ್ರದುರ್ಗ ಲೋಕಸಭೆ ವ್ಯಾಪ್ತಿಯಲ್ಲಿ ಹಿರಿಯೂರಿನ ಜನ ಅವರ ಅಭಿಪ್ರಾಯ ಏನು ಒಂದಷ್ಟು ಸಂಗ್ರಹ ಮಾಡೋಣ ಬನ್ನಿ. ನಮ್ಮ ಜೊತೆಗೆ ಹಲವಾರು ಜನರು ತಾವು ಕಾಣ್ಬೋದು, ಇಲ್ಲಿ ಭಾಳಷ್ಟು ಜನರಿದ್ದಾರೆ. ನಮಸ್ತೆ ಅಮ್ಮ. ತಿಂಡಿ ಮಾಡಿದ್ರಾ? ಹೌದಾ? ಏನು ಬಂದಿದ್ರಿ ಇಲ್ಲಿ? ಹೌದಾ? ಸ್ವಲ್ಪ ಇತ್ತು ಹಬ್ಬಕ್ಕೆ ಖರ್ಚಿಗೆ. ನಿಮಗೆ ಗ್ಯಾರಂಟಿ ಎಲ್ಲ ಬರುತ್ತಮ್ಮ? ಏನ್ ಗ್ಯಾರಂಟಿ? ಅಕ್ಕಿ ಎಲ್ಲ ಬರುತ್ತಾ? ಬರುತ್ತೆ 3 kg. ಹೌದಾ? ಯಾರು ಅಂಗಡಿಯವ್ರು ಸರಿ ಕೊಡಲ್ವಾ? ಸೊಸೈಟಿಗೆ. ಸೊಸೈಟಿ ಅಕ್ಕಿನಾ? ದುಡ್ಡು ಯಾರಿಗೆ ಬರುತ್ತೆ? ನನಗೆ ಬರುತ್ತೆ. ಏನು ಮಾಡ್ತೀರಾ ದುಡ್ಡು? ಈಗ ಹಿಂಗೆ ಸಂಘ. ಹೌದಾ? ಈ ಸರಿ ಯಾರಿಗೆ ಓಟ್ ಹಾಕ್ಬೇಕಂತೀರಾ? ಯಾರಿಗ ಹಾಕ್ಬೇಕ ಇನ್ನೂ ಗೊತ್ತಿಲ್ಲಪ್ಪ. ಗೊತ್ತಿಲ್ಲ. ಯಾಕೆ? ಇಂಥವ್ರಿಗೆ ಹಾಕ್ರಿ ಅಂದರೆ ಅಂಥವ್ರಿಗೆ ಹಾಕೋದು. ಯಾರು ಹೇಳ್ಬೇಕು ನಿಮಗೆ ಓಟ್ ಹಾಕಕ್ಕೆ? ನಮ್ಮ ಮನೆಯವ್ರು ಹೇಳ್ಬೇಕು. ಯಜಮಾನ್ರು ಹೇಳಿದ್ರೆ ಓಟ್ ಹಾಕ್ತೀರಾ? ಯಾವರು? ದಾಸನ್ ಮಾಡಿದ್ವಿ. ಹೌದಾ? ನಿಮಗೆ ಗ್ಯಾರಂಟಿ ಎಲ್ಲ ಬರುತ್ತಮ್ಮ? ಗ್ಯಾರಂಟಿ ಬಂದೈತಿ. ಈ ಸರಲ್ಲಿ ಯಾರಿಗೆ ಓಟ್ ಹಾಕ್ಬೇಕಂತೀರಮ್ಮ? ಬಿಜೆಪಿಗೆ ಹಾಕ್ಬೇಕಂತ. ಬಿಜೆಪಿ ಅಭ್ಯರ್ಥಿ ಯಾರು ಅಂತ ಗೊತ್ತಾ? ಯಾರಂತ ಗೊತ್ತಿಲ್ಲ. ದುರ್ಗ. ಹಾಂ, ದುರ್ಗ. ಯಾರು? ಮರ್ತೋಗೈತಿ. ಹೌದಾ? ಯಾಕೆ ಬಿಜೆಪಿಗೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಏನ್ ಮಾಡಕ್ಕಾಗುತ್ತೆ, ಕೆಳಗಳು ಬೇರೆ ಬೇರೆ ಇವ್ರಿಗೆಲ್ಲ ಕೊಡ್ತದ್ರಲ್ಲ ಕೆಲಸನ, ನಮ್ಮ ಜಾತಿ ಜನಗಳಿಗೆ ಇರಲ್ಲ, ಅದಕ್ಕೆ ಬಿಜೆಪಿಗೆ ಹಾಕ್ಬೇಕು ಅಂತ ಓಟು. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಏನು ಮಾಡ್ಕೊಂಡಿದ್ದೀರಾ ಸರ್? ನಾವು JCB ಆಪರೇಟರ್. ಸರ್, ಎಲ್ಲ ಈ ಕಡೆ ಎಲ್ಲ ಯಾವ ಪಾರ್ಟಿ ಇದೆ ಅಣ್ಣ? ಪಾರ್ಟಿ ಎಲ್ಲ ಕಾಂಗ್ರೆಸ್ ಇದೆ. ಹಿರಿಯೂರು ಆಲ್ಮೋಸ್ಟ್ ಸೆಂಟ್ರಲ್ ಎಲ್ಲ BJPನೇ ಈ ಸತಿ ಹೊಡೆಯೋದು. ಯಾಕಂದ್ರೆ ಹಿಂದುತ್ವ ಉಳಿಬೇಕು, ಹಂಗಾಗಿ ಎಲ್ಲ BJPನೇ ಮಾಡೋದು. ಮೋದಿ ಕಡೆ ನೋಡಿ ನಮ್ಮ ಇಂಡಿಯಾ ಉಳಿಬೇಕು ಅಂದರೆ BJPನೇ ಬರಬೇಕು ಅಂತ ಸೆಂಟ್ರಲ್ ನಮಗೆ ಚೆನ್ನಾಗಿದೆ. ಯಾವೂರಣ್ಣ? ಇದು ಸರ್, ಇದೇ ಊರು ಸರ್. ಏನು ಮಾಡ್ಕೊಂಡಿದ್ದೀರಾ? ಅಮ್ಮನೆ ಕೆಲಸ ಮಾಡ್ತೇವೆ ಸರ್. ಹೌದಾ? ಏನು ನಡೀತಿದೆ ಎಲ್ಲ ಇಲ್ಲೆಲ್ಲ ಪಾರ್ಟಿ ಎಲ್ಲ ಯಾವ್ದಣ್ಣ ಸರ್ ನಿಮ್ಮದು? ನಾವು ದೇಶಕ್ಕೋಸ್ಕರ BJPಗೆ ಪಕ್ಕ. ನಾನು 100ಕ್ಕೆ 100 ಸತ್ಯ. ಯಾವ್ದು ಸರ್ ನಿಮ್ಮಲ್ಲೆಲ್ಲ ಪಾರ್ಟಿ ಸರಿ? ಗೊತ್ತಿಲ್ಲ ಸರ್, ನಾವು ಹೆಣ್ಮಕ್ಳು ಹೊರಗೆ ಹೋಗಲ್ಲ. ಹೌದಾ? ಯಾರಿಗೆ ಓಟ್ ಹಾಕ್ತೀರಾ? ಯಾರಿಗೆ ಹೇಳ್ತಾರೋ ಮನೆಗೆ ಅವ್ರಿಗೆ ಹಾಕ್ತೀವಿ. ಮನೇಲಿ ಯಾರಿಗೆ ಹೇಳಿದ್ರು ಅವ್ರಿಗೆ ಓಟ್ ಹಾಕ್ತೀರಾ? ಗಂಡು ಮಕ್ಳು ಯಾರಿಗೆ ಹೇಳ್ತಾರೋ ಅವ್ರಿಗೆ ಹಾಕ್ತೀವಿ. ಮೊದ್ಲು ಯಾರಿಗೆ ಹಾಕಿದ್ರಿ? ಯಾರಿಗೆ? ಕಳೆದ ಸಾರಿ ಯಾರಿಗೆ ಹಾಕಿದ್ರಿ? ನಮ್ಮ MLA ಬಂದವರಲ್ಲ, ಯಾರು? ಸುಧಾಕರ್ ಅವರ? ಸುಧಾಕರ್ ಅವರು.
ಈ ಸರಿ ಅವ್ರಿಗೆ ಹಾಕ್ತೀರಾ? ಗೊತ್ತಿಲ್ಲ ಸರ್ ಏನು ಮಾಡ್ತಾರ. ಸರ್ ಒಂದು ಭಕ್ತಿ ಆದರೆ ಆಂಜನೇಯ ಭಕ್ತಿ ನಮ್ದು ಇರೋದು. ಹೌದಾ? ಇಲ್ಲಿ ಆಂಜನೇಯ ಗುಡಿ ಇದೆಯಾ? ಇದೆ ಒಳ್ಳೆದು ಆಂಜನೇಯ ಹೆಬ್ಬಾಳ ಆಂಜನೇಯ ಸ್ವಾಮಿ ಐತೆ ಇಲ್ಲಿ. ಫೇಮಸ್ ಇದು? ಫೇಮಸ್ ಅಂತಲ್ಲ, ಹೊಸ ಮಾಡಿಸಿದ್ರು ಮೊನ್ನೆ. ಏನಣ್ಣ ನಿಮ್ದೆಲ್ಲ ಈ ಸರಿ ಯಾವ ಪಾರ್ಟಿ ಅಣ್ಣ? ನಮ್ಮ BJP. ಹಿರಿಯೂರೆಲ್ಲ ಏನು ನಡೀತಿದೆ ಅಣ್ಣ? ಅವ್ನು ಏನೈತೆ ಎಲೆಕ್ಷನ್ ನಡೀತೈತೆ ಸರ್. ಯಾವ್ದಣ್ಣ ಯಾವ ಪಾರ್ಟಿ ಸಮೀಕ್ಷೆ ಮಾಡ್ತೀನಿ? ನಿಮ್ದೆಲ್ಲ ಯಾವ ಊರಣ್ಣ? ನಮ್ದು ಇದೇ ಊರೇ. ಹೌದಾ? ಎಲ್ಲ ಯಾವ ಪಾರ್ಟಿ ಅಣ್ಣ ಇಲ್ಲೆಲ್ಲ? ನಾವು ಎಲ್ಲ ನಾನಾ ನಮೂನಿ ಇದ್ದಾರೆ, ಬಟ್ ನಾವು ಪ್ಯೂರ್ ಕಾಂಗ್ರೆಸ್. ಯಾಕೆಂದ್ರೆ ಕಾಂಗ್ರೆಸ್ ಏನಾದರೂ ಬಡ ಜನರಿಗೆ ಅನುಕೂಲ ಮಾಡುತ್ತೆ, ಬಟ್ ಇನ್ಯಾವ ಪಕ್ಷನೂ ಅಷ್ಟೊಂದು ಒಲವಿಲ್ಲ. ಯಾಕೆ ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕಂತೀರಾ? ನಾವು ಮೊದಲಿಂದಲೂ ಅಷ್ಟೇ ನಾವು ಅದನ್ನ ಅಸೆಸ್ ಮಾಡಿರ್ತೀವಿ, ನಾವು ಸ್ಟಡಿ ಮಾಡಿರ್ತೀವಿ ಯಾವ ಪಕ್ಷ ಹೆಂಗೆ. 10 ರೂಪಾಯಿ ನೋಟೇ ಬಿಡ್ತಿಲ್ಲ ಮೋದಿ. ಯಾಕೆ ಬಿಡ್ತಿಲ್ಲ? ಬಿಸ್ನೆಸ್ ಮ್ಯಾನ್ ಏನು ಎಲ್ಲಿಗೆ ಹೋಗ್ಬೇಕು? ಕಾಯಿನ್ ಬಿಟ್ಟದಂತೆ, ಎಲ್ಲಿ ಬಿಟ್ಟದನೋ ಯಾರು ತಗೊಂತಾರೋ ಇಲ್ಲಿ ಬಂದರೆ ಬೇಡ ಅಂತ ಹೇಳ್ತಾರೆ. ಹಾಗಾಗಿ ಬಡವ್ರ ಪರ ಇರ್ತಕ್ಕಂಥ ಪಕ್ಷ ಅಂದ್ರೆ ಕಾಂಗ್ರೆಸ್ ಒಂದೇ, ಅದರ್ವೈಸ್ ನೆವರ್ ಯಾವುದೂ ಇಲ್ಲ. ನೀವು ಯಾರೇ ಅಭ್ಯರ್ಥಿ ಇದ್ರು ಅವ್ರ ಬಗ್ಗೆ ತಿಳ್ಕೊಂತೀನಿ ಸರ್. ನಾವೆಲ್ಲ ಸರ್ಕಲ್ ಕೂತ್ಕೊಂಡು ನೋಡ್ತೀವಿ ಯಾರು ಏನೇನು ಮಾತಾಡ್ತಾರಂತ. ನಿಮ್ಮ ಪ್ರಕಾರ ಹಿರಿಯೂರಲ್ಲಿ ಜಾಸ್ತಿ ಯಾವ ಪಾರ್ಟಿಗೆ ಫೇವರ್ ಇದೆ? ಕಾಂಗ್ರೆಸ್ಗೆ ಸರ್. ಈಗ ಆಲ್ರೆಡಿ ಮಿನಿಸ್ಟರ್ ಇದಾರಲ್ಲ ಸರ್, ಅವರು ಸುಧಾಕರ್ ಸರ್ ಒಳ್ಳೆ ಮನುಷ್ಯರು, ಅವ್ರಿಗೆ ಮಾಡಿದ್ದು ನಾವೇನೆ ಒಳ್ಳೇದಾಗಿದೆ, ಅವ್ರು ಒಳ್ಳೇದೇ ಮಾಡ್ತಾರೆ. ಬಟ್ ಇವರಂತಲ್ಲ, ಯಾವ ನಮ್ಮ ದೇಶದಲ್ಲೇ ಭಾರತದಲ್ಲೇ ಕಾಂಗ್ರೆಸ್ಸೇ ನಂಬರ್ 1 ಪಕ್ಷ. ಇವೆಲ್ಲ ಶ್ರೀಮಂತರ ಪರ. ಹಾಂ, ಇವು RSS ಎಲ್ಲ ಒಪ್ಪಲ್ಲ ಸರ್. ನೋಡಿ ನಾವು ಚಿಕ್ಕ ಹುಡುಗರಲ್ಲಿ ನಾವು RSSನಾಗ ಇದ್ವಿ, ಚಿಕ್ಕ ಹುಡುಗ ಅವ್ರ ಧೋರಣೆ ನೋಡಿ ನಾವು ಈ ಕಡೆ ಬಂದ್ವಿ. ಯಾಕೆಂತ? ಸರಿ ಇಲ್ಲ ಅವ್ರದ್ದು. ದಲಿತರ ಬಗ್ಗೆ ವಿರೋಧ ಅವ್ರದ್ದು. ದಲಿತರ ಬಗ್ಗೆ ಯಾವಾಗಲೂ ವಿರೋಧನೆ ಮಾಡೋದು. ದಲಿತರ ಬಗ್ಗೆ ಕಾಳಜಿ ಇಲ್ಲ ಅವ್ರಿಗೆ. ಶ್ರೀಮಂತರ ಪರ ಬೇಕಾದಷ್ಟು ಹಗರಣಗಳು ಮಾಡಿದ್ದಾರೆ. ನಾವು ದಿನ ಪೇಪರ್ ನೋಡ್ತೀವಿ, ಯೂಟ್ಯೂಬ್ ನೋಡ್ತೀವಿ, ಎಲ್ಲ ನೋಡ್ತೀವಿ, ತಿಳ್ಕೊಂಡಿದ್ದೀವಿ. ಬಟ್ ಇಲ್ಲಿ ಕಾಂಗ್ರೆಸ್ಸೇ ಬರೋದು ಈ ಸರಿ, ದೇಶಾದ್ಯಂತ ಕಾಂಗ್ರೆಸ್ಸೇ ಬರೋದು. ಇಟ್ ವಿಲ್ ಬಿ ಶೂರ್. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು. ಯಾವ ಪಾರ್ಟಿ ನಿಮ್ಮದು? ನಮ್ಮ ಕಾಂಗ್ರೆಸ್. ಹೌದಾ? ಯಾವರು? ಹಿರಿಯೂರು ಲೋಕಲ್. ಹಿರಿಯೂರಾ? ಯಾಕೆ ಇಲ್ಲೆಲ್ಲ ಯಾವ್ದು ಪಾರ್ಟಿ ಜಾಸ್ತಿ ಜೋರಿದೆ? ಕಾಂಗ್ರೆಸ್ ಇರೋದು ಜಾಸ್ತಿ. ಯಾಕೆ ಅಂತ ಕಾಂಗ್ರೆಸ್ಗೆ? ಇಲ್ಲಿ ವಿರೋಧಿ ಎಲ್ಲ BJP ವಿರೋಧಿ ಎಲ್ಲ ಐತಿ ಇಲ್ಲಿ, ಅದಕ್ಕೋಸ್ಕರ ಇಲ್ಲಿ ಕಾಂಗ್ರೆಸ್ ಹೆಚ್ಚಿನದಾಗಿ ಒಲವಿರೋದು ಜಾಸ್ತಿ. ಅದು ನೀವು ಯೂತ್ಸ್ ಎಲ್ಲ ಈ ಸರಿ ಕಾಂಗ್ರೆಸ್ಗೆ ಮಾಡ್ತೀರಾ? ನಾವು ಕಾಂಗ್ರೆಸ್ಗೆ ಮಾಡೋದು. ಏನು BJPಗೆ ಆಲ ಜನಗಳು ಬೇಸತ್ತಿದ್ರು, ಸುಮ್ಮನೆ ಮೋದಿ ಬರೀ ಆಶ್ವಾಸನೆ ಅಷ್ಟೇ, ಏನು ಉಪಯೋಗ ಇಲ್ಲ. ಅಲ್ಲ ಅದಕ್ಕೆ ಕಪ್ಪಣ ತರ್ತೀನಿ, ಅದು ತರ್ತೀನಿ, ಇದು ತರ್ತೀನಿ ಅಂತ ಏನು ತಂದು ಅಂಬಾನಿ ಅದಾನಿ ಕೋಟಿಗಟ್ಟಲೆ ಮನ್ನಾ ಮಾಡಿದ್ರು. ರೈತರದ್ದು ₹1 ಮನ್ನಾ ಮಾಡಲಿಲ್ಲ. ರೈತ ಅವ್ರು ಮಾತ್ರ ಶ್ರೀಮಂತರಾಗೇ ಹೋಗ್ತಾರೆ, ಬಡವರು ಬಡವರಾಗೇ ಇರ್ತಾರೆ. ಏನು ಉಪಯೋಗ ಇಲ್ಲ, ಎಲ್ಲ ಅಸಮಾನತೆ ಅವ್ರದಾಗೆ ಜಾಸ್ತಿ. ಹಂಗಾಗಿ ನೀವು ಅಭ್ಯರ್ಥಿ ಯಾರು ಅಂತ ಗೊತ್ತಾ? ಗೊತ್ತು. ಯಾರು ಅಭ್ಯರ್ಥಿನಿ? ಚಂದ್ರಪ್ಪ. ಹೆಂಗೆ ಮನುಷ್ಯ? ಅವರು ಒಳ್ಳೆ ಸಾಧು ಮನುಷ್ಯ, ಏನು ಜಾಸ್ತಿ ಆಡಂಬರ ಜೀವನ ಏನಿಲ್ಲ. ಈ ಹಿಂದೆ ಇಲ್ಲಿ ಸಂಸದರಿದ್ರು, ನಾರಾಯಣ ಸ್ವಾಮಿ ಅಂತ ಸಚಿವರಿದ್ರು, ಅವ್ರೇನು ಮಾಡಲಿಲ್ವಾ? ಅವರು ಇದ್ರು, ಆದರೆ ಟಿಕೆಟ್ ಕೊಟ್ಟಿಲ್ಲಲ್ಲ ಈ ಸಲ. ಏನು ಮಾಡಿ ಏನು ಕೆಲಸ ಮಾಡಿದ್ರಾ? ಇಲ್ಲಿ ಜಾಸ್ತಿ ಬರ್ತಾನೆ ಇರಲಿಲ್ಲ ಅವರು. ಹೌದಾ? ಎಲ್ಲ ಒಂದು ಫಂಕ್ಷನ್ಗಳಿಗೆ ಬರೋರು, ಎಲ್ಲೂ ಅಷ್ಟೊಂದು ಆಕ್ಟಿವ್ ಆಗಿ ಜಾಸ್ತಿ ಇರಲಿಲ್ಲ. ಇಲ್ಲಿ ಕ್ಷೇತ್ರದಲ್ಲಿ ಜಾಸ್ತಿ ಇಲ್ಲ. ಅವರು ಡೆಲ್ಲಿ ಮಟ್ಟದಲ್ಲಿ ಅವರು ಸಚಿವರಾಗಿದ್ರು, ಅವ್ರು ಆ ಕಡೆ ಹೋಗೋರು, ಈ ಕಡೆ ಜಾಸ್ತಿ ಬರ್ತಿಲ್ಲ. ನಮಸ್ತೆ ಅಣ್ಣ. ಎಷ್ಟಿದೆಲ್ಲ ದಾರ? 10 ರೂಪಾಯಿ ಒಂದು. ಫುಲ್ ಒಂದು ಲೈನಾ? ಫುಲ್ ಲೈನ್ 10 ರೂಪಾಯಿ. ಎಲ್ಲಿಂದ ತರ್ತೀರಾ ಇದನ್ನೆಲ್ಲ? ಇದು ಬೆಂಗಳೂರಿನ ತರ್ತೀವಿ. ಬೆಂಗಳೂರಲ್ಲಿ ಮಾರ್ಕೆಟ್. ಹೌದಾ? ನಿಮ್ಗೆ ಎಷ್ಟು ಬೀಳುತ್ತೆ ಒಂದು ದಾರ? 8 ರೂಪಾಯಿ, 7 ರೂಪಾಯಿ, 6 ರೂಪಾಯಿ. ಯಾವ ಊರಣ್ಣ ನಿಮ್ಮದು? ನಮ್ದು ಇದೇ ಊರು, ಹಿರೂರು. ಹೌದಾ? ಏನು ನಡೀತಿದೆ ಎಲ್ಲ ಎಲೆಕ್ಷನ್ ಎಲ್ಲ? ಹೆಂಗೋ ಗೊತ್ತಿಲ್ಲ ಸರ್ ನಮಗೆ. ನಿಮ್ದೆಲ್ಲ ಯಾವ ಪಾರ್ಟಿ ಕಣೆ? ನಾವು ಯಾವುದಾದ್ರೂ ಪಾರ್ಟಿನೇ. ಈ ಸರಿ ಯಾರಿಗೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ನೋಡೋಣ, ಯಾರಿಗಂತೇಳಿ ಮನಸ್ಸಾಗಿದ್ದು ಯಾರಿಗೂ ಹೇಳಲ್ಲ ಸರ್, ಹಾಕಿದ ಮೇಲೆ ಗೊತ್ತಾಗೋದು. ಇಲ್ಲ ನೀವೆಲ್ಲ ಯಾವ ಕಡೆಯಿಂದ ಈ ಸರಿ? ನಾವು ಕಾಂಗ್ರೆಸ್ ಕಡೆ ಹಾಕಿದ್ದೀವಿ ಹೋದ ಸತಿ. ನಿಮ್ಮ ಮನೆಗೆ ಅಕ್ಕಿ ಬರುತ್ತಾ? ಅಕ್ಕಿ ಎಲ್ಲ ಬರುತ್ತಾ? ಹ್ಞೂ, ಅಕ್ಕಿ ಬರ್ತೈತೆ ಸರ್, ಅಕ್ಕಿ ಬರ್ತೈತೆ. ದುಡ್ಡು ಯಾರಿಗೆ ಬರುತ್ತೆ? ದುಡ್ಡು ನಮ್ಮ ಹೆಂಗಸರಿಗೆ ಬರ್ತೈತೆ. ಎಷ್ಟು ರೂಪಾಯಿ ಬರುತ್ತೆ? ಬರ್ತೈತೆ. ನಮಗೆ ಹೆಂಗಸರೋದು ಏನು ಗುರ್ತು ಸರ್? ನಿಮ್ಗೇನು ಕೊಡಲ್ಲ? ನಾವೇನು ಇಸ್ಕೊಳಲ್ಲ ಸರ್, ನಾವು ಕೂಲಿ ಮಾಡ್ತೀವಲ್ಲ ಸರ್. ಏನು ಮಾಡ್ತಾರೆ ದುಡ್ಡನ್ನ? ದುಡ್ಡೇನು ಮಾಡ್ತೀವಿ, ಒಟ್ಟಿಗೆ ಬಟ್ಟೆ ಬರಿಗೆ ಜೀವನಕ್ಕೆ ಅಷ್ಟೇ. ಜೀವನಕ್ಕೆ ಆಗುತ್ತೆ? ಹಾಂ, ನಡೀತಿದೆ ಸರ್. ಬಡವ್ರು ಬಗ್ರು ಉಪಯೋಗ ಆಗಿದೆಯಾ ನಿಮಗೆ? ಗ್ಯಾರಂಟಿ? ಹ್ಞೂ, ಗ್ಯಾರಂಟಿ ಆಯ್ತು ಸರ್.
ಇಲ್ಲಿ ಹೆಂಗೆ MLA ಹೆಂಗೆ? ಚೆನ್ನಾಗಿ ಪರವಾಗಿಲ್ಲ ಒಳ್ಳೆಯವರೇ. ಹಾಂ ಹಾಂ ಯಾವ MLA ಇದ್ರೂ ಒಳ್ಳೆಯವರೇ ಇಲ್ಲಿ. ಯಾರು ಬಂದರೂ ಒಳ್ಳೆಯವರೇ. ಓಕೆ, ಥ್ಯಾಂಕ್ ಯು. TV18 ಅವರು ಎಲ್ಲರನ್ನು ಮಾತಾಡ್ಸ್ತಿದ್ದೀವಿ. ತಮ್ಮದು ಯಾವ ಊರಕ್ಕ? ಬಿರೇನಹಳ್ಳಿ. ಹೌದಾ, ಏನು ಮಾಡ್ಕೊಂಡಿದ್ದೀರಾ? ನಾವು ದುರ್ಗಕ್ಕೆ ಹೊರಟಿವಿ. ಹೌದಾ, ಹಾಸ್ಪಿಟ್ಲಿಗೆ. ಓಕೆ. ಇಲ್ಲಿ ಬಸ್ ಗೌರ್ಮೆಂಟ್ ಬಸ್ಸಿಗೆ ಹೋಗ್ತೀರಾ? ಹಾಂ ಸರ್. ನಿಮಗೆ ಬಸ್ ಎಲ್ಲ ಫ್ರೀ ಅಲ್ವಾ? ಹಾಂ ಬರುತ್ತೆ. ಇಲ್ಲೆಲ್ಲ ಯಾವ ಪಾರ್ಟಿ ಇದೆ ಅಕ್ಕ? ನೀವೆಲ್ಲ ಈ ಸರಿ ಯಾರಿಗೆ ಹಾಕ್ಬೇಕು? ಇಲ್ಲ ಸರ್, ನಮ್ಗೆ ಅಷ್ಟೊಂದು ನಿಮ್ದು ಓಟ್ ಇದೆಯಾ? ಓಟಿ ಇದೆ. ಯಾರಿಗೆ ಹಾಕ್ಬೇಕು ಅನ್ಕೊಂಡಿದ್ದೀರಾ? ನಾವು ಅವಾಗ ನಮ್ಮ ಮನೆಯವ್ರು ಯಾರಿಗೆ ಹೇಳ್ತಾರೆ ಆಗ್ತಾರೆ ಸರ್. ನಮ್ಮ ಮನೆ ಲೆಕ್ಕಾಚಾರ. ನೀವು ಓನ್ ಡಿಸಿಷನ್ ತಗೊಳ್ಳಲ್ಲ? ಇಲ್ಲ, ನಮ್ಮ ಮನೆಯವ್ರದೇ ಡಿಸ್ಕಷನ್, ನಮ್ದೇನಿಲ್ಲ. ನಿಮ್ಮ ಮನೆಯವ್ರು ಹೇಳಿದಕ್ಕೆ ಮಾತ್ರ ಓಟ್ ಹಾಕ್ತೀರಾ? ಹ್ಞೂ ಸರ್. ನಾವು ಸ್ವಂತಕ್ಕೆ ಏನು ಸ್ವಂತ ಯೋಚನೆ ಮಾಡಲ್ವಾ? ಮಾಡ್ತೀವಿ ಸರ್, ಆದ್ರೆ ಅವ್ರು ಇದಾರಲ್ಲ ಹಾಂ. ಅವ್ರ ಲೆಕ್ಕಾಚಾರ ಅವ್ರು ದೊಡ್ಡ ಓಟ್ ಅದು ನಿಮ್ದು ಇದು ವೈಯಕ್ತಿಕ ಅಲ್ವಾ? ಅಲ್ಲೂ ಸ್ವಂತ ಯೋಚನೆ ಮಾಡಲ್ವಾ? ಸ್ವಂತ ಇದೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ನಮ್ಮ ಮನೆಯವ್ರು ಅವ್ರು ಹೇಳ್ದಂಗೆ ಕೇಳ್ಬೇಕಲ್ಲ. ಇದು ಮನೇಲಿ ಯಜಮಾನ್ರು ಇದಾರೆ ಅಂದ್ಮೇಲೆ ಮನೇಲಿ ಹೇಳ್ತಾರೆ ಇವತ್ತು ಓಟ್ ಹಾಕೋದು ಬೇಡ ಅಂದ್ರೆ ಸುಮ್ಮನೆ ಆಗ್ತೀರಾ? ಅದಕ್ಕೆಲ್ಲ ಹಾಕ್ ಬರ್ತೀವಿ, ನಮ್ಮ ಇಚ್ಛೆ ಅಂತ ಹೋಗಿ ನಮಗೆ ಇಷ್ಟ ಹಾಕ್ ಬರ್ತೀವಿ. ಹೌದಾ? ಹ್ಞೂ ಸರ್. ಆಯ್ತು, ಥ್ಯಾಂಕ್ ಯು. ಎಲ್ಲಿ ಹೊರಟ್ರಿ ಮೇಡಮ್? ದುರ್ಗಾ ಹೊರಟಿ. ಹೌದಾ? ಏನು ಮೇಡಮ್ ಇಲ್ಲೆಲ್ಲ ನಿಮ್ಮದು ಡಿಸಿಷನ್ ಏನು ಮೇಡಮ್ ಈ ಸರಿ ಎಲ್ಲ? ಈ ಸರಿ ನಾವು ಕಾಂಗ್ರೆಸ್ಗೆ ಹಾಕ್ತೀವಿ. ಹೌದಾ? ಯಾಕೆ ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕಂತ? ಒಳ್ಳೆ ಬೆನಿಫಿಟ್ಸ್ ಮಾಡ್ತಾ ಇದ್ದಾರೆ, ಜನಗಳಿಗೆ ಅನುಕೂಲ ಆಗ್ತಾ ಇದೆ, ಬಡವ್ರ ಬಗ್ಗರಿಗೆಲ್ಲ ಅನುಕೂಲ ಆಗ್ತಾ ಇದೆ. ಹಾಗಾಗಿ ಅಂದರೆ ಬಡವ್ರ ಬಗ್ಗೆ ಅನುಕೂಲ ಆಗ್ತಿದೆ ಅನ್ನೋ ಕಾರಣ ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ. ಹೌದು ಹೌದು. ಕಾಂಗ್ರೆಸ್ ಅಭ್ಯರ್ಥಿ ಯಾರಂತ ಗೊತ್ತಾ? ಹಾಂ ಗೊತ್ತು. ಯಾರಮ್ಮ? ಚಂದ್ರಪ್ಪ ಹೆಂಗೆ ಮನುಷ್ಯ? ಪರವಾಗಿಲ್ಲ, ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ. ನಿಮ್ಮದು ಫ್ಯಾಮಿಲಿ ಎಲ್ಲ ಕಾಂಗ್ರೆಸ್ಗೆ? ಓಕೆ, ಎಲ್ಲ ಕಾಂಗ್ರೆಸ್. ಥ್ಯಾಂಕ್ ಯು. ಇಲ್ಲಣ್ಣ, ದೊಡ್ಡರಲ್ಲ ಅಣ್ಣ? ಇಲ್ಲ ಗುರುಗಳ ಹುಡುಗರು ನಾವು. ಏನು ಹುಡುಗರಣ್ಣ? ಮತ್ತೆ ಎಲ್ಲಿ ಹೊರಟ್ರಣ್ಣ? ಊಟಕ್ಕೆ. ತಿಂಡಿ ಟೈಮ್ ಅಲ್ಲಣ್ಣ? ಅದೇ ಸರ್, ರಾಗಿ ಮುದ್ದೆ. ರಾಗಿ ಮುದ್ದೆ? ಹಾಂ. ಸ್ವಲ್ಪ. ಮತ್ತೆ ಏನಣ್ಣ ಇಲ್ಲೆಲ್ಲ ಯಾವ ಪಾರ್ಟಿ ಇದೆ ಅಣ್ಣ? ಇನ್ನ ಏನು ಗೊತ್ತಾಗಿಲ್ಲ ಬಾಸ್, ನೋಡಬೇಕು. ಮೋಸ್ಟ್ಲಿ BJP ಬರುತ್ತೋ ಕಾಂಗ್ರೆಸ್ ಬರುತ್ತೋ ಹೇಳಕ್ ಬರೋದಿಲ್ಲ. ನಿಮ್ದೆಲ್ಲ ಯಾವ ಪಾರ್ಟಿ ಕಣೆ? ನಮ್ದು BJP ಇದೆ. ಪಾರ್ಟಿ ಮೇಲೆ ಡಿಪೆಂಡ್ ಮಾಡ್ತೀವಿ. ಹಂಗಾಗಿ ನೀವು BJP? ಹೌದು. ಯಾವ ಊರಣ್ಣ ನಿಮ್ಮದು? ಇಲ್ಲೇ ಹಳ್ಳಿ. ಹಾಂ, ಇಲ್ಲೇ ಹಳ್ಳಿ. ಹೌದಾ? ನಿಮ್ದೆಲ್ಲ ಯಾವ ಅಣ್ಣ ಈ ಸರಿ ಯಾವ ಪಾರ್ಟಿ ಅಣ್ಣ? ಇಲ್ಲ ಸರ್, ನಮ್ಗೆ ಎಲೆಕ್ಷನ್ ಬಗ್ಗೆ ಅಷ್ಟೊಂದು ಹುಚ್ಚಿಲ್ಲ. ಇಲ್ಲ. ಹಾಂ, ಎಲೆಕ್ಷನ್ ಓಟ್ ಹಾಕಕ್ಕೆ ಹೋಗ್ತಿರಲ್ಲ? ಹಾಂ, ಹೋಗ್ತೀವಿ ಸರ್. ಸರಿ, ಯಾರಿಗೆ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಅದು ನೋಡ್ಬೇಕು ಸರ್, ಅಲ್ಲಿ ನಮ್ಮ ದೊಡ್ಡವ್ರು ಏನು ಹೇಳ್ತಾರೆ ಅವ್ರ ಬಗ್ಗೆ. ಯಾರು ದೊಡ್ಡವ್ರು ಯಾರು? ಅಲ್ಲಿ ಮನೆಗಿರೋರು ಹೇಳ್ತಾರೆ, ಅಣ್ಣ ತಮ್ಮ. ಹೌದಾ? ಅಂದರೆ ನೀವು ಸ್ವಂತಕ್ಕೆ ಏನು ಯೋಚನೆ ಮಾಡಲ್ವಾ? ಸ್ವಂತಕ್ಕೆ ಯೋಚನೆ ಮಾಡೋದೇನಿಲ್ಲ, ಅಲ್ಲಿ ದೊಡ್ಡವರಾದ ಮನೆಗೆ ಹೇಳ್ತಾರೆ, ಅವ್ರು ಹೇಳ್ದಂಗೆ. ಅವ್ರು ಹೇಳ್ತಾರೆ ಓಟ್ ಹಾಕೋದು ಬೇಡಪ್ಪ ಅಂತೀರಾ, ನೀವು ಓಟ್ ಹಾಕಲ್ವಾ? ಇಲ್ಲ, ಹೇಳ್ತಾರೆ. ಹೇಳ್ತಾರೆ, ಅವ್ರು ಹೇಳ್ದಾಗ ಹೋಗಿ ಓಟ್ ಹಾಕ್ಲೇಬೇಕು ಇಂಥವ್ರಿಗಂತ ಹೇಳ್ತಾರೆ ಅವರು. ಓಟ್ ಹಾಕ್ದಂಗೆ ಏನು ಇರೋಕ್ಕಾಗಲ್ಲ. ಓಟ್ ಹಾಕ್ದಂಗೆ ಇರಬಾರ್ದು, ಇಂಥವ್ರಿಗೆ ಹಾಕಂತ ಹೇಳ್ತಾರೆ ಅಷ್ಟೇ. ನಿಮ್ದೆಲ್ಲ ಯಾವ್ದು ಅಣ್ಣ ಸರಿ? ನೋಡ್ಬೇಕು ಸರ್, ಯಾವ್ದು ಬೇಕಾದ ಯಾವ ಪಾರ್ಟಿ ಅಣ್ಣ? ಸರ್, ಓಟ್ ಹಾಕುವಾಗಲೇ ಗೊತ್ತಾಗೋದು ಯಾವ ಪಾರ್ಟಿ ಅಂತ. ಮುಂದೆ ಹೇಳಕ್ ಹೋಗ್ಬಾರ್ದು. ಯಾರಿಗೆ ಹಾಕ್ಬೇಕಂತಿದ್ದೀರಣ್ಣ? ತಿರ್ಗಾ ಪರ್ಪಟ್ ಬರ್ತದಲ್ಲ. ಆಯ್ತು, ಯಾಕಂತೇಳ್ರಿ, ಕೇಂದ್ರಕ್ಕೆ ಗೆಲ್ಸನಿ ಸರಿ, ಹೋದ ಸರಿ ರಾಜ್ಯಕ್ಕೆ ಗೆಲ್ಸಿದ್ವಿ, ಅದ್ರಾಗ ಏನಿಲ್ಲ. ವ್ಯಾಪಾರ ಜೋರಕ್ಕ? ಹ್ಞೂ ಜೋರಣ್ಣ. ದಿನಕ್ಕೆ ಎಷ್ಟು ಮಾಡ್ತೀರಿ ವ್ಯಾಪಾರ? ಡೈಲಿ 4,000 5,000. ಎಷ್ಟು ಉಳಿಯುತ್ತೆ? ನಮಗೆ ಕೂಲಿ ಉಳಿತೈತೆ, 500 ರೂಪಾಯಿ ಉಳಿತೈತೆ. 4,000 ವ್ಯಾಪಾರ ಮಾಡಿ 500 ರೂಪಾಯಿ ಅಷ್ಟೇನಾ? ಅಷ್ಟು ಉಳಿಯೋದು. ಹೂವು ಎಲ್ಲ ತುಂಬ ರೇಟ್ ಅಲ್ಲ. ಹೌದಾ? ಎಲ್ಲಿಂದ ತರ್ತೀರಿ ಹೂವೆಲ್ಲ? ಎಲ್ಲ ಇಲ್ಲೇ ಹಳ್ಳಿಯಿಂದ ಬರ್ತಾವ ಹೂವು. ಹೌದಾ? ಎಲ್ಲ ಖಾಲಿ ಆಗುತ್ತೆ ಇದು? ಹ್ಞೂ, ಖಾಲಿ ಮಾಡ್ಕೊಂಡು. ಎಲ್ಲ ನಿಮ್ದೆಲ್ಲ ಯಾವ ಪಾರ್ಟಿ ಸರಿ, ಯಾರಿಗೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ನೋಡೋಣ, ಮನೇಲಿ ಕೇಳ್ತೀವಿ, ಹಾಂ, ಯಾರಿಗೆ ಹಾಕ್ರಿ ಅಂತಾರೆ ಅವ್ರಿಗೆ ಹಾಕ್ತೀವಿ. ಅಂದ್ರೆ ನಿಮ್ಮ ಮನೆಯವ್ರು ಹೇಳ್ದವ್ರಿಗೆ ಓಟ್ ಹಾಕದಾ? ನೀವು ಯೋಚನೆ ಮಾಡಿ ಯಾರಿಗೂ ಓಟ್ ಹಾಕಲ್ಲ? ಹಾಕ್ತೀವಿ ನಾವು. ಹಾಂ, ಈ ಸರಿ ಯಾರಿಗೆ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಇನ್ನೂ ಡಿಸೈಡ್ ಮಾಡಿಲ್ಲ. ಹೌದಾ? ಎಲ್ಲ ಯಾರು ಕ್ಯಾಂಡಿಡೇಟ್ ಯಾರು ಅಂತ ಗೊತ್ತಾ? ಯಾರ್ಯಾವ ಪಾರ್ಟಿ ಯಾರ್ಯಾರು ಅಂತ? ಅವೆಲ್ಲ ಗೊತ್ತಿರುತ್ತೆ, ನೋಡಿ ಹಾಕೋದು. ಮೊನ್ನೆ ಎಲ್ಲ ಕಾಂಗ್ರೆಸ್ಗೆ ಹಾಕಿದ್ವಿ. ಇಲ್ಲಿ ಚಂದ್ರಪ್ಪ ಕಾಂಗ್ರೆಸ್ ಕ್ಯಾಂಡಿಡೇಟ್ ಚಂದ್ರಪ್ಪ ಹೆಂಗೆ? ಪರವಾಗಿಲ್ಲ, ಅವರು ಒಳ್ಳೆಯರೇ, ನಮ್ಮ ರಿಲೇಷನ್ ಒಳ್ಳೆಯರು ಅವರು. ಹೌದಾ? ಸರಿ ಅಮ್ಮ, ಒಳ್ಳೆಯದು. ಅಮ್ಮ ನಮಸ್ತೆ ಅಮ್ಮ. ನಮಸ್ತೆ. ಯಾವರಮ್ಮ? ಓಬಳಾಪುರ. ಏನು ಈ ಕಡೆ ಬಂದಿದ್ರಿ? ಇಲ್ಲೇ ಬಂದಿದ್ವಿ, ಏನೋ ಸಾಮಾನು ಬೇಕಾಯ್ತು ಬಂದಿದ್ವಿ. ಹೌದಾ? ನಿಮ್ಮ ಮನೇಲಿ ಯಾರಿಗೆ ದುಡ್ಡು ಬರುತ್ತೆ? 2,000 ನನಗೆ ಬರುತ್ತೆ. ಏನು ಮಾಡ್ತೀರಾ? ಏನು ಮಾಡೋಣ ಸ್ವಾಮಿ, ಈಗ ಹಿಂಗೆ ತಿನ್ನೋದು. ಹಾಂ, ಇವಾಗ ಆಸ್ಪತ್ರೆಗೆ ತೋರಿಸ್ಬೇಕು, ಯಾಕೆ ಮೈ ಹುಷಾರಿಲ್ಲ. ಹೌದಾ? ಆಸ್ಪತ್ರೆಗೆ ತೋರಿಸ್ಬೇಕು. ಹೌದಾ? ಹ್ಞೂ, ಹಾಂ, ಆಸ್ಪತ್ರೆಗೆ ತೋರ್ಸೋಣ ಅಂತ ಬಂದೆ. ಯಾಕೋ ಕೈ ಕಾಲೆಲ್ಲ ಅಲರ್ಜಿ ಆಗಿದಲ್ಲ?
ಅದಕ್ಕೆ ತೋರಿಸ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ? ಈ ಸರಿ ನೀವೆಲ್ಲ ಯಾವ ಪಾರ್ಟಿಗೆ ಹಾಕ್ಬೇಕು ಅನ್ಕೊಂಡಿದ್ದೀರಾ? ನಮ್ಮ ಮನಸ್ಸು ಹೆಂಗೆ ಆಗುತ್ತೆ ನೋಡೋಣ ಸ್ವಾಮಿ. ಅಲ್ಲ ನಿಮ್ದೆಲ್ಲ ಯಾರಿಗೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಇದೇನು ಬಡವ್ರು ನೋಡೋದೇ ಹಾಕ್ಬೇಕಲ್ಲ ಬಡವ್ರಿಗೆ. ಹೌದಾ? ಯಾರು ಬಡವ್ರು ನೋಡೋರು? ಆ ಬಡವ್ರು ನೋಡೋರು ಯಾರು ಅಂದೆ? ಇನ್ನ ಗೊತ್ತಾಗ್ತಾ ಇಲ್ಲ ನನಗೆ. ಹೌದಾ? ಸಿದ್ದರಾಮಯ್ಯ ದುಡ್ಡು ಹಾಕುತ್ತೆ. ಹೇಳಿ ಸರ್. ಏನು ಹೇಳಿ ಸರ್? ಅವ್ರು ಹೇಳಿದ್ರು ಯಾರು ಬಡವ್ರು ನೋಡೋರು, ನೀವು ಯಾರಿಗೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಏನೋ ಜನಸಾಮಾನ್ಯ ಹೆಂಗಿರುತ್ತೆ ಆ ಥರ ನೋಡಿ ಓಟ್ ಹಾಕ್ತೀವಿ. ಅಂದ್ರೆ ಯಾರು ನಿಮಗೆ ಅನುಕೂಲ ಮಾಡ್ಕೊಡ್ತಾರೆ ಅವ್ರಿಗೆ vote ಹೌದು. ಹಾಕ್ತೀರಾ? ಯಾರು ನಿಮಗೆ ಅನುಕೂಲ ಮಾಡ್ಕೊಡ್ತಾರೆ? ಅವತ್ತಿನ ದಿನ ನೋಡೋದು ಯಾವ ಇದು ಕ್ಯಾಂಡಿಡೇಟ್ ನಮ್ಮ ಕಡೆ ಬರುತ್ತೆ ಅವತ್ತು ನಾವು ಆ ಕ್ಯಾಂಡಿಡೇಟ್ ಹಾಕ್ತೀವಿ. ಅವತ್ತಿನ ದಿವಸ ಅಂದ್ರೆ ಹೆಂಗೆ ದುಡ್ಡು ಗೀಟ್ ಕೊಟ್ರ ಅಂತ? ನಾವು ದುಡ್ಡು ಇವತ್ತಿಗೂ ಯಾರ ಹತ್ರ 100 ರೂಪಾಯಿ ಇಸ್ಕೊಂಡಿಲ್ಲ. ನಾವು ದುಡಿತೀವಿ ಹೆಣ್ಮಕ್ಳು, ನಾವ್ಯಾಕೆ ಅವ್ರ ಹತ್ರ ಕೈ ಚಾಚನ? ನಮಗೂ ಎಜುಕೇಶನ್ಗೂ ವಯಸ್ಸಾದವ್ರಿಗೆಲ್ಲ ಯಾರು ಅನುಕೂಲ ಮಾಡ್ತಾರೋ ಅವ್ರಿಗೆ ಓಟ್ ಹಾಕ್ತೀವಿ ಕ್ಯಾಂಡಿಡೇಟಿನ ಮೇಲೆ. ಕ್ಯಾಂಡಿಡೇಟ್ ಯಾರು ಗೊತ್ತಾ? ಗೊತ್ತಿಲ್ಲ ಸರ್ ನಾವಿನ್ನ. ಕಾಂಗ್ರೆಸ್ಸಿಂದ ಯಾರು ಗೊತ್ತಾ? ನಮ್ಗೆ ಯಾರು ಗೊತ್ತಿಲ್ಲ ಇನ್ನ. ಈ ಟಿಕೆಟ್ ಯಾರು ಅನುಕೂಲ ಮಾಡ್ತಾರೆ ಅವ್ರಿಗೆ ಓಟ್ ಹಾಕ್ಬೇಕಂತನಾ? ಮಾತ್ರ ಅನುಕೂಲ ಕ್ಯಾಂಡಿಡೇಟ್ ನೋಡಿ ಓಟ್ ಹಾಕ್ತೀವಿ. ಥ್ಯಾಂಕ್ ಯು. ಸ್ಕೀಮ್ ಎಲ್ಲ ಬಹಳ ಚೆನ್ನಾಗಿತ್ತಲ್ಲ, ಕಾಂಗ್ರೆಸ್ ಸ್ಕೀಮ್ಗಳು ಫುಲ್ ಕಾಂಗ್ರೆಸ್ ಫೈಟ್. ಚಂದ್ರಪ್ಪ ವಿನ್ ಶೂರ್, ನೀವೇನು 100%. ಸ್ಕೀಮ್ ಎಲ್ಲ ಬಹಳ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಸ್ಕೀಮಿಗೋಸ್ಕರ ಸ್ವಲ್ಪ ಆದ್ಯತೆ ಕಷ್ಟ ಸುಖಕ್ಕೆ ಆಗ್ತಾ ಇದ್ದಾರೆ ಜನಗಳಿಗೆ. ಅದೊಂದು ಸ್ವಲ್ಪ ಈಗ ಹಬ್ಬದ ಟೈಮು ಹೆಲ್ಪ್ ಆಗ್ತೈತೆ. ಚೆನ್ನಾಗಿ ಜನ ನೆನೆಸ್ಕೊಳ್ತಾ ಇದ್ದಾರೆ, ಮುಂಚೆ ಹಂಗಿಲ್ಲ. ಈಗ ಸ್ವಲ್ಪ ಚೆನ್ನಾಗಿರೋದ್ರಿಂದ ಜನಗಳಿಗೆ ಸ್ವಲ್ಪ ಖುಷಿ ಆಗ್ತೈತೆ. ಮಳೆ ಇಲ್ಲ, ಬೆಳೆ ಇಲ್ಲ, ಇದ್ದಿದ್ರಾಗ ಅದೇ ವಾಸಿ. ಎಲ್ಲ ಅನುಕೂಲ ಸಿಗ್ತೈತಲ್ಲ. ನಿಮ್ಮ ಮನೆಗೆಲ್ಲ ಅನುಕೂಲ ಸಿಕ್ಕಿದ್ಯಾ? ಸಿಕ್ಕಿದೆ. ಕಾಂಗ್ರೆಸ್ನಿಂದ ಎಲ್ಲ 2,000 ರೂಪಾಯಿ ದುಡ್ಡು ಬರುತ್ತೆ, ಬಸ್ಸು ಫ್ರೀ ಇದೆ. ಎಲ್ಲ ಜನ ಮಾತಾಡೋದು ಅದನ್ನೇ. ಬಡವ್ರ ಬಗ್ರು ಜಾಸ್ತಿ ಅದೇ. ದುಡ್ಡು ಇರೋರು ಹೆಂಗಂತ ಗೊತ್ತಿಲ್ಲ. ಎಲ್ಲ ಜಾಸ್ತಿ ಏನು ಅನುಕೂಲ ಯಾರು ಮಾಡಿದಾರೆ ಅವ್ರಿಗೆ ಹಾಕ್ತಾರೆ ಅಷ್ಟೇ. ಏನಕ್ಕ ಎಲ್ಲೋಟ್ರಿ? ಟೌನಿಗೆ ಬಂದಿದ್ದೀವಿ. ಹೌದಾ? ಯಾವ ಊರು? ನಮ್ದು ಬರಂಪುರ. ಹೌದಾ? ಈ ಸರಿ ಯಾರಿಗೆ ಓಟ್ ಹಾಕ್ಬೇಕು ಅನ್ಕೊಂಡಿರಕ್ಕ? ಕಾಂಗ್ರೆಸ್ಗೆ. ಯಾಕೆ ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕು? ಹೆಣ್ಮಕ್ಳಿಗೆ ಒಂದು ದಾರಿ ಆಗೈತೆ, ಮಾರ್ಗ ಸಿಕ್ಕೈತೆ. ಒಳ್ಳೆ SC ಅನ್ನೋದು ಒಂಥರ ಇದು ಬಂದೈತೆ, ಚೆನ್ನಾಗಿ ಮಾಲಿನ್ಯ ಐತೆ, ಒಳ್ಳೆ ದಾರಿ ಐತೆ. ಕಾಂಗ್ರೆಸ್ಸಿಗೆ ಸಿಗ್ಬೇಕಂತ. ಓಕೆ, ಥ್ಯಾಂಕ್ ಯು. ಆಯ್ತಾ ವ್ಯಾಪಾರ? ಆಗೈತೆ. ದಿನಕ್ಕೆ ಎಷ್ಟು ಲೀಟ್ರ್ ಹಾಕ್ತೀಯಣ್ಣ? ಒಂದು 30 ಲೀಟ್ರ್ ಹಾಕ್ತೀವಿ. ಎಷ್ಟು? 1 ಲೀಟ್ರಿಗೆ ಎಷ್ಟು? 45 ರೂಪಾಯಿ. ಅಲ್ಲಿಗೆ ಎಷ್ಟು ದುಡಿತೀರ ದಿನಕ್ಕೆ? ಈಸಿ ಲೆಕ್ಕ ಇಟ್ಕೊಂಡು 35 ಲೀಟ್ರ್ ಅಂದರೆ 45 ಎಷ್ಟಾಯ್ತು ಅಲ್ಲಿಗೆ? ಆಯ್ತು, ಒಂದೂವರೆ ಸಾವಿರ ದುಡಿತೀವಿ. ಹೌದಾ? ಏನು ಮಾಡ್ತೀರಲ್ಲ ದುಡ್ಡೆಲ್ಲ? ದುಡ್ಡೆಲ್ಲ ಮತ್ತೆ ಬೂಸ ಹಾಕಿದ್ರೆ ನಾವು ಬೂಸ ಹಾಕ್ಬೇಕು, ಹುಲ್ಲು ಹಾಕ್ಬೇಕು. ಮಳೆ ಬೆಳೆ ಇಲ್ಲ, ಎಲ್ಲ ತಂದು ಹಾಕ್ಬೇಕಲ್ಲ. ಏನು ಮಾಡೋದು? ಏನು ಈ ಸರಿ ಅಣ್ಣ ನಿಮ್ದೆಲ್ಲ ಯಾವ ಪಾರ್ಟಿ ಅಣ್ಣ? ನಮ್ದು ಯಾವ ಪಾರ್ಟಿ ಒಳ್ಳೇದು ಯಾವ್ದು ಮಾಡ್ತೀವಿ ಅದೇ ಪಾರ್ಟಿ ಅಣ್ಣ. ನಮ್ದು ನಮಗೆಲ್ಲ ಒಳ್ಳೇದಾದ್ರೆ ಎಲ್ಲರಿಗೂ ಆಗಿದ್ದೆ. ನಿಮ್ಗೆ ಒಳ್ಳೇದಾಗಿದೆಯಾ? ನಮ್ಗೆ ಒಳ್ಳೇದಾಗಿದೆ. ಯಾರಿಂದ ಒಳ್ಳೇದಾಗಿದೆ? ಎಲ್ಲರಿಂದನೂ ಒಳ್ಳೇದಾಗುತ್ತೆ. ಯಾರಿಂದ ಒಬ್ರದ್ದು ಹೇಳ್ಬೇಕಲ್ಲ, ಎಲ್ಲರಿಂದ ಹೆಂಗಾಗುತ್ತೆ? ಎಲ್ಲರಿಂದನಿಲ್ಲ, ಎಲ್ಲ ನಮ್ಗೆ ಒಳ್ಳೇದೇ. ನಿಮ್ಮಲ್ಲೆಲ್ಲ ಗ್ಯಾರಂಟಿ ತಗೊಂತಾರಾ? ತಗೊಂತ. ನಿಮ್ದೆಲ್ಲ ಯಾವ ಪಾರ್ಟಿ ಈ ಸರಿ? ಈ ಸರಿ ನಮಗೆ ಒಳ್ಳೇದು ಮಾಡಿದ್ರೆ ಯಾವ ಪಾರ್ಟಿ ಅಣ್ಣ, ನಮ್ಗೆ ಯಾವ ಮುಂದೆ ಬರುತ್ತೆ ಆ ಪಾರ್ಟಿಗೆ ಹಾಕ್ತೀವಿ. ಸುಮ್ಮನೆ ಹಾಕಿ ಇವಾಗ ಮೋದಿ ಬಂದ್ರೆ ಅಷ್ಟೇ, ಯಾರು ಬಂದ್ರೆ ಅಷ್ಟೇ. ನಮಸ್ತೆ ಮೇಡಮ್. ನಮಸ್ಕಾರ ಮೇಡಮ್. ಯಾವರು? ಹಿರಿಯೂರು ಸರ್. ಹೌದಾ? ಏನು ಮಾಡ್ಕೊಂಡಿದ್ದೀರಾ? ನಮ್ಮ ಮನೆ ಟೀಚರು, ನಾನು ಮನೆ ಕೆಲಸ ಮಾಡ್ತೀನಿ. ನಾವು ಸಮೀಕ್ಷೆಗೆ ಬಂದಿದ್ದೀವಿ ನ್ಯೂಸ್ 18 ಅವರು. ಏನು ನಡೀತಿದೆ ಇಲ್ಲೆಲ್ಲ ಏನು ಅಂತೇಳಿ. ನಿಮ್ಮ ಮನೇಲಿ ಯಾರಾದ್ರೂ ಗ್ಯಾರಂಟಿ ಫಲಾನುಭವಿಗಳಿದ್ದಾರಾ? ಇಲ್ಲ ಸರ್, ಯಾರು ಇಲ್ಲ. ಯಾರು ನಿಮಗೆಲ್ಲ ಈ ಸರಿ ಯಾರು ಬರಬೇಕು, ಯಾರಿಗೆ ಓಟ್ ಹಾಕ್ಬೇಕು ನೀವು ಮನಸ್ಸಲ್ಲಿ ಅನ್ಕೊಂಡಿದ್ದೀರಾ? ನಾವು BJP ಬರ್ಬೇಕಂತೀವಿ. ಹೌದಾ? ಯಾಕೆ BJP ಬರ್ಬೇಕು ಅನ್ಕೊಂಡಿದ್ದೀರಾ? ಕೆಲವೊಂದು ಚೆನ್ನಾಗಿ ಅವರ ನೀತಿಗಳು ಚೆನ್ನಾಗಿರ್ತಾವ, ಅದಕ್ಕೋಸ್ಕರ ಮಾಡ್ಬೇಕು ಅಂತ. ನೀವೆಲ್ಲ ಈ ಸರಿ BJP ಓಟ್ ಹಾಕ್ತಿದ್ದೀರಾ? BJPನೇ ಸರ್, BJP ಓಟ್ ಹಾಕೋದು. ಓಕೆ, ಥ್ಯಾಂಕ್ಸ್ ಅಮ್ಮ. ನಮಸ್ತೆ ಅಣ್ಣ. ನಮಸ್ಕಾರ. ಎಲ್ಲಿ ಹೊರಟ್ರಣ್ಣ? ಇರೋಣ ನೀರಿಗೆ. ಎಲ್ಲಿ? ಫಿಲ್ಟರ್ ನೀರಿಗೆ. ಎಷ್ಟು ಒಂದು ಈ ಥರ ಕ್ಯಾನ್ಗೆ? 10 ರೂಪಾಯಿ. ಫುಲ್ ಎಷ್ಟು ಲೀಟ್ರ್ ಇರುತ್ತೆ ಇದು? 18 ಲೀಟರ್ ಇರುತ್ತೆ. ಏನು ಕೆಲಸ ಮಾಡ್ತಿದ್ದೀರಣ್ಣ? ನಾವು ಟೈಲರಿಂಗ್ ಮಾಡ್ತೀವಿ. ಹೌದಾ? ಏನಣ್ಣ ನಿಮ್ಮಲ್ಲೆಲ್ಲ ಈ ಸರಿ ಯಾವ ಪಾರ್ಟಿ ಏನು ಕತೆ ಅಣ್ಣ, ಏನು ನಡೀತಿದೆ? ಯಾವ ಪಾರ್ಟಿನೂ ಇಲ್ಲ. ಆಲ್ ಪಾರ್ಟಿನ ನೀವು? ದೇಶಕ್ಕಾಗಿ. ಹೌದಾ? ಮೋದಿಜಿ. ಓಕೆ, ಈ ಸರಿ ಎಲ್ಲ ಮೋದಿಜಿ ಓಟ್ ಹಾಕ್ತೀರಾ? ಹೌದು. ಓಕೆ. ಹೌದಾ? ಹಾಕಲ್ವಾ? ಯಾರಿಗೆ?
ಯಾರಿಗೆ ಹಾಕ್ತೀರಾ ಓಟು ಓಟು ಯಾರಿಗೆ ಹಾಕ್ತೀರಾ ಓಟು ಯಾರಿಗೆ ಕರಣ ನಮಸ್ಕಾರ. ಏನಣ್ಣ ಈ ಸರಿ ಎಲ್ಲ ನಿಮ್ದೆಲ್ಲ ಯಾವ ಪಾರ್ಟಿ ಕಣೆ ಯಾವ್ದೋ ಒಂದು ಹಾಕ್ತಿವಿ. ಯಾವ್ದೋ ಒಂದು ಯಾರಿಗಾರ ಒಬ್ರಿಗೆ ಹಾಕ್ಬೇಕಲ್ವಾ? ಯಾವ ಬಿಜೆಪಿಗೆ ಕಾಂಗ್ರೆಸ್ಗೆ ಹಾಕ್ತಿವಿ ಅಷ್ಟೇ. ಹೌದಾ? ಯಾರು ಇಲ್ಲಿ ಕಾಂಗ್ರೆಸ್ಸಿಂದ ಅಭ್ಯರ್ಥಿ? ಇಲ್ಲಿ ಸುಧಾಕರ್ ಇದ್ದಾರೆ. ಹೆಂಗೆ ಮನುಷ್ಯ? ಪರವಾಗಿಲ್ಲ, ಕೆಲಸ ಎಲ್ಲ ಮಾಡ್ತಾರಾ? ಮಾಡ್ತಾರೆ. ಹಂಗಾರೆ ಈ ಸರಿ ಯಾರಿಗೆ ಓಟ್ ಹಂಗಾರೆ? ಯಾರು ಗೊತ್ತಿಲ್ಲ ನಮ್ಗಿನ್ನ ಬಂದಾಗ ಇನ್ನು ಯಾರು ಸರಿಯಾಗಿ ಗೊತ್ತಿಲ್ಲ. ಯಾರು ನಿಂತ್ಕೊಂತ ಅವ್ರು ಹಾಕ್ತೀವಿ. ಸುಧಾಕರ್ ಹೇಳ್ತಾರೆ ಓಟ್ ಹಾಕ್ತೀರಾ? ಇಲ್ಲ, ಅವ್ರೇನೋದಿಲ್ಲ, ಯಾರಿಗ ನಾವು ಹಾಕ್ತೀವಿ. ಯಾವ್ರಣ್ಣ? ನಮ್ದು ಅಮನೇಟಿ. ಏನು ಮಾಡ್ಕೊಂಡಿದ್ದೀರಾ? ಅಮನೇಟಿ ಸೀಡ್ ಸೆಂಟ್ರಿಂಗ್ ವರ್ಕರ್ಸ್. ಹೌದಾ? ಹಾಂ. ಈ ಸರಿ ಎಲ್ಲ ಯಾವ ಪಾರ್ಟಿಗೆ ಹಾಕ್ಬೇಕು ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? BJP. ಯಾಕೆ BJPಗೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಯಾಕಂದ್ರೆ ಅದು ಒಳ್ಳೆ ವ್ಯವಸ್ಥೆ ಮಾಡ್ತದೆ, ಚೆನ್ನಾಗಿದೆ. ನಮಗೆ ಮೋದಿ ಅಂದರೆ ನಮಗೆ ಭಾರಿ ಇಷ್ಟ. ಇವರೆಲ್ಲ ಸರಿಲ್ಲ, ಇವರು ಸಿದ್ದರಾಮಯ್ಯ ಶಿವಕುಮಾರ್ ಇವರೆಲ್ಲ ಸರಿಲ್ಲ. ಸುಮ್ಮನೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೇಳ್ತಾರೆ. ಸುಮ್ಮನೆ ಮಾಡ್ಬಿಟ್ಟು ಆಮೇಲೆ ಈಗಾಗಲೇ ಈ ಕರೆಂಟ್ ಬಿಲ್ ಕಟ್ಟಂತಾರೆ. ನಾವೇನು ಕಟ್ಟ ನಾವೀಗ? ಇವರೆಲ್ಲ ಬರೀ ಮೋಸ. ಮೋದಿ ಆದರೆ ಪಕ್ಕ. ಅವನು ಅಕ್ಕಿ ಕೊಟ್ಟ, ಇವು ಒಂದು kg ಕೊಟ್ಟಿಲ್ಲ. ಇವು ಅವನು ಮೋದಿ ಕೊಡೋ ಅಕ್ಕಿಗೆ ಇವು ಸಿದ್ದರಾಮಯ್ಯ ಶಿವಕುಮಾರ್ ಇವರೆಲ್ಲ ತಿಂತಾರೆ ಅಕ್ಕಿ. ಅದು ಭಾರಿ ಮೋಸ. ಅದರಿಂದ ನಮಗೆ ಮೋದಿ ಬೆಸ್ಟ್. ಅಷ್ಟು ಬಿಟ್ಟರೆ ನೀದಲ್ಲ. ಓಕೆ ಥ್ಯಾಂಕ್ ಯು. ಕೋಟೆ ನಾಡಿನ ಮತದಾರರು ಒಂಥರ ಗುಪ್ತಗಾಮಿನಿ ಥರ ಇದ್ದಾರೆ. ಭಾಳಷ್ಟು ಜನರು ಇನ್ನೂ ಚುನಾವಣೆ ಬಂದಿಲ್ಲ, ಬಂದಾಗ ಓಟ್ ಹಾಕ್ತೀವಿ, ಇನ್ನೂ ಕೂಡ ಯೋಚನೆ ಮಾಡಿಲ್ಲ, ಯೋಚನೆ ಮಾಡಿ ಓಟ್ ಹಾಕ್ತೀವಿ. ಕೆಲವರು ನಮ್ಮ ಮನೆಯವರು ಹೇಳಿದ್ರೆ ಓಟ್ ಹಾಕ್ತೀವಿ, ಕೆಲವು ಟೈಮ್ ನಮ್ಮ ಇಚ್ಛೆ ಅಂತ ಓಟ್ ಹಾಕ್ತೀವಿ, ನಾವು ಇಂಥವರಿಗೆ ಓಟ್ ಹಾಕ್ತೀವಿ ಅಂತ ಯಾರೂ ಕೂಡ ಬಾಯ್ ಬಿಡ್ತಿಲ್ಲ. ಕೆಲವರು ಸ್ಪಷ್ಟವಾಗಿ ನಾವು ಕಾಂಗ್ರೆಸ್ ಅಂತಿದ್ದಾರೆ, ಇನ್ನು ಕೆಲವರು ನಾವು ಮೋದಿ ಅಂತಿದ್ದಾರೆ. ನಮಗೆ ಅಭ್ಯರ್ಥಿ ಯಾರು ಅಂತ ಗೊತ್ತಿಲ್ಲ, ಆದರೆ ಮೋದಿ ದೇಶ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಬನ್ನಿ ನಾವು ಚಿತ್ರದುರ್ಗದಿಂದ ಹಿರಿಯೂರಿಗೆ ಹೋಗೋಣ. ಹಿರಿಯೂರಿನಿಂದ ನಂತರ ಶಿರಾಗೆ ಹೋಗ್ತಿದ್ದೀವಿ. ಹಿರಿಯೂರಿನ ಜನರ ಅಭಿಪ್ರಾಯವನ್ನು ಪಡೆಯೋಣ. ಚಿತ್ರದುರ್ಗ ನಗರದ ಮದಕರಿ ಮಹಾಗಣಪತಿ ದೇವಸ್ಥಾನದ ಬಳಿ ನಾವಿದ್ದೀವಿ. ಬನ್ನಿ, ಇಲ್ಲಿ ದೇವಸ್ಥಾನಕ್ಕೆ ಬಂದಂಥ ಭಕ್ತಾದಿಗಳು ಮತ್ತು ಹಲವಾರು ಜನರು ಇಲ್ಲಿ ಸ್ಥಳೀಯರಿದ್ದಾರೆ. ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ. ಒಟ್ಟಾರೆ ಚಿತ್ರದುರ್ಗದಲ್ಲಿ ಯಾವ ರೀತಿ ಲೋಕಸಭೆ ಚುನಾವಣೆ ಹವಾ ಇದೆ ಮತ್ತು ಅವರ ಅಭಿಪ್ರಾಯ ಏನಂತ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ತಮ್ಮ ಹೆಸರು ಸರ್? ಯಶವಂತ್ ಕುಮಾರ್ ಅಂತೇಳಿ. ಏನು ಮಾಡ್ಕೊಂಡಿದ್ದೀರಿ ಯಶವಂತ್ ಅವರೇ? ನಾನು BJP ಫುಲ್ ಟೈಮರ್. ನಾನು ಇಲ್ಲಿ BJP ಬರೋ ಅವಕಾಶ ಇದೆಯಾ? 100ಕ್ಕೆ 100 ಇದೆ. ಮೋದಿಜಿಯವರ ಅಲೆಯಲ್ಲಿ ಈ ಸರಿ ನಾವು ಜಯಗಳಿಸ್ತೀವಿ ಅನ್ನೋದು ಆತ್ಮವಿಶ್ವಾಸ ನಮ್ಮಲ್ಲಿದೆ. 100ಕ್ಕೆ 100 ಗೆದ್ದೇ ಗೆಲ್ತೀವಿ ಸರ್. ನಮಸ್ಕಾರ ಯಜಮಾನ್ರೆ. ನಮಸ್ತೆ. ಯಾವ ಪಾರ್ಟಿ ನಿಮ್ಮದು? ನಮ್ಮದು ಮಾಮೂಲೆ ಹಾಂ, ಹೂವು ಹೂವಕ್ಕೆ ಹಾಕ್ತೀರಾ? ದೇವಸ್ಥಾನಕ್ಕೆ ಹೂವು ಬೇಕೇ ಬೇಕು ನನಗೆ. ಸರ್ ನಮಸ್ಕಾರ. ಸರ್ ನಿಮ್ಮದು? ನಮಸ್ತೆ ಯಜಮಾನ್ರೆ. ನಮಸ್ತೆ. ಏನು ಈ ಸರಿ ಲೋಕಸಭೆ ಚುನಾವಣೆಯಲ್ಲಿ ಏನು ಮಾಡ್ಬೇಕಂತ? ಕೇಳಲೇಬೇಡಿ, ನಮ್ಮದು ಫಸ್ಟ್ ಅದೇ. ಆಮೇಲೆ ಮುಂದೆ ಕೆಲಸ. ಫಸ್ಟ್ ಅದೇ, ಮುಂದೆ ಕೆಲಸ ನಮ್ಮದು. ಅಂದರೆ ಇದೆ ಅಂತ ಹೇಳಿದ್ವಲ್ಲ, ನಾವು BJP ಅಂತ ಹೇಳ್ತಾ ಇದೀವಲ್ಲ. ನಾವು BJPನೇ. ನಾವು BJP 100%. ಯಜಮಾನ್ರೆ ನಮಸ್ತೆ. ಯಾವ ಪಾರ್ಟಿ ನಿಮ್ಮದು? ನಮ್ಮದು BJP. ಹೌದಾ? ಇಲ್ಲಿ BJP ಜೋರಿದೆಯಾ? ಓಕೆ ಸರ್ ನಮಸ್ಕಾರ. ಸರ್ ನಮಸ್ಕಾರ. ಯಾವ ಪಾರ್ಟಿ ಸರ್ ತಮ್ಮದು ಈ ಸರಿ? ನಮ್ಮದು ಈ ಸರಿ ಮೋದಿ. ಪಾರ್ಟಿನ ಈ ದೇಶನ ಸಮಗ್ರವಾಗಿ ಮುಂದೆ ನಡೆಸ್ತಕ್ಕಂಥ ಒಬ್ಬ ಚೈತನ್ಯ ಇರೋಂಥ ವ್ಯಕ್ತಿ ನರೇಂದ್ರ ಮೋದಿ ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲ. ಥ್ಯಾಂಕ್ ಯು ವೆರಿ ಮಚ್. ಯಾವರು? ಇದೇ ಊರೇ. ಹೌದಾ? ನಾವು ಎಲೆಕ್ಷನ್ ಸರ್ವೆ ಮಾಡೋಕ್ಕೆ ಬಂದಿದ್ವಿ. ಅಂದರೆ ನಿಮ್ಮ ಅಭಿಪ್ರಾಯ ತಗೊಳ್ಳೋಕ್ಕೆ ತಾವು ಈ ಸರಿ ಯಾವ ಪಾರ್ಟಿಗೆ ಓಟ್ ಹಾಕ್ಬೇಕು ಅಂದ್ಕೊಂಡಿದ್ದೀರಾ? ನಾವು ಕಾಂಗ್ರೆಸ್ಗೆ ಹಾಕ್ಬೇಕು. ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಪುರ ಯಾವ ರೀತಿ ವ್ಯಕ್ತಿತ್ವ? ಪರವಾಗಿಲ್ಲ, ಒಳ್ಳೆಯವರು. ಅವ್ರು ಒಳ್ಳೆ ಕೆಲಸಗಾರ, ಒಳ್ಳೆ ಕೆಲಸ ಮಾಡ್ತಾರೆ, ಚೆನ್ನಾಗಿ ಇದು ಮಾಡ್ತಾರೆ. ಪರವಾಗಿಲ್ಲ, ಒಳ್ಳೆಯವರು. ಯಾಕೆ ಕಾಂಗ್ರೆಸ್ಗೆ ಓಟ್ ಹಾಕಬೇಕು? ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕಂದ್ರೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಒಳ್ಳೆ ಬಡ ಜನಕ್ಕೆಲ್ಲ ಒಳ್ಳೆಯದು ಮಾಡ್ತಿದ್ದಾರೆ. ಅದರಿಂದ ಆಗ್ತದೆ. ಸರ್ ನಮಸ್ತೆ. ಸರ್ ಏನು ಸರ್ ಈ ಸರಿ ಎಲ್ಲ ಯಾವ ಪಾರ್ಟಿ ಇಲ್ಲಿ ಸ್ಟ್ರಾಂಗ್ ಇದೆ? ಈಗ ನಮ್ಮ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್. ಕಾಂಗ್ರೆಸ್ ಜೋರಿದೆಯಾ? ಯಾಕೆ ಅಂತ? ಯಾಕಂದರೆ ಎಲ್ಲ ಬಡವರಿಗೆಲ್ಲ ಚೆನ್ನಾಗಿ ಇದು ಮಾಡಿದ್ದಾರೆ, ಅನುಕೂಲ ಮಾಡಿದ್ದಾರೆ. ಕಾಂಗ್ರೆಸ್ ಒಲವು ಇದೆ ಚಂದ್ರಪ್ಪರಿಗೆ. ಹೌದಾ? ಯಾವ ಥರ ಅನುಕೂಲ ಮಾಡಿದ್ದಾರೆ ಸರ್? ಎಲ್ಲ ಹೆಣ್ಮಕ್ಳಿಗೆಲ್ಲ 2,000 ರೂಪಾಯಿ ಇದು ಮಾಡಿದ್ದಾರೆ. ಬಸ್ಸು ಉಚಿತ ಮಾಡಿದ್ದಾರೆ ಪ್ರಯಾಣಿಕರಿಗೆ.
ಎಲ್ಲ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ಸರ್. ಇದು ನಿಮಗೆ ಅನುಕೂಲ ಆಗ್ತಿದೆಯಾ? ಅನುಕೂಲ ಆಗ್ತದೆ ಸರ್. ಹಾಂ ಹಾಂ ಒಬ್ಬರಿಗೆಲ್ಲ ಅನುಕೂಲ ಆಗುತ್ತೆ ಸರ್. ನಿಮ್ಮ ಮನೆಯಲ್ಲಿ ನಿಮ್ಮ ಸ್ನೇಹಿತರೆಲ್ಲ ಈ ಸರಿ ಯಾವ ಪಾರ್ಟಿಗೆ ಹಾಕ್ಬೇಕಂತಿದ್ದಾರೆ? ಸರ್ ಕಾಂಗ್ರೆಸ್ ಪಾರ್ಟಿ. ಅಂದರೆ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಬಂದರೆ ಅನುಕೂಲ ಅಂತನಾ? ಹ್ಞೂ ಸರ್ ಹೌದು ಅನುಕೂಲ ಇದೆ. ಯಾಕೆ ಸರ್ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಬರಬೇಕು? ಕಾಂಗ್ರೆಸ್ ಅಲ್ಲಿ ಒಳ್ಳೆ ಲೀಡರ್ ಇದ್ದಾರೆ, ನಮ್ಮ ಭೂಪೇಣ್ಣರು ಇದ್ದಾರೆ, ಅವ್ರಿಗೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವರು ಒಂದು ಬಡವರಿಗೆ ಏನಂತ ನೋಡ್ತಾರೆ, ಒಂದು ಶ್ರದ್ಧೆಯಿಂದ ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ. ಭಾಳ ಅನುಕೂಲ ಆಗ್ತೈತೆ ಅವ್ರ ಕಡೆಯಿಂದ. ಒಂದು ಮಗು ಇದ್ದಂಗೆ ಅವರು ಪಪ್ಪಣ್ಣರು ಭಾರಿ ಒಳ್ಳೆಯವರು. ಅವರು ನಮಗೆ ಈಗಲಿಂದ ಒಂದು ಏನು ಹೆಲ್ಪ್ ಮಾಡಿಲ್ಲ, ಆದ್ರೂ ಅವರು ಒಂದು ಈಗ ಅನ್ನದಾನ ಬಿಟ್ಟಿಲ್ಲ ಸರ್ಕಾರದಿಂದ, ಒಂದು ಪ್ರಾಬ್ಲಮ್ ಇರ್ತವೆ. ಹಂಗಾಗಿ ಅವರಿಂದ ಒಂದು ಸ್ವಲ್ಪ ಅಡೆತಡೆ ಆಗ್ತಿದೆ. ಪಪ್ಪಿ ಅವ್ರು ಯಾವ ಪಾರ್ಟಿ? ಕಾಂಗ್ರೆಸ್ ಪಾರ್ಟಿ. ಹಂಗಾಗಿ ಅವರು ಕಾಂಗ್ರೆಸ್ ಪಾರ್ಟಿ ಆದ್ರೂ ಅಲ್ಲ, ವ್ಯಕ್ತಿತ್ವ ಒಳ್ಳೆಯದು. ಅಂದ್ರೆ ಆ ವಯ್ಯ ಇದಾನ ಅಂತ ನಮಗೆ ಈ ಸಲ ಬರೋದಾದ್ರೂ MP ಎಲೆಕ್ಷನ್ ಬಂದ್ರೂ ಕಾಂಗ್ರೆಸ್ಸೇ ಬರ್ಬೇಕಂತ ನಮ್ಮ ಚಿತ್ರದುರ್ಗದಲ್ಲಿ ನಾವು. ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಪುರ ಯಾವ ರೀತಿ? ಅದು ನಮಗೆ ಗೊತ್ತಿಲ್ಲ ಸರ್. ನಮಗೆ ಕಾಂಗ್ರೆಸ್ ಪಾರ್ಟಿಗೂ ಬಂದರೆ ಒಳ್ಳೆಯದು ಸರ್, ಬಡವರಿಗೆ ಒಳ್ಳೆ ಅನುಕೂಲ ಆಗುತ್ತೆ ಇಲ್ಲಿ. ಸರ್ ಕಲ್ಲೇಶ್ ಅಂತ. ಏನು ಮಾಡ್ಕೊಂಡಿದ್ರಿ ಸರ್? ಸರ್ ನಮ್ದು ಆಟೋಮೊಬೈಲ್ ಇದೆ. ಆಟೋಮೊಬೈಲ್ ಇದೆ. ಏನು ನಡೀತಿದೆ ಸರ್ ಇಲ್ಲೆಲ್ಲ? ಯಾವ ಪಾರ್ಟಿ ಇದೆ ಸರ್? ಭಾರತೀಯ ಜನತಾ ಪಾರ್ಟಿ ಚಿತ್ರದುರ್ಗದಿಂದ. ಭಾರತೀಯ ಜನತಾ ಪಾರ್ಟಿ ಬಂದರೆ ಒಳ್ಳೇದು, ದೇಶಕ್ಕೆ ಒಳ್ಳೇದಾಗುತ್ತೆ, ಪ್ರಜೆಗಳಿಗೆ ಒಳ್ಳೇದಾಗುತ್ತೆ. ಅದರಿಂದ ಕಾಂಗ್ರೆಸ್ ಅಭ್ಯರ್ಥಿ ಕೆಟ್ಟವರಾ? ಕೆಟ್ಟವ್ರಂತಲ್ಲ, BJP ಪಾರ್ಟಿಯಲ್ಲಿ ಕಮಲ ಯಾರು ಕೊಟ್ಟರು, ನಿಮ್ಗೆ ಕೊಟ್ಟರು ನಾವು ಮಾಡ್ತೀವಿ, ಯಾರಿಗೆ ಕೊಟ್ಟರು ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ. ದೇಶಕ್ಕೋಸ್ಕರ ಮಾಡ್ತೀವಿ, ಮೋದಿಗೋಸ್ಕರ. ಇಲ್ಲಿ BJP ಕಾರ್ಯಕರ್ತರಿದ್ದೀರಾ? BJP ಕಾರ್ಯಕರ್ತರನ್ನೇ. BJP ಕಾರ್ಯಕರ್ತರಾಗಿ ಮತ್ತು ಸಾಮಾನ್ಯ ವ್ಯಕ್ತಿಗಳಾಗಿ ಕೂಡ ನಾವು ಹೇಳೋಕೆ ಇಷ್ಟಪಡ್ತೀವಿ. ಮೋದಿ ಬಂದರೆ ಒಳ್ಳೆಯದು, ಪ್ರಜೆಗಳಿಗೆ ಒಳ್ಳೇದಾಗುತ್ತೆ. ಈಗ ನೋಡಿರಿ, ಈಗ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರ ಇದ್ದರೂ ಕೂಡ ಈ ರೈತರಿಗೆ ಪರಿಹಾರ ಬಂದಿಲ್ಲ, ಇನ್ನು ಇದುವರೆಗೂ ಪರಿಹಾರ ಬಂದಿಲ್ಲ. ಈಗ ಚಳ್ಳಕೆರೆ ಮತ್ತು ಮೊಳಕಾಲ್ಮೂರು ಭಾಗದಲ್ಲಿ ಕುಡಿಯೋ ನೀರು ತೊಂದರೆ ಆಗಿದೆ. ಅದ್ರ ಬಗ್ಗೆನೂ ಏನು ಚಿಂತೆ ಮಾಡ್ತಾ ಇಲ್ಲ. ಸ್ವಲ್ಪ ಮಾಧ್ಯಮದ ಮುಖಾಂತರ ಹೇಳಿದ್ರೆ ಒಳ್ಳೆಯದಾಗುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಚಿತ್ರದುರ್ಗ ನಗರದ DC ಸರ್ಕಲ್ನಲ್ಲಿ ನಾವು ಈಗ ಇದ್ದೀವಿ. ಇಲ್ಲಿ ಒಂದಷ್ಟು ಮತದಾರಿದ್ದಾರೆ, ಬೇರೆ ಬೇರೆ ವ್ಯವಹಾರಕ್ಕೆ ಇಲ್ಲಿ ಬಂದಂಥವ್ರು, ಜಿಲ್ಲಾಧಿಕಾರಿ ಕಚೇರಿ ಇರ್ಬೋದು, ಬೇರೆ ಬೇರೆ ವಿಚಾರಕ್ಕೆ ಬಂದಿರುವಂಥದ್ದು ತಾವು ಗಮನಿಸ್ಬೋದು. ನೋಡಿ, ಇಲ್ಲಿ ಪ್ರೊಟೆಸ್ಟ್ ಕೂಡ ಆಗ್ತಿರುವಂಥದ್ದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರನ್ನ ನಿರ್ಲಕ್ಷಿಸಿದೆ, ಪರಿಹಾರಗಳನ್ನ ಕೊಡ್ತಿಲ್ಲ ಅಂತ ಈಗಾಗಲೇ ಒಂದು ಪ್ರತಿಭಟನೆ ಕೂಡ ನಡೀತಿರುವಂಥದ್ದು. ಎಲ್ಲದರ ನಡುವೆ ನಾವು ಜನರನ್ನ ಮಾತನಾಡಿಸ್ತಾ ಹೋಗೋಣ ಬನ್ನಿ. ಸರ್ ನಮಸ್ಕಾರ. ಸರ್ ಇವರು ಸೋಷಿಯಲ್ ಮೀಡಿಯಾದಲ್ಲಿ ನಮಸ್ಕಾರ ಬ್ರದರ್. ಏನು ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತೀರಾ? ಏನಿದೆ ಸೋಷಿಯಲ್ ಮೀಡಿಯಾ? ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ಜಿಲ್ಲಾಧ್ಯಕ್ಷ ಸರ್, ಮೂಡ್ಲಿಗಿರಿಯಪ್ಪ ಅಂತ ನನ್ನ ಹೆಸರು. ಹೇಳಿ ಸರ್. ಏನು ಸರ್, ಕಾಂಗ್ರೆಸ್ಗೆ ಅವಕಾಶ ಇದೆ ಇಲ್ಲಿ? ಹಾಂ ಸರ್, ಇದೆ 100%. ಯಾಕಂತ ಹೇಳಿದ್ರೆ ಎಲ್ಲ 8 ಕ್ಷೇತ್ರ, ಸುಮಾರು 8 ಕ್ಷೇತ್ರಗಳಲ್ಲಿ 7 ಕ್ಷೇತ್ರ ನಮ್ಮ ಶಾಸಕರು ಇರೋದ್ರಿಂದ ನಮ್ಮ ಕಾಂಗ್ರೆಸ್ಸಿಗೆ ಪ್ಲಸ್ ಪಾಯಿಂಟ್ ಆಗ್ತದೆ. ಈ ಗ್ಯಾರಂಟಿ ಮೇಲೆ ಇದು ಮಾಡ್ತಿದ್ದೀರಾ? ಗ್ಯಾರಂಟಿ ಶೋರ್. ಯಾಕಂತ ಹೇಳಿದ್ರೆ ಪ್ರತಿ ಬಡವರಿಗೆ 2,000 ರೂಪಾಯಿ ಪ್ರತಿ ತಿಂಗಳು ಅಕೌಂಟಿಗೆ ಹೋಗುತ್ತೆ. ಮತ್ತು ನಮ್ಮ ಏನೋ ನ್ಯಾಯ ಸೊಸೈಟಿಗೆ ತಿಂಗಳ 820 ರೂಪಾಯಿ, ಪ್ರತಿ ಒಬ್ಬರಿಗೆ 170 ರೂಪಾಯಿ ಅಮೌಂಟ್ ಬರುತ್ತೆ. ಹಾಗಾಗಿ ಗ್ಯಾರಂಟಿ, ಈ ಬಾರಿ ಗ್ಯಾರಂಟಿಯಿಂದ ನಮ್ಮ ಜನ ಬೆಂಬಲಿಸ್ತಾರೆ. ಹೌದು ಸರ್, ಬನ್ನಿ ನಾವು ಮಾತನಾಡಿಸ್ತಾ ಹೋಗೋಣ. ಬಹಳಷ್ಟು ಜನರು ಇಲ್ಲಿದ್ದಾರೆ. ಸರ್ ಯಾವ ಊರು ಸರ್ ನಿಮ್ಮದು? ಇದೇ ಊರು. ಏನು ಮಾಡ್ಕೊಂಡಿದ್ದೀರಾ? ಇಲ್ಲಿ ಆಫೀಸ್ ಹತ್ರ ಇದೆ. ಇಲ್ಲೆಲ್ಲ ಯಾವ ಪಾರ್ಟಿ ಬರುತ್ತೆ? ಹೇಳೋಕ್ಕಾಗಲ್ಲ ಸರ್. ಜನದ ಮೇಲೆ ಇದೆ, ಜನ ಸಮೀಕ್ಷೆ ಮೇಲೆ ಇದೆ. ನಿಮ್ಮ ಪ್ರಕಾರ ಟ್ರೆಂಡ್ ಯಾರ ಪರವಾಗಿದೆ? ಸ್ವಲ್ಪ ಚಂದ್ರಪ್ಪ ಅವ್ರ ಪರವಾಗಿದೆ. ಹಿಂಗೆ ಚಂದ್ರಪ್ಪ ಮನುಷ್ಯ ಒಳ್ಳೆ ಮನುಷ್ಯರು, ಒಳ್ಳೆ ವ್ಯಕ್ತಿ, ಸರಳ ಸಜ್ಜನಿಕ ರಾಜಕಾರಣಿಗಳು. ಗೋವಿಂದ ಕಾರಜೋಳ ಬಂದರು BJP ಅವ್ರು ಒಳ್ಳೆಯರಲ್ವಾ? ನಾವು ಒಳ್ಳೆಯದೇ, ನಾವು ಕಂಡಂಗೆ ಚಂದ್ರಪ್ಪನವರು ಸರಳ ಸಜ್ಜನಿಕ ರಾಜಕಾರಣಿಗಳು ಅಂತ ಹೇಳ್ತೀವಿ. ಥ್ಯಾಂಕ್ ಯು. ನಮಸ್ತೆ ಯಜಮಾನ್ರೆ, ಏನು ಮಾಡ್ಕೊಂಡಿದ್ದೀರಾ? ನಾವು ವ್ಯವಸಾಯ ಸರ್. ಏನು ಬೆಳಿದ್ದೀರಾ? ಶೇಂಗಾ ಬೆಳಿತೀವಿ ಸರ್. ಇನ್ಸೂರೆನ್ಸ್ ಬಂದಿಲ್ಲ, ಅದಕ್ಕೆ ಬಂದಿದೆ ಸರ್. ಇನ್ಸೂರೆನ್ಸ್ ಬಂದಿಲ್ವಾ? ಯಾಕೆ? ಇಲ್ಲ ಬಂದಿಲ್ಲ ಸರ್. ಈಗ ಎಲ್ಲ ಹಿತಸಂತಿ ಜಾರಿಗೆ ತಂದರು, ಅದಕ್ಕೆ DCI ಅವ್ರನ್ನ ಕಾರ್ಕೊಂಡು. ಇಲ್ಲೆಲ್ಲ ಯಾವ ಪಾರ್ಟಿ ಇದೆ ನಿಮ್ದು? ಈ ಸರಿ ಯಾರಿಗೆ ನೀವು ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ನರೇಂದ್ರ ಮೋದಿಗೆ ಹಾಕ್ಬೇಕಂತಿದ್ದೀವಿ ಸರ್. ಅವ್ರು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ, ಅವ್ರಿಗೆ ಹಾಕ್ಬೇಕಂತ ಇದ್ದೀವಿ ಸರ್. ಕೆಲಸಗಳು ಮಾಡಿದ್ದಾರೆ, ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಬೇಡ ಅಂತ ಅಂದ್ಕೊಂಡಿದ್ದೀವಿ ಸರ್. ಅನಿಸಿದೆ ಸರ್. ನಮಸ್ಕಾರ ಸರ್. ತಾವು ಯಾವ್ದಾದ್ರು ಪಾರ್ಟಿಲಿ ಕೆಲಸ ಮಾಡ್ತೀರಾ ಸರ್? ಇಲ್ಲ, ನಾವು ಸದ್ಯ ಮೂಲ JDSನವರು. ನಮ್ಮ ಸರ್ವಿಸಲ್ಲಿ ಓಟು ಹಕ್ಕು ಬಂದಾಗಲಿಂದ ನಾವು JDSಗೆ ಓಟ್ ಹಾಕಿ ಬಂದಿರೋದು. JDSನವರು BJP ಒಂದಾಗಿದ್ದಾರೆ. ಅಲಿಯನ್ಸ್ ಮಾಡ್ಕೊಂಡಿದ್ರೆ ವರಿಷ್ಠರು ಹೆಂಗೆ ಹೇಳ್ತಾರೆ ಹಂಗೆ ಕೇಳಬೇಕಾಗುತ್ತೆ ಅಲ್ವಾ? ಮತ್ತೆ ಇಲ್ಲಿ ಎಲ್ಲ ಸ್ನೇಹಿತರೆಲ್ಲ ಇದ್ದಾರೆ, ಎಲ್ಲ ಪಕ್ಷದವರು ಅದಾರೆ ಇಲ್ಲಿ, ಎಲ್ಲರೂ ಮಾತಾಡ್ಸಿ. ತಮ್ಮದು ಸರ್? ನಮ್ಮದು BJP. ಹಾಂ ಸರ್.
ಇವಾಗ ಮೋದಿ ಪ್ರಧಾನಮಂತ್ರಿ ಆಗಬೇಕಂದ್ರೆ ಅವರೇ ಬಿ ಜೆ ಪಿ ಓಟ್. ತಾವು ಸರ್? ನಾವು ಬಿ ಜೆ ಪಿ ಸರ್. ಮೋದಿ ಮಾಡಿರೋಂಥ ಕಾರ್ಯಕ್ರಮಗಳಿಗೆ ಬಿ ಜೆ ಪಿನೇ ಬಿ ಜೆ ಪಿಗೆ ಓಟು ಅಂತ. ಬನ್ನಿ ಮತ್ತಷ್ಟು ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ಕಾರ ಸರ್. ಇಲ್ಲಿ ಯಾವ ಪಾರ್ಟಿ ಬರ್ಬೇಕಂತ ಅನ್ಕೊಂಡಿದ್ದೀರಾ? ನಮಗೆ ನಾವು ಬಿ ಎಸ್ ಪಿ ಕಡೆಯಿಂದ ನಾವೇ ಅಭ್ಯರ್ಥಿ ಇದ್ವಿ, ಹಂಗಾಗಿ ನಾವು ಬಿ ಎಸ್ ಪಿ ಕಡೆಯಿಂದ ಬರಬೇಕು, ಬಿ ಎಸ್ ಪಿನೇ ಅಧಿಕಾರಕ್ಕೆ ಬರಬೇಕು, ಅದೇ ಚುಕ್ಕಾಣಿ ಹಿಡಬೇಕು ಅಂದರೆ ನಮ್ಗೆ ಆಸೆ ಇರೋದು. ಹಂಗಾಗಿ ಈ ಸಾರಿ ಯಾಕಂದರೆ 75 ವರ್ಷಗಳಿಗೆ ಸಮೇತ ಎಲ್ಲ 3 ಪಕ್ಷಗಳನ್ನು ನೋಡಿದ್ದೀವಿ ನಾವು. 75 ವರ್ಷಗಳಿಗೆ ಏನು ಇಂಪ್ರೂವ್ಮೆಂಟ್ ಆಗಿಲ್ಲ. ಹೋಗಿರ್ತಕ್ಕ ಅಲ್ಲಿ ಓದ್ತಕ್ಕಂಥ ಆಡಳಿತ ಪಕ್ಷದ ಯಾರಾಗಲಿ ಒಳ್ಳೆ ಎಜುಕೇಟೆಡ್ ಹೋಗ್ತಾರೆ, ಹೋಗಿ ಜನಗೆ ಯಾಕೆ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳು ಬರಬಾರ್ದು? ಕಾರಣ ಯಾಕಂದರೆ 75 ವರ್ಷಗಳು ಅವ್ರು ನೋಡಿದ್ವಿ 3 ಪಾರ್ಟಿನವ್ರು ಯಾರು ಏನು ಕೆಲಸ ಮಾಡಲ್ಲ, ಸುಮ್ಮನೆ ಗೆದ್ದೋಗ್ತಾರೆ, ಅಧಿಕಾರ ಹಿಡ್ಕೊಂತಾರೆ, ಕಾರ್ ಕೊಡ್ತಾರೆ, ಆರಾಮಾಗಿ ಅಡ್ಡಾಡ್ಕೊಂಡು ಆಚೆ ಈಚೆ ಇರ್ತಾರೆ, ಜನಗಳು ಸ್ಪಂದಿಸಲ್ಲ, ಜನಗಳಿಗೆ ಏನು ಬೇಕು ಏನಿಲ್ಲ ಅಂತ ಜನಗಳಿಗೆ ಇಲ್ಲಿ ಬಿ ಎಸ್ ಪಿ ಬರುತ್ತಂತ ಯಾವ ಲೆಕ್ಕಾಚಾರದಲ್ಲಿ ಹೇಳ್ತಿದ್ದೀರಾ? ಯಾವುದು ಬಿ ಎಸ್ ಪಿ ಬರುತ್ತೆ ಅಂತ ಅಲ್ಲ, ಬರಬೇಕು ಅಂತ ನಾವು ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ಯಾವುದೇ ಹಂಗಾರೆ ಅವರು ಬರ್ತಾರಂತ ಏನೋ ಮಾಡ್ತಾರೆ, ಬರಬೇಕು ಅಂತ ಅವ್ರು ಹೇಳೋದು. ಹಂಗೆ ನಮ್ಮ ಆಸರೆ ಅಂತ ನಾವು ಬಿ ಎಸ್ ಪಿ ಮಾಡ್ಬೇಕು ಅಂತ ಇದ್ವಿ, ಬಿ ಎಸ್ ಪಿ ತರಿಸ್ಬೇಕಂಬ ಆಸೆ ಇದೆ. ಯಾಕಂದ್ರೆ ಯಾವ ಪಾರ್ಟಿ ಬರ್ಬೇಕಂತ ಅನ್ಸ ನಾವಿಲ್ಲಿ ಸರ್ವೆ ಮಾಡ್ತಾ ಇದ್ವಿ, ಜನಮತ ಯಾತ್ರೆ. ಕಾಂಗ್ರೆಸ್ ಪಕ್ಷ. ಯಾಕೆ ಕಾಂಗ್ರೆಸ್ ಪಕ್ಷ ಬರಬೇಕು? ಎಲ್ಲ ರೈತರಿಗೆ, ಎಲ್ಲ ಬಡವರಿಗೆ, ಎಲ್ಲರಿಗೂ ಅನುಕೂಲ ಮಾಡುತ್ತೆ ಕಾಂಗ್ರೆಸ್ ಪಕ್ಷ. ಅದಕ್ಕೆ ಎಲ್ಲ ಗೃಹಲಕ್ಷ್ಮಿ, ಅನ್ನಭಾಗ್ಯ, ಗೌರ್ಮೆಂಟ್ ಮತ್ತು ಫ್ರೀ ಎಲ್ಲ ಅನುಕೂಲ ಮಾಡಿದೆ. ಹಂಗಾಗಿ ಕಾಂಗ್ರೆಸ್ ಪಕ್ಷನೇ ಬರಬೇಕದು. ಚಿತ್ರದುರ್ಗದಲ್ಲಿ ಟ್ರೆಂಡ್ ಯಾರ ಪರವಾಗಿದೆ? ಬಿ ಎನ್ ಚಂದ್ರಪ್ಪ ಪರವಾಗಿದೆ. ಅಂದ್ರೆ ಕಾಂಗ್ರೆಸ್ ಪರವಾಗಿದೆ ಅಂತ. ಕಾಂಗ್ರೆಸ್ ಬಿಜೆಪಿ ಪರವಾಗಿಲ್ವಾ? ಇಲ್ಲ ಕಮ್ಮಿ ಐತೆ ಅದು. ಈಗ ಬಹಳಷ್ಟು ಜನ ಮಾತಾಡಿಸಿ ನಾವು ಮೋದಿಗೆ ಓಟ್ ಹಾಕ್ತಿದೀವಿ ಅಂತಿದ್ದಾರೆ. ಜನ ಒಂದು 4ನೇ ಭಾಗದವ್ರು ಅದಾರೆ, ಯುವಕರು, ಅವರಿಗೆ ಸ್ವಲ್ಪ ಅನುಕೂಲ ಇರುತ್ತಲ್ಲ ಅಂತಾರ ಅದಾರೆ. ಏನು ಅನುಕೂಲ ಆಗಿಲ್ಲ ಬಿ ಜೆ ಪಿಯಿಂದ. ನಮಸ್ಕಾರ ಸರ್. ನಮಸ್ಕಾರ. ಏನು ಸರ್ ಇಲ್ಲೆಲ್ಲ ಯಾವುದು ಟ್ರೆಂಡ್ ಇದೆ ಸರ್ ಚಿತ್ರದುರ್ಗದಲ್ಲಿ? ಈಗ ಟ್ರೆಂಡ್ ಏನಪ್ಪ ಅಂದರೆ, ಈಗ 10 ವರ್ಷದಲ್ಲಿ ಮೋದಿ ಮಾಡಿರೋಂಥ ಕೆಲಸ ನೋಡಿ ಮೋದಿಗೆ ಓಟ್ ಹಾಕ್ಬೇಕು ಅಂತ. ನಾವು ಜೀವ ಉಳಿಸ್ಕೊಂಡು ಓಡಾಡೋಕ್ಕೆ ಅಂದರೆ ಮೋದಿ. ಈಗ ಫ್ರೀ 5,000 ರೂಪಾಯಿ 6,000 ರೂಪಾಯಿ ಒಂದೊಂದು ಇಂಜೆಕ್ಷನ್ ಮಾಡಿಸ್ತಿದ್ರು. ಆ ಕೊರೋನಾ ಬಂದಾಗ ಎಲ್ಲ ಸತ್ತು ಹೋಗ್ತಿದ್ರು ಜನ. ಅಂಥ ಟೈಮ್ನಲ್ಲಿ ಅವರು ಒಳ್ಳೊಳ್ಳೆ ಸ್ಕೀಮ್ ಮಾಡಿ ಮೋದಿ ನಮ್ಮ ದೇಶಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ. ನೋಡಿ ಮೋದಿ ಅಂತಿದ್ದಾರೆ. ಎಷ್ಟೋ ಲಕ್ಷಾಂತರ ಜನ ಕೊರೋನಾದಾಗ ಸತ್ತೋದ್ರಲ್ಲ ಸಹ. ಒಂದೇ ದಿನ ಇವತ್ತು ಅಡ್ಮಿಟ್ ಆಗಾರು ಬೆಳಕರೆ ಕಾಣತ್ತಾರ ಅವರು. ಹಂಗೆ ಬಹಳ ಜನ ಸತ್ತೋದ್ರು. ಜೀವ ಉಳಿಸಿರೋದು ಮುಖ್ಯ. ಇವತ್ತು 5,000-10,000 ರೂಪಾಯಿ ಬಡವರು ಇಂಜೆಕ್ಷನ್ ಮಾಡಿಸ್ಕೊಂಬರಕ್ಕಾಗ್ತದೆ. ಮತ್ತೆ ಈಗ ಯಾಕೆ ಸಾಯ್ತಾ ಇಲ್ಲ? ಬಹಳ ಮಾಡ್ಲೇಬೇಕಲ್ಲ ಜನಗಳಿಗೋಸ್ಕರ. ಏನ್ ಮಾಡಿದ್ದಾರೆ? 2014ರಿಂದ ಇಲ್ಲಿವರೆಗೂ 55 ಲಕ್ಷ ಕೋಟಿ ಸಾಲ ಆಯಿತು. ಇನ್ನೂ 155 ಲಕ್ಷ ಸಾಲ ಮಾಡಿದ್ದಾರೆ. ಸಾಧನೆ ಏನಿದೆ ಸರ್? ಬರೇ ಕಾಂಗ್ರೆಸ್ ಅವ್ರಿಗೆ ಹೇಳ್ದ 60 ವರ್ಷದಲ್ಲಿ ಏನು ಮಾಡಿದ್ರು? ಬ್ರಿಟಿಷರು ಏನು ಬಿಟ್ಟೋಗಿದ್ರು? ಎತ್ತಿನ ಗಾಡಿ ಬಿಟ್ಟೋಗಿದ್ರು. ಎತ್ತಿನ ಗಾಡಿಯಿಂದ ಈ ದೇಶಕ್ಕೆ ಅವರೇ ತಂದಿದ್ದಲ್ಲ ಕಾಂಗ್ರೆಸ್ನವರೇ. ಅವ್ರು ಬೇರೆದು ಏನು ಮಾಡ್ತಾರೆ ಸರ್? ಏನು ಮಾಡಲ್ಲ. ಬರೇ ಇದು ಜುಮ್ಲೆಬಾಜಿ ಏನು ಮಾಡಿಲ್ಲ ಸರ್. ಈ ಸತಿ ದೇಶದಲ್ಲೂ ಗಠಬಂಧನ ಬರುತ್ತೆ. ದುರ್ಗ ಅಂತೂ 100ಕ್ಕೆ 200% ಕಾಂಗ್ರೆಸ್ ಸರ್. ಯಾಕೆ ಕಾಂಗ್ರೆಸ್ ಬರಬೇಕು ಸರ್? ಕಾಂಗ್ರೆಸ್ ಯಾಕೆ ಬರ್ಬೇಕಂದ್ರೆ ಸರ್, ಎಲ್ಲರ ಸಮಾನತೆ ಇದೆ. ಮತ್ತು ದೇಶದ ಬಗ್ಗೆ ಎಲ್ಲ ಏನು ದೇಶದ ಜನಗಳಿಗೆ ಏನೇನು ಬೇಕು, ಏನು ಅವಶ್ಯಕತೆ ಇದೆ ಸರ್. ಮತ್ತು ಯಾವುದೇ ಒಂದು ಜಾತಿಗೆ ಇದಾಗಲಿ ಅದಾಗಲಿ ಏನು ಸರ್. ಇವಾಗ ನೋಡಿ 2014ರಿಂದ ಬರೀ TV ಡೆಬಿಟಲ್ಲಿ ಬರೀ ಅದೇ ಮಾತಾಡಿ ಸರ್. ಹಿಂದೂ ಮುಸ್ಲಿಂ ಅದು ಇದು ಅಂತ ಹೇಳೇ ಮಾತಾಡೋದು ನಾವು. ಬರೇ ಚೈನಾ ಅದು ಇದು ಬರೇ ಮುಳುಗೋಗಿರೋದು ಪಾಕಿಸ್ತಾನಿಗೆ ತೋರಿಸ್ತಾರೆ. ಇದು ಮುಂದೆ ಹೋಗಿರೋ ಚೈನಾಗೆ ತೋರಿಸಲ್ಲ ಸರ್. ನಮ್ಮ ದೇಶದಲ್ಲಿ ನಮಗೆ ಏನು ಅವಶ್ಯಕತೆ? 2 ಕೋಟಿ ಉದ್ಯೋಗ ಕೊಡ್ತೀನಂದ್ರು, 15 ಲಕ್ಷ ಕೊಡ್ತೀನಂದ್ರು, ಅದು ಯಾವುದು ಇದು ಕೊಟ್ಟಿಲ್ಲ ಸರ್. ಸುಮ್ಗೆ ನನಗೆ ಇದೆಲ್ಲವೂ ಕೂಡ ಚರ್ಚೆ ಆಗುತ್ತಾ ಈ ಬಾರಿ? ಸರ್ ಆಗುತ್ತೆ ಸರ್, ಖಂಡಿತ ಆಗುತ್ತೆ ಸರ್, ಖಂಡಿತ ಆಗುತ್ತೆ ಸರ್. ಡಿಮಾನಿಟೈಸೇಷನ್ ಆಗೋಕ್ಕಿಂತ ಮುಂಚೆ 500 ರೂಪಾಯಿ ದುಡಿದ್ರು ಬದುಕಕ್ಕೆ ಭಾಳ ಸವಲತ್ತು ಸರ್. ಇವಾಗ ಆಗ್ತಿಲ್ಲ ಯಾರ ಕೈಲಿ. ಯಾಕೆ ಅಂತ ಸರ್? ಇವಾಗ ಇಲ್ಲ ಸರ್. ಇವಾಗ ಎಲ್ಲದ್ರಲ್ಲೂ GST ಅಲ್ಲ ಸರ್. ಹೆಂಗೆ ಕಟ್ತಾನೆ ಬಡವ ಮನುಷ್ಯ ಸರ್? ಒಂದು ಅಪ್ಪ ಅಮ್ಮ ಇದ್ದು 14 ಜನ ಮಕ್ಕಳಿದ್ರೆ ಒಂದು ಮನೆಗೆ ಎಕ್ಸಾಂಪಲ್ ಕೊಡ್ತಿರೋದು. ಅವ್ನು 500 ರೂಪಾಯಿ ದುಡ್ದು ಒಂದು 14 ಮಕ್ಳಿಗೆ ಹೆಂಗೆ ಸಾಕ್ತಾನೆ? ಅದೇ ಥರ ನಮ್ಮ ದೇಶ ಸರ್. ನಾವೆಲ್ಲ ಬಡವರು ಇರೋದಿಲ್ಲ. ಇಲ್ಲಿ ಏನು ನಮಗೆ ಮಾಡ್ಕೊಂಡು ತಿನ್ನೋಕೆ ದಾರಿ ಬೇಕು ಸರ್. ಅದೇ ಬೇಕಾಗಿರೋದು. ನಿಮಗೆ ಡೆವಲಪ್ಮೆಂಟ್ ಬೇಕು, ಫ್ಯಾಕ್ಟ್ರೀಸ್ ಬೇಕು, ಅದು ಬೇಕು, ಎಲ್ಲ ಬೇಕು ಸರ್. ಚಂದ್ರಪ್ಪ ಅವರು ಇಲ್ಲಿ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮತ್ತು 5 ವರ್ಷ ಗೆದ್ದು ಡೆಲ್ಲಿಯಿಂದ ಹಳ್ಳಿ ತಿರುಗಾಡಿದ್ದಾರೆ. ಮತ್ತು ಸೋತು
ನಿರಂತರವಾಗಿ ಎಲ್ಲರ ಮನೆಗೆ ಎಲ್ಲರ ಹತ್ರ ಸಾಮಾನ್ಯ ಕಾರ್ಯಕರ್ತರು ಸಾಮಾನ್ಯ ಜನರು ಬೇರೆ ನಂಬರಿಂದ ಫೋನ್ ಮಾಡಿದ್ರು ರಿಟರ್ನ್ ಮಾಡಿ ಮಾತಾಡ್ತಾರೆ ಅಷ್ಟು ಯಾಕೆ ನಿಮ್ಮ ಹಾಲಿ ಎಂ ಪಿನ ಚೇಂಜ್ ಮಾಡಿದ್ರು? ಮಿನಿಸ್ಟರ್ ಇದ್ರು, ಯಾಕೆ ಚೇಂಜ್ ಮಾಡಿ? ಅವ್ರೇನು ಕೆಲಸ ಮಾಡಿಲ್ವ ಇಲ್ಲಿ? MP ಅವರು ತಿರುಗಾಡಿ ಜನಗಳಿಗೆ ಸ್ಪಂದಿಸ್ಲಿಲ್ಲ. ಅದಕ್ಕೆ ನಾವು ಕಾರ್ಯಕರ್ತರೆಲ್ಲ ಅವ್ರಿಗೆ ಟಿಕೆಟ್ ಕೊಟ್ರೆ ನಮ್ಮಲ್ಲಿ BJP ಬರಲ್ಲ, ಮೋದಿ ನೋಡಿ ಓಟ್ ಹಾಕ್ತಾರೆ. ಯಾರಿಗೆ ಕೊಟ್ಟರು ಮೋದಿ ನೋಡಿ ಓಟ್ ಹಾಕ್ತಾರೆ. ಸ್ಥಳೀಯರಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಚರ್ಚೆ ಆಗ್ತಿದೆ. ಸ್ಥಳೀಯರಿಗೆ ಅಂದ್ರೆ ಈ ಚಂದ್ರಪ್ಪರು ಬೇರೆ, ಅವರು ಬೇರೆ. ನಮ್ಮ ಚಿತ್ರದುರ್ಗ ಅಂದ್ರೆ ನೀವು ಮಾತಾಡ್ಬೇಕಾದ್ರೆ ನಾನೇನು ಮಾತಾಡಿಲ್ಲ, ಸುಮ್ಮನೆ ಈಗ ಚಿತ್ರದುರ್ಗಕ್ಕೆ ಬಂದಿರೋರು ಬೇರೆ ಕಡೆಯಿಂದ ಬರ್ತಾರೆ, ಕೆಲಸ ಆಗೋ ತನಕ ಇಲ್ಲಿ ಗೆಲ್ಲಿತಾರೆ, ಆಮೇಲೆ ಹೋಗ್ತಾರೆ ಅನ್ನೋ ಒಂದು ಭಾವನೆ ಐತಿ. ಆದ್ರೆ ಏನು ಈಗ ನಾವು ದೇಶ ನೋಡ್ತೀವಿ, ಇಲ್ಲಿ MLA ಎಲೆಕ್ಷನ್ ಬೇರೆ, MP ಎಲೆಕ್ಷನ್ ಬೇರೆ. ನಮ್ಮ ದೇಶ ಅಂದ್ರೆ ಮೋದಿ ಬೇಕಷ್ಟೇ. ಬನ್ನಿ ಮತ್ತಷ್ಟು ಮಾತನಾಡಿಸ್ತಾ ಹೋಗೋಣ. ಬಹಳಷ್ಟು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ. ಚಿತ್ರದುರ್ಗ ಅಂತ ನಗರದಲ್ಲೂ ಕೂಡ ಡಿಮಾನಿಟೈಸೇಷನ್ ಬಗ್ಗೆ ಚರ್ಚೆ ಆಗ್ತಿದೆ, ನೋಟ್ಬಂದಿ ಬಗ್ಗೆ ಚರ್ಚೆ ಆಗ್ತಿದೆ, ಉದ್ಯೋಗದ ಬಗ್ಗೆ ಚರ್ಚೆ ಆಗ್ತಿದೆ. ಇನ್ನಷ್ಟು ಮಾತನಾಡಿಸ್ತಾ ಹೋಗೋಣ ಬನ್ನಿ. ಚುನಾವಣೆ ಕಾವು ರಂಗೇರ್ತಿರುವ ನಡುವೆ ಚಿತ್ರದುರ್ಗದಲ್ಲಿ ನಗರದಲ್ಲಿ ರೈತ ಸಂಘದವರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಎಲ್ಲವನ್ನೂ ಕೂಡ ಬಿಟ್ಟು ಇದು ಯಾಕೆ ಪ್ರತಿಭಟನೆ ಮಾಡ್ತಾರೆ ಅಂತೇಳಿ ರೈತರನ್ನು ಕೇಳೋಣ ಬನ್ನಿ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ಸರ್ ಧನಂಜಯ. ಯಾಕೆ ತಾವೆಲ್ಲ ಪ್ರೊಟೆಸ್ಟ್ ಮಾಡ್ತಿದ್ದೀರಾ? ಸರ್ 2023ರಲ್ಲಿ ತೀವ್ರ ಬರಗಾಲ ಬಂದಿತ್ತು ರಾಜ್ಯದಲ್ಲಿ. ಬೆಳೆ ವಿಮೆ ಹಾಕ್ತೀವಿ ಅಂತೇಳಿ ಸುಮಾರು ಜಿಲ್ಲಾಧಿಕಾರಿ ಮುಖಾಂತರ 5 ಸಭೆ ಮಾಡಿದ್ವಿ. ಈಗ ಫೆಬ್ರವರಿಗೆ ಆಗ್ತದೆ ಅಂದ್ರೆ ಮಾರ್ಚಿಗೆ ಆಗ್ತದೆ, ದುಡ್ಡು ಬರಲಿಲ್ಲ ಬೆಳೆ ವಿಮೆ. ಈಗ ಎಷ್ಟು ಪರಿಸ್ಥಿತಿ ಭೀಕರ ಬರಗಾಲ ಬಂದ್ಬಿಟ್ಟು ಈಗ ಬರ್ಬೋದು, ಹಬ್ಬ ಮಾಡೋ ದುಡ್ಡು ಇಲ್ಲ ಆಗ್ತಾನೆ. ಈಗ ವರ್ಷಕ್ಕೊಂದು ಹಬ್ಬ ಬರ್ತು, ಯುಗಾದಿ ಹಬ್ಬ ಅಂತ ರೈತರಿಗೆ ನಮ್ಮ ಭಾರತ ಇದೆ ವಿಶೇಷ ಹಬ್ಬ ಮಾಡಿ ಬಟ್ಟೆ ತಮ್ಮಕ್ಕೆ ಹಬ್ಬ ಮಾಡೋ ಕಾಯೋಡು ದುಡ್ಡಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೊಬೈಲ್ ಚೆನ್ನಾಗಿದೆ, ಮೊಬೈಲ್ ಒಂದೇ ಎಷ್ಟು ಕೊಟ್ರಿ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ. ಅದಕ್ಕೆ ಸರ್ ಈಗ ಬೆಳೆ ಹೋದ ವರ್ಷ ಹಾಕಿ ಬಂಡವಾಳ ವಾಪಸ್ ಬಂದಿಲ್ಲ, ಖರ್ಚು ಮಾಡಿ ದುಡ್ಡು 10 ರೂಪಾಯಿ ವಾಪಸ್ ಬಂದಿಲ್ಲ. ಬೆಳೆ ಯಾರ ವಿರುದ್ಧ ಪ್ರೊಟೆಸ್ಟ್ ಮಾಡ್ತೀರಾ? ಸರ್ಕಾರ ವಿರುದ್ಧ ಪ್ರೊಟೆಸ್ಟ್ ಮಾಡಿ. ಯಾವ ಸರ್ಕಾರ? 2 ಸರ್ಕಾರನು, ಕೇಂದ್ರ ಮತ್ತು ರಾಜ್ಯ ಸರ್ಕಾರ 2 ಸರ್ಕಾರ ಸಂಬಂಧಪಟ್ಟಿದ್ದಕ್ಕೆ ಬೆಳೆ ವಿಮೆಗೆ ಪರಿಹಾರ ಹಾಕಿಲ್ಲ. ಪರಿಹಾರ ರಾಜ್ಯ ಸರ್ಕಾರ 2,000 ರೂಪಾಯಿ ಹಾಕ್ಬಿಟ್ಟು ಸುಮ್ಮನೆ ಆಗಿದೆ. ಇದು ರೈತರಿಗೆ ಪರಿಹಾರ, ಬೆಳೆ ವಿಮೆ ಮುಖ್ಯ ಪರಿಹಾರ ಬೇಕೀಗ. ಯಾಕೆ ಬೆಳೆ ಕಟ್ಟೋ ಸ್ವಲ್ಪ ಜನ ಕಟ್ಟೋದು, ಬೆಳೆ ಪರಿಹಾರ ಎಲ್ಲರಿಗೂ ಬೇಕು ಸರ್. ಸಾಮೂಹಿಕ ಪರಿಹಾರ ಪರಿಹಾರ 2,000 ರೂಪಾಯಿ ಮಾತ್ರ ಹಾಕ್ಬಿಟ್ಟು ಬರಗದಕ್ಕೆ ಬೆದ್ಲಿಗೆ 13,000 ಕೊಡ್ಬೇಕಂತ ಐತೆ, ನೀರಾವರಿಗೆ 25,000 ರೂಪಾಯಿ ಐತೆ, ಸಾಮೂಹಿಕ ಎಕರೆ 400 ರೂಪಾಯಿ, ಎಕರೆ 400 ರೂಪಾಯಿ, 2 ಹೆಕ್ಟರ್ಗೆ 2,000 ರೂಪಾಯಿ ಸುಮ್ಮನೆ ಆಗಿದ್ದಾರೆ ಪರಿಹಾರ. ಇದು ಕೂಡ ರೈತರು ಬಿಡುಗಡೆ ಮಾಡೋಕೆ ಪರಿಹಾರ ಕೊಡಲೇಬೇಕೀಗ. ಮತ್ತು ಬೆಳೆ ಬಿಡುಗಡೆ ಮಾಡೋಕೆ ಸರ್ಕಾರ ವಿರುದ್ಧವಾಗಿ ನಾವು ಇಲ್ಲಿ ಹೋರಾಟ ಸರಿ. ಹಾಗಾದ್ರೆ ತಾವು ಯಾರಿಗೆ ಓಟ್ ಹಾಕ್ಬೇಕಂತಿದ್ದೀರಾ? ಸರ್ ಗೌಪ್ಯ ಮತದಾನ, ಸ್ವಲ್ಪ ಗೌಪ್ಯ ಮತದಾನ ಅದು ನಾವು ಸರಿಯಾಗಿ ಒಟ್ಟು ಪಾಠ ಕಳಿಸ್ತಾರೆ. ಯಾರಿಗೆ ಪಾಠ ಕಲಿಸ್ತೀರಾ? ಒಬ್ಬರು ಪಾಠ ಕಳಿಸ್ತಾರೆ ಸರ್. ಈಗ ಒಬ್ಬರು ಪಾಠ ಯಾರು ಒಟ್ಟು ಪಾಠ ಕಳಿಸ್ತಾ ಒಬ್ಬರಿಗೆ ಒಬ್ಬರು ಬುದ್ಧಿ ಕಳಿಸ್ತಾರೆ. ಸರ್ ನಮಸ್ಕಾರ. ಸರ್ ಸರ್ ತಾವು ಹೋರಾಟವನ್ನು ಮಾಡ್ತಿದ್ದೀರಾ, 2 ಸರ್ಕಾರದ ಹೋರಾಟ ಮಾಡ್ತಿದ್ದೀರಾ. ಹಾಗಾದ್ರೆ ಈ ಬಾರಿಯ ಲೋಕಸಭೆ ಚುನಾವಣೆ ತಮ್ಮ ನಿಲುವೇನಿರುತ್ತೆ? ನಾವು ಕೇಂದ್ರ ಸರ್ಕಾರದ ವಿರುದ್ಧ ಇಡೀ ರಾಜ್ಯದಲ್ಲಿ ರೈತ ಸಂಘ ಹೋರಾಟ ಮಾಡ್ತಾ ಬರ್ತೈತೆ. ಯಾಕಂದರೆ ರೈತ ವಿರೋಧಿ ಕಾನೂನುಗಳನ್ನ ಜಾರಿಗೆ ತರೋದ್ರ ಮುಖಾಂತರ ರೈತರು ಬೆನ್ನುಮೂಳೆ ಮುರಿದಿರೋಂಥ ಕೇಂದ್ರ ಸರ್ಕಾರ ಈ ದೇಶದ ಎಲ್ಲ ಸಂಪತ್ತನ್ನು ಇವತ್ತು ಖಾಸಗೀಕರಣ ಮಾಡೋದ್ರ ಮುಖಾಂತರ ಇವತ್ತು ರೈತ ವಿರೋಧಿ ನೀತಿ ಅನ್ಸುತ್ತೆ. ರೈತ ವಿರೋಧಿ ಕಾನೂನುಗಳನ್ನ ಜಾರಿಗೆ ತರೋದ್ರ ಮುಖಾಂತರ ರೈತ ವಿರೋಧಿ ಕಾನೂನು ರೈತರ ವಿರುದ್ಧವಾಗಿ ಇವತ್ತು ನಡ್ಕೊಂಡೈತಿ. ಏನು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಮುಖಾಂತರ 2016-17ರಿಂದ ಇದುವರೆಗೂ ನಾವು ರೈತರು ಹೋರಾಟ ಮಾಡಿದಂಗೆ ಯಾವತ್ತೂ ಒಂದು ನಯ ಪೈಸೆ ಒಂದು ಬಿಡುಗ ಸಮೇತ ಇವತ್ತು ರೈತರ ಖಾತೆಗೆ ಜಮಾ ಆಗಿಲ್ಲ. ಅದ್ರ ವಿರುದ್ಧ ನಾವು ಹೋರಾಟ ಮಾಡ್ತಿದ್ವಿ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 216 ತಾಲೂಕನ್ನ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿ ಇದುವರೆಗೂ ಒಂದು ನಯ ಪೈಸೆ ರಾಜ್ಯ ಸರ್ಕಾರನೇ ಒಂದು ನಯ ಪೈಸೆ ದುಡ್ಡು ರೈತರ ಖಾತೆಗೆ ಹಾಕಿಲ್ಲ. ಇವತ್ತು ಅದ್ರ ವಿರುದ್ಧ ನಾವು ಇವತ್ತು ಹೋರಾಟ ಮಾಡಿದ್ರೆ ಚುನಾವಣೆಯಲ್ಲಿ ತಮ್ಮ ನಿಲುವು ಯಾರ ಪರ ಇರುತ್ತೆ, ಯಾರ ವಿರುದ್ಧ ಇರುತ್ತೆ? ಕೇಂದ್ರ ಸರ್ಕಾರದ ವಿರುದ್ಧ ಇರುತ್ತೆ. ಥ್ಯಾಂಕ್ ಯು. ಬನ್ನಿ ನಾನು ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಇಲ್ಲಿ ಭಾಳಷ್ಟು ಜನ ರೈತರಿದ್ದಾರೆ, ರೈತರ ಅಭಿಪ್ರಾಯನ ಪಡ್ಕೊಳ್ತಾ ಹೋಗೋಣ. ನಮಸ್ಕಾರ ಸರ್. ಏನು ಸರ್, ಏನಕ್ಕೆ ಪ್ರೊಟೆಸ್ಟ್ ಮಾಡ್ತೀರಾ? ಈಗ ಸರ್ಕಾರಗಳು ಬೆಳೆ ವಿಮೆಯನ್ನು ಕಟ್ಸ್ಕೊಂಡಿದ್ದಾವೆ. ಬೆಳೆ ವಿಮೆ ಕಟ್ಸ್ಕೊಂಡಂಥ ಸಂದರ್ಭದಲ್ಲಿ ಬೆಳೆ ವಿಮೆ ಇವತ್ತಿನವರೆಗೂ ಸರ್ಕಾರಗಳು ಹಾಕಿಲ್ಲ. DC ಅವ್ರನ್ನ ಕೇಳಿದರೆ ಏನು ಹೇಳ್ತಾರೆ, SDRF ಅಂದರೆ ಸ್ಟೇಟಿಂದ ಬಂದಿದೆ, ಸೆಂಟ್ರಲಿಂದ ಬಂದಿಲ್ಲ ಅಂತ ಹೇಳ್ತಾರೆ. ನಾವು ಸ್ಟೇಟಿಂದ ಅಂತ ಸೆಂಟ್ರಲಿಂದ ಅಂತ ಕಟ್ಟಿಲ್ಲ, ವಿಮೆ ಕಟ್ಟಿ 10 ತಿಂಗಳಾಯಿತು. ವಿಮೆ ಕೊಟ್ಟರೆ ಹಾಗಾದ್ರೆ ಈಗ ಪ್ರೊಟೆಸ್ಟ್ ಮಾಡ್ತೀರಾ? ಈ ಸರಿ ಲೋಕಸಭೆ ಚುನಾವಣೆ ತಮ್ಮ ನಿಲುವೇನು? ಇಲ್ಲ, ಅದು ಮಾತಾಡೋದಲ್ಲ. ಈಗ ಇದಾದ ನಂತರ. ಎಸ್ ಸರ್. ನಮಸ್ಕಾರ ಸರ್. ಈ ಬಾರಿ ತಮ್ಮ ನಿಲುವೇನು ಲೋಕಸಭೆ ಚುನಾವಣೆಯಲ್ಲಿ? ನಾವು ಆಮೇಲೆ ಮಾತಾಡ್ತೀವಿ, ಸುಮ್ಮನೆ ನಮ್ಮನ್ನು ಯಾಕೆ ಗೊಂದಲ ಮಾಡಿಸ್ತಾರೆ? ಬನ್ನಿ, ಅವರು ಬೆಳೆ ವಿಮೆಗೆ ಸಂಬಂಧಪಟ್ಟಾಗ ಪ್ರೊಟೆಸ್ಟನ್ನು ಮಾಡ್ತಾರೆ. ಒಂದಷ್ಟು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. 2 ಸರ್ಕಾರದ ವಿರುದ್ಧ ನಾವು ಪ್ರೊಟೆಸ್ಟ್ ಮಾಡ್ತಿದ್ವಿ ಅಂತ ಹೇಳಿದರೆ, ಮತ್ತೊಬ್ಬರು ಹೇಳ್ತಾರೆ ಕೇಂದ್ರ ಸರ್ಕಾರದ ಫಸಲ್ ಬಿಮಾ ಯೋಜನೆದ ಹಣವನ್ನು ಬಿಡುಗಡೆ ಮಾಡಲು ಹಾಗಾಗಿ ನಾವು ಹೋರಾಟವನ್ನು ಮಾಡ್ತಿದ್ವಿ ಅಂತ ಹೇಳ್ತಿದ್ದಾರೆ. ಒಟ್ಟಾರೆ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ನಿಲುವನ್ನು ನಾವು ತಿಳಿಸ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ. ಬನ್ನಿ ಇನ್ನಷ್ಟು ಮಾತನಾಡ್ತಾ ಹೋಗೋಣ. ಇಡೀ ಚಿತ್ರದುರ್ಗ ನಗರ ಮತ್ತು ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮತದಾರ ಅಭಿಪ್ರಾಯವನ್ನು ಪಡೆಯೋಣ. ನಾವೀಗ ಕೋಟೆನಾಡು ಚಿತ್ರದುರ್ಗ ನಗರದ ಆರ್ಟ್ ಆಫ್ ದಿ ಸಿಟಿ ಅಂತ ಕರ್ತಕ್ಕಂಥ
ಲಕ್ಷ್ಮೀನಗರದಲ್ಲಿದ್ದೀವಿ. ಲಕ್ಷ್ಮೀನಗರ ಅಂತ ಹೇಳಿದ್ರೆ ಇಲ್ಲಿ ಶಾಪಿಂಗ್ಗೆ ಭಾಳಷ್ಟು ಫೇಮಸ್ ಇರ್ತಕ್ಕಂಥದ್ದು. ಲಕ್ಷ್ಮೀನಗರದಲ್ಲಿ ಮತದಾರರನ್ನ ಮಾತನಾಡಿಸೋಗೋಣ. ಮೇಡಮ್ ನಮಸ್ತೆ, ಏನು ಮಾಡ್ಕೊಂಡಿದ್ದೀರಾ? ನಾನು ಸ್ಟೂಡೆಂಟ್ 3rd ಇಯರ್ BCA. ಫಸ್ಟ್ ಟೈಮ್ ವೋಟರಾ? ಹೌದು. ಮೇಡಮ್, ಚಿತ್ರದುರ್ಗದಲ್ಲಿ ಈ ಬಾರಿ ಎಂಥವ್ರನ್ನ ಗೆಲ್ಲಿಸ್ಬೇಕಂತಿದ್ದೀರಾ? ನಾವು ಚಿತ್ರದುರ್ಗ ಕ್ಯಾಂಡಿಡೇಟ್ ಅನ್ನೋದಕ್ಕಿಂತನೂ ನಾವು ಮೋದಿ ನೋಡಿ ಓಟ್ ಹಾಕ್ತೀವಿ. ಅಂದರೆ ನೀವು ಕ್ಯಾಂಡಿಡೇಟನ್ನು ನೋಡಲ್ಲ? ಕ್ಯಾಂಡಿಡೇಟ್ ಗೊತ್ತು, ಗೋವಿಂದ ಕಾರಜೋಳ ಬಿಜೆಪಿಯಿಂದ, ಇವರು ಇದಿದ್ದಾರೆ ಕಾಂಗ್ರೆಸ್ಸಿಂದ. ಬಟ್ ಕ್ಯಾಂಡಿಡೇಟ್ ಅನ್ನೋದಕ್ಕಿಂತನೂ ಒಬ್ಬ ಲೀಡರ್ ಪವರ್ಫುಲ್ ಆಗಿದ್ರೆ ಸಿಸ್ಟಮ್ನ ಚೇಂಜ್ ಮಾಡ್ಬೋದು. ಅದಕ್ಕೋಸ್ಕರ ನಾವು ಮೋದಿ ಓಟ್ ಹಾಕ್ತೀವಿ. ಮೋದಿ ಓಕೆ, ಥ್ಯಾಂಕ್ ಯು ಮೇಡಮ್. ಬನ್ನಿ ಮತ್ತಷ್ಟು ಮಾತನಾಡ್ಸ್ತಾ ಹೋಗೋಣ. ಏನು ಈ ಸರಿ ಯಾವುದಿದೆ ಇಲ್ಲೆಲ್ಲ ಪಾರ್ಟಿ ಎಲ್ಲ? ಇಲ್ಲೆಲ್ಲ ಈ ಸರಿ ಎಲ್ಲ BJPನೇ ಜೋರಿದೆ. ಈ ಸರಿ BJPನೇ ಜೋರಿದೆ. ಹೌದಾ? ತಾವು BJPಗೆ ಓಟ್ ಹಾಕ್ತೀರಿ ಸರಿ? BJPಗೆ ಹಾಕೋದು ನಾವೆಲ್ಲ. ಯಾಕೆ ಅಂತ? ಯಾಕಂದ್ರೆ ಈ ನೋಡ್ರಿ ಈತ ಕಾಂಗ್ರೆಸ್ ಬಂದಮೇಲೆ ನಮ್ಗೆ ಎಷ್ಟು ಅನ್ಯಾಯ ಆಗ್ತೈತೆ. ಮಳೆ ಇಲ್ಲ, ಬೆಳೆ ಇಲ್ಲ, ಎಲ್ಲ ವಿಪರೀತ ರೇಟ್ ಆಗ್ತಾ ಇದ್ದಾವೆ. ಅದರಿಂದ ಎಲ್ಲರೂ ನಾವು ಎಲ್ಲ ಒಂದು ಇದಕ್ಕೆ ಬಂದಿದ್ವಿ, BJPಗೆ ಹಾಕ್ಬೇಕು, BJP ತರಬೇಕು ಅಂತ. ಥ್ಯಾಂಕ್ ಯು. ಸರ್, ಏನು ಗ್ಯಾರಂಟಿಯಿಂದ ಉಪಯೋಗ ಆಗ್ತಿದೆ ಸರ್? ಸರ್, ಗ್ಯಾರಂಟಿಯಿಂದ ಉಪಯೋಗ ಆಗುತ್ತೆ. ಯಾಕೆ ಹಾಕೋದಿಲ್ಲ? ಯಾಕಂದರೆ ಈಗ ಎಷ್ಟೋ ಕಡುಬಡವರಿಗೆ ಈಗ ತಿಂಗಳ 2,000 ರೂಪಾಯಿ ದುಡ್ಡು ಹಾಕ್ತಾರೆ, ಅಕ್ಕಿ ಕೊಡ್ತಾರೆ. ಈಗ 2,000 ರೂಪಾಯಿಗೆ ಎಷ್ಟು ಸಾಮಾನು, ಅಟ್ಲೀಸ್ಟ್ ಒಂದು ಜೀವನ ಮಾಡೋಕ್ಕೆ ಏನು 1 kg ಎಣ್ಣೆ ಅಥವಾ ಅವ್ರ ಬೇಳೆ 2 kg ಏನು ಬೇಕೋ ಒಂದು ಜೀವನ ಮಾಡೋಕ್ಕೆ ಒಂದು ತಿಂಗಳಲ್ಲಿ ಸಿಂಪಲ್ ಆಗಿ ಬಡವರಲ್ಲಿ. ಅದು ಇಲ್ಲ ಅಂತಂದ್ರೆ ಕಷ್ಟ ಎಷ್ಟಾಗುತ್ತೆ ಹೇಳ್ರಿ. ಇವ್ರು 5 kg ಅಕ್ಕಿ ಈಗ 29 ರೂಪಾಯಿ kg ಅಕ್ಕಿ ನೀವು ಕೊಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಮ್ಯಾಗ್ಲಿಂದ, ಲೋಕಸಭೆಯಿಂದ. ಅವ್ರು ಕೊಡೋದ್ರಲ್ಲಿ ಅದನ್ನು ಇವರು ಕಡಿಮೆ ರೇಟಿಗೆ ಬಡವರಿಗೆ ಸಿಗೋವಲ್ಲ. 29 ರೂಪಾಯಿ kg ಅಕ್ಕಿ, ಮಸೂರಿ ಅಕ್ಕಿನೇ ಬಡವರು ತಿನ್ನಾರಲ್ಲ, ಯಾಕೆ ಕೊಡಬಾರ್ದಾಗಿತ್ತು? ಅದಕ್ಕೆ ಯಾಕೆ ಅಸೂಯೆ ಮಾಡಿದ್ರು ಮತ್ತೆ ಇವರು? ಆದ್ದರಿಂದ ಇವಾಗ ಸದ್ಯಕ್ಕೆ ರಾಜ್ಯ ಸರ್ಕಾರದವ್ರು ಕೊಡ್ತಿರೋದು ಭಾಳಷ್ಟು ಬಡವರಿಗೆ ಉಪಯೋಗ ಆಗುತ್ತೆ. ಯಾಕೆ? ಈಗ 2,000 ರೂಪಾಯಿ, ಈಗ ಹಬ್ಬ ಬಂತು ಯುಗಾದಿ, 2,000 ರೂಪಾಯಿನಲ್ಲಿ ಸಿಂಪಲ್ ಆಗಿ ಏನು ಬೇಕೋ 1 kg ಅಕ್ಕಿ, 1 kg ಎಣ್ಣೆ, 1 kg ಬೇಳೆ ಅಥವಾ ಇನ್ನೂ ಏನೋ ಮನೆಗೆ ಬೇಕಾದ ಸಾಮಾನು 2,000 ರೂಪಾಯಿ. ಅದು ಇಲ್ಲ ಅಂತಂದ್ರೆ ಏನು ಮಾಡೋರು? ಇವ್ರು ಯಾರೋ ಹೊಲ ಇರೋರಿಗೆ 2,000 ರೂಪಾಯಿ ಹಾಕ್ಬಿಟ್ರೆ ಬಂತ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಬಂತೆ, ಕೆಲವು ಹೊಲ ನಿರ್ಗತಿಕರಿಗೆ, ಭೂರಹಿತರಿಗೆ ಏನು ಸಿಗುತ್ತೆ? 2,000 ರೂಪಾಯಿ ಹಾಕೋದ್ರಿಂದ ಅವ್ರಿಗೆ ಭಾಳಷ್ಟು ಅನುಕೂಲ ಐತೆ. ಇವರು ಇಂಡಿವಿಜುವಲ್ ಆಗಿ ನಮ್ಮ ಸರ್ಕಾರ ನಮ್ಮ ಹೆಸರು ಬರಲಿ ಅಂತ ಇವ್ರಿಗೆ 29 ರೂಪಾಯಿ kg ಅಕ್ಕಿ ಕೊಡ್ತಾ ಇದ್ದಾರೆ, ಮಸೂರಿ ಅಕ್ಕಿ. ನಿಜ, ಅದನ್ನೇ ಸೊಸೈಟಿ ಕೊಡಲಿ, ಬಡವ್ರು ತಿಂತಾರೆ 29 ರೂಪಾಯಿ kg ಅಕ್ಕಿನ. ದುಡ್ಡಿರೋರು ಹೋಗಿ 29 ರೂಪಾಯಿ kg ಅಕ್ಕಿ ಕೊಂಡ್ಕೊಳ್ತಾರೆ. ಅದು ದುಡ್ಡಿಲ್ದಾರೆ 29 ರೂಪಾಯಿ ಎಲ್ಲಿಂದ ತರ್ತಾರೆ? ಅದೇ ಸಿದ್ದರಾಮಯ್ಯವರು ಬಡವರಿಗೆ ಪುಕ್ಷಟೆ ಕೊಡೋರು, ಅವ್ರು ತಿನ್ನರಲ್ಲ, ಅನುಕೂಲ ಆಗೋದಲ್ಲ. ಈಗ ನೀನು ದುಡ್ಡಿರೋನಂತ 29 ರೂಪಾಯಿ ಕೊಟ್ಟು ತಗೊಳ್ತೀಯ. ಈಗ ನಾನು 2 ರೂಪಾಯಿ ದುಡ್ಡು ಕೊಟ್ಟರು ಹೆಚ್ಚಾಗಿ ಆಗಿರಲ್ಲ ತಾಂಬ್ತೀನಿ ಅಂತ ಹೇಳ್ಬೋದು. ಹೊರಗಡೆ ತಗೊಂಡ್ರೆ 40 ರೂಪಾಯಿ kg ಅಕ್ಕಿ, ಅದೇ ಅಕ್ಕಿ. ಆ ಬಡವರಿಗೆ ಕೊಟ್ಟರೆ ಪುಕ್ಷಟೆ ಕೊಟ್ಟಂಗೆ ಆಗೋದು, ನೆಂಚ್ಕೊಳ್ಳೋರು. ಆಮೇಲೆ ರಾಜ್ಯ ಸರ್ಕಾರಕ್ಕೆ ಹೆಲ್ಪ್ ಮಾಡಿದ್ರು ಇವರು ಮಲತಾಯಿ ಧೋರಣೆ ಮಾಡಲಿಲ್ಲ ಅಂತ ಇವ್ರು ಈ ಪಾರ್ಟಿ ಹೊಡೆದಾಡ್ತಾ ಇದ್ದಾರೆ. ಅವ್ರಿಗೂ ಅದು ಕೂಡ ಅವ್ರಿಗೆ ಕೀರ್ತಿ ಬರೋದಲ್ಲ. ಇನ್ನೊಂದು 25 ಜನ MP ಇದ್ದಾರೆ ಅದೇ ಪಕ್ಷದಲ್ಲಿ. ರಾಜ್ಯಕ್ಕೆ ಸವಲತ್ತು ಬೇಕಾದಾಗ ಪಕ್ಷಾತೀತವಾಗಿ ಒಂದಾಗಿ ಹೋಗಿ ತರಬೇಕು. ಮ್ಯಾಗಳಿಂದ ಏನು ಅನುದಾನ ಬರುತ್ತೆ? ಚಿತ್ರದುರ್ಗದಲ್ಲಿ ಈ ಬಾರಿ ಯಾವ ಟ್ರೆಂಡ್ ಇದೆ ಸರ್? ಚಿತ್ರದುರ್ಗ ಯಾವಾಗಲೂ ಕಾಂಗ್ರೆಸ್ ಭದ್ರಕೋಟೆ, ಆದರೆ BJPನೂ ಬಂದೈತೆ, ಇಲ್ಲ ಅಂತ ಹೇಳಲ್ಲ. ಸೊ ಈ ಬಾರಿ ಟಫ್ ಐತೆ. ಈ ಬಾರಿ ಕಾಂಗ್ರೆಸ್ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ ಐತೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಬರೋಣ, ಈ ಕಡೆ ಬರೋಣ. ಒಂದ್ ಮೇಲೆಲ್ಲ ಓಡಿಸ್ಕೊಂಡು ಇದೇನು ಜನಕ್ಕೆಲ್ಲ ನೋಡಿ 3 ಜನ ಹಾಕೊಂಡಿದ್ರೆ ಹೆಲ್ಮೆಟ್ ಹಾಕಿಲ್ಲ. ಹಬ್ಬ ಸರ್, ಹಬ್ಬ ಅಂತ ಹೇಳಿ ನಿಲ್ಲಿ ಅಣ್ಣ. ನೋಡಿ 3 ಜನ ಇದ್ದೀರಾ, ಬೈಕಲ್ಲಿ 3 ಜನ ಯಾರು ಓಡಿಸ್ತಾರಾ? ಈ ಕಡೆ ಬನ್ನಿ. ಈಗ 3 ಜನ ಇದ್ದೀರಾ, ಹೆಲ್ಮೆಟ್ ಹಾಕಿಲ್ಲ, ಟ್ರಿಪಲ್ ರೈಡಿಂಗ್ ಹೋಗ್ತಿದ್ದೀರಾ, ಆಯ್ತಾ? ಹಬ್ಬ ಅಂತೇಳಿ ಹೆಲ್ಮೆಟ್ ಹಾಕ್ತಲೇ 3 ಜನ ಹೋಗ್ಬೋದಾ? ನೋಡೋರು ನಡೀತದೆ. ಯಾವ ಊರಣ್ಣ? ಇಲ್ಲೇ ದುರ್ಗ ನೆರೆನಾಳು. ಹೌದಾ? ಈ ಸರಿ ಲೋಕಸಭೆ ಚುನಾವಣೆ ಬರ್ತಿದೆಯಲ್ಲ, ಏನಂತ ನಿಮ್ಮ ಅಭಿಪ್ರಾಯ ಏನು? ಅಭಿಪ್ರಾಯ ಏನು? BJP ಮೋದಿ. ಹೌದಾ? ನಿಮ್ಮಲ್ಲೆಲ್ಲ BJP. ನಿಮಗೆ ಗ್ಯಾರಂಟಿ ಬರ್ತಕ್ಕ? ಗ್ಯಾರಂಟಿ ಮೋದಿ ಬರ್ತಾರೆ. ಗ್ಯಾರಂಟಿ ಅಕ್ಕಿ ಬರುತ್ತಾ? ಅಕ್ಕಿ ಬರುತ್ತೆ. ದುಡ್ಡು ಬರುತ್ತಾ? ದುಡ್ಡು ಯಾರಿಗೆ ಬರುತ್ತೆ? ನಮಗೆ ಬರುತ್ತೆ ದುಡ್ಡು. ಇದರಿಂದ ಕಾಂಗ್ರೆಸ್ ಇಂದ ಬರ್ತೀವಿ. ಏನ್ ಮಾಡ್ತೀರಿ ದುಡ್ಡು? ನಾವ ಮನೆ ಬಳಕೆ. ವೋಟ್ ಯಾರಿಗೆ? ವೋಟ್ BJP. ಓಕೆ, ಅಂದ್ರೆ ನಿಮ್ಮ ಮನೆಯವ್ರು ಹೇಳಿದ್ರೆ ವೋಟ್ ಹಾಕೋದು ನೀವು ಸ್ವ ಇಚ್ಛೆಯಿಂದ ಹಾಕಲ್ಲ? ಇಲ್ಲ, ಮೋದಿಗೆ ವೋಟ್ ಹಾಕೋದು ನಾವು. ಓಕೆ, ಥ್ಯಾಂಕ್ ಯು. ಯಾವೂರಕ್ಕ? ಮುದ್ದಾಪುರ. ಏನ್ ಬಂದಿದ್ರಿ? ಬಟ್ಟೆ ತಗೊಳಕ್ ಬಂದಿವಿ. ಬಟ್ಟೆ ತಗೊಳಕ್. ಹೌದಾ? ತಗೊಂಡ್ರಾ? ಯಾರಿಗೆಲ್ಲ ತಗೊಂಡ್ರಿ? ಮದುವೆ ಬಟ್ಟೆ. ಹೌದಾ? ಈ ಸರಿ ಎಲೆಕ್ಷನ್ ಎಲ್ಲ ಯಾರಿಗೆ ನಿಮಗೆ ಗ್ಯಾರಂಟಿ ಬರುತ್ತಾ? ನಿಮ್ಮನೇಲಿ ಯಾರಿಗೆ ದುಡ್ಡು ಬರುತ್ತೆ? ಎಲ್ಲರಿಗೂ ಬರ್ತದೆ, ಹೆಣ್ಮಕ್ಳಿಗೆ ಎಲ್ಲ ಬರ್ತವೆ, ಎಲ್ಲ ಬರ್ತವೆ. ಕುಟುಂಬ ಅಕ್ಕಿ ಬರುತ್ತಾ? ಈ ಸರಿ ಹೆಂಗೆ ಎಲೆಕ್ಷನ್ ಯಾರಿಗೆ ಮಾಡ್ಬೇಕಂತಿದ್ದೀರಾ? ನೀವ್ ಯಾರಿಗೆ ಹೇಳ್ತೀರಿ? ನಾವು ಹೇಳಕ್ಕಾಗಲ್ಲ, ಅದು ನಿಮ್ದು ಓಟು, ನಿಮ್ಮ ಇಚ್ಛೆ ಅದು. ನಾವ್ ಯಾರಿಗೆ ದುಡ್ಡು ಹಾಕಿದಾರೆ ಅವ್ರಿಗೆ ಮಾಡ್ಬೇಕು. ಮತ್ತೆ
ದುಡ್ಡು ಹಾಕಿ ನಮಗೆಲ್ಲ ಪಾಪ ಇಷ್ಟು ಬಡವ್ರಿಗೆಲ್ಲ ಇದು ಮಾಡಿದಾರ, ಅದಕ್ಕೆ ಮಾಡ್ತೀವಿ ಎಲ್ಲ. ಯಾರು ದುಡ್ಡು ಹಾಕಿರೋರು? ಸಿದ್ದರಾಮಯ್ಯ. ಸಿದ್ದರಾಮಯ್ಯ. ನಿಮ್ಮ ಮನೇಲಿ ಯಾರಿಗೆ ದುಡ್ಡು ಬರ್ತಕ್ಕ? ನಮಗೆ ಬರ್ತದೆ. ಎಷ್ಟು ಬರುತ್ತೆ? 2000. ಏನು ಮಾಡ್ತೀರಾ? ನಾವು ಹೊಲ ಕೆಲಸ ಮಾಡ್ತೀವಿ, ಎಸ್ ಐ ಕೆಲಸ, ಹಾಂ ಕೂಲಿ ಕೆಲಸ. ದುಡ್ಡು ಏನಾದರೂ ಚೀಟಿ ಗಿಟಿ ಕಟ್ತೀರಾ? ಯಾರಿಗಾದ್ರೂ ಉಪಯೋಗಿಸ್ಕೊಂತೀವಿ. ನಾವೇನು ಕೊಟ್ಟಿರ್ತಾರಂದ್ರೆ ಮತ್ತೆ ಹಂಗಿರಕ್ಕಾಗಲ್ಲ. ಮತ್ತೆ ಮನೆಗೆ ಎಣ್ಣೆ ಬೆಣ್ಣೆ ಬೇಕು, ಸೋಪ್ ಬೇಕು, ಮತ್ತೆ ಅದಕ್ಕೆಲ್ಲ ಮಾಡ್ಕೊಂತೀವಿ. ಈ ಸರಿ ನೀವೆಲ್ಲ ಯಾರಿಗೆ ಓಟ್ ಹಾಕ್ಬೇಕಂತಿದ್ದೀರಾ? ನಾವು ಯಾರಿಗೆ ಹೇಳ್ತಾರೆ ಅವ್ರಿಗೆ ಹಾಕ್ತೀವಿ. ನಾವೇನು ಅವ್ರಿಗೆ ಇವ್ರಿಗೆ ಅನ್ನಂಗಿಲ್ಲ ಅಷ್ಟೇ. ಹಂಗ ಮಾಡ್ತೀವಿ ತಳ್ರಿ. ಅಂತ ಹೇಳಿದ್ರೆ ಅಷ್ಟೇ. ನೀವು ಅವ್ರು ಹೇಳಿದ್ರೆ ನಮಗೆ ಗೊತ್ತಿಲ್ಲ, ನಾವು ಮಾಡ್ತೀವಿ ತಡ್ಸಿ. ನೀವು ಹೇಳ್ತಾರೆ ಮಾಡ್ತೀವಿ. ಕೋಟೆನಾಡು ಚಿತ್ರದುರ್ಗದಲ್ಲಿ ಜನಮತ ಯಾತ್ರೆಯನ್ನು ನಾವು ಮಾಡ್ತಾ ಇದ್ದೀವಿ. ಹಲವಾರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಒಂದಷ್ಟು ಜನ ಕಾಂಗ್ರೆಸ್ ಅಂತ ಹೇಳಿದರು, ಒಂದಷ್ಟು ಜನ ಭಾರತೀಯ ಜನತಾ ಪಕ್ಷ ಅಂತ ಹೇಳಿದರು, ಒಂದಷ್ಟು ಜನ ನಮ್ಮ ಓಟನ್ನು ನಾವು ಯಾರಿಗೆ ಹಾಕ್ಬೇಕಂತ ನಾವು ಗೊಂದಲದಲ್ಲಿದ್ದೀವಿ ಅಂತ ಮಾತನ್ನು ಹೇಳಿದರು. ಜನಸಂದಣಿ ಇರ್ತಕ್ಕಂಥ ಸ್ಥಳದಲ್ಲೂ ಕೂಡ ನಾವು ಬಂದು ಜನರನ್ನು ಮಾತನಾಡಿಸ್ತೀವಿ. ಯುಗಾದಿಯ ಹಬ್ಬದ ಕಾರಣಕ್ಕಾಗಿ ಖರೀದಿ ಭರಾಟೆಯಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು. ಭಾಳಷ್ಟು ಜನ ಹಳ್ಳಿಯಿಂದ ಬಂದಂಥವರು ಖರೀದಿಗಳನ್ನು ಮಾಡ್ತಿರುವಂಥ ನಾವು ನೋಡಿರ್ಬೋದು. ಇವತ್ತು ಎಲ್ಲ ಅಂಗಡಿಗಳಲ್ಲೂ ಕೂಡ ಇವತ್ತು ಜನರು ಇರ್ತಕ್ಕಂಥದ್ದು. ಅವರೆಲ್ಲ ಅಭಿಪ್ರಾಯಗಳನ್ನು ಕೂಡ ನಾವು ಸಂಗ್ರಹಿಸ್ತಿದ್ದೀವಿ. ಅವರ ಅನಿಸಿಕೆಗಳು ಏನು ಅಂತೇಳಿ. ನಮಸ್ತೆ ಅಮ್ಮ. ನಮಸ್ತೆ. ಯಾವ ಊರಿಂದ ಬಂದ್ರಿ? ಮರಡಿಹಳ್ಳಿ. ಹೌದಾ, ಏನಕ್ಕೆ ಬಂದಿದ್ರಿ ಇಲ್ಲಿ? ಬಟ್ಟೆ ತಗೊಂಡೋಗ. ಹೌದಾ, ಈಗ ನಾವು ಲೋಕಸಭೆ ಚುನಾವಣೆದ ಅಭಿಪ್ರಾಯ ಸಂಗ್ರಹ ಮಾಡಕ್ಕೆ ಬಂದಿದ್ದೀವಮ್ಮ. ನಿಮಗೆ ಈ ಸರಿ ಯಾರು ಬಂದರೂ ಒಳ್ಳೆಯದು ಮತ್ತು ಇಲ್ಲಿ ಯಾರಿಗೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಮೋದಿ. ಮೋದಿ. ಯಾಕೆ ಮೋದಿಯವ್ರಿಗೆ ಓಟ್ ಹಾಕಬೇಕು ಅನ್ಕೊಂಡಿದ್ರಮ್ಮ? ಅವರು ಸುಮ್ಮನೆ ಚೆನ್ನಾಗಿ ಕೆಲಸಗಳು ಚೆನ್ನಾಗಿ ಮಾಡಿಸ್ತಾರೆ, ರೋಡ್ ಅವು ಇವು ಅಂತ. ಕಾಂಗ್ರೆಸ್ನವ್ರು ಏನು ಕೆಲಸ ಮಾಡಿಲ್ಲಮ್ಮ? ಅವರು ಮಾಡಿದಾರೆ, ಇಲ್ಲ ಅಂತಲ್ಲ. ಹಾಂ, ಮೋದಿಗೆ ಅಂತ. ಓಕೆ, ಥ್ಯಾಂಕ್ ಯು. ನಮಸ್ತೆ ಮೇಡಮ್. ಇಲ್ಲ ಇಲ್ಲ ಸರ್ ಸರ್. ಅಣ್ಣ ಬನ್ನಿ. ಯಾವರಣ್ಣ? ನಮ್ದು ಇಲ್ಲ ಐಮಗಳು. ಹೌದಾ, ಆ ಕಡೆ ತಿರುಗಿ. ಇರ್ಲಿ ಬಿಡಿ ಸರ್, ಆ ಕಡೆ ತಿರುಗಿ ಅಣ್ಣ. ಎಲ್ಲ ಯಾರಿಗೆ ಮಾಡ್ಬೇಕಂತೀರಿ ಸರಿ? ನಾವು ಯಾರಿಗೆ ಮಾಡೋದು ಸರ್, ಬಿಜೆಪಿಗೆ ಮಾಡ್ತೀವಿ. ಬಿಜೆಪಿಗೆ? ಹೌದು. ಮೋದಿ ಬಿಜೆಪಿಗೆ ಮಾಡೋದು. ಬಿಜೆಪಿಗೆ ಮಾಡೋದು. ಯಾಕೆ ಮಾಡೋದು ಅಂದ್ರೆ ಮಾಡಿಸ್ತೀವಿ ಅಂತಾರೆ, ಯಾತು ಮಾಡಿಲ್ಲ, ಯಾತು ಕೊಟ್ಟಿಲ್ಲ. ಅದೊಂದು ಬಿಜೆಪಿಗೆ ಮಾಡೋದು. ಓಕೆ. ಏನು ವ್ಯಾಪಾರ ಇಲ್ಲ. ಯಾಕೆ? ಮಳೆ ಬೆಳೆ ಕಮ್ಮಿ ಈ ವರ್ಷ, ಹಾಗಾಗಿ ಬಿಸ್ನೆಸ್ ಡೌನ್ ಆಗಿದೆ. ಹೌದಾ? ಇಲ್ಲಿ ಎಲೆಕ್ಷನ್ ಎಲ್ಲ ಜನ ಬರ್ತಾ ಇದಾರಾ, ಓಡಾಡ್ತಿದಾರಾ? ಇನ್ನು ಏನಂತ ಎಲೆಕ್ಷನ್ ಏನು ಕಾವಿಲ್ಲ. ಎಲೆಕ್ಷನ್ ಯಾವ ನಿಮ್ದಣ್ಣ? ಇದಾವ್ರೆ. ಏನು ನಡೀತಿದೆ ಅಣ್ಣ ಇಲ್ಲೆಲ್ಲ? ಇಲ್ಲಿ ನಮಗೆ ಅಷ್ಟೇ, ನಾವು ಮಾಹಿತಿ ಪ್ರಕಾರ ಇಲ್ಲೆಲ್ಲ ಬರೋರು ಮಾತಾಡೋರು ಎಲ್ಲ ಅದ್ರದ್ದೇನು ರಾಜಕಾರಣದ ಏನು ಗೊತ್ತಾಗಲ್ಲ. ಬರೀ ಸದ್ಯ ವ್ಯಾಪಾರದೇ ನೋಡ್ತಾ ಇರ್ತೀವಿ. ಹೌದಾ? ನಿಮ್ದೆಲ್ಲ ಯಾವ ಪಾರ್ಟಿ ಕಣೆ? ನಮ್ಮದು ಪಾರ್ಟಿ ಇಂಥದ್ದಿಲ್ಲ. ನಮಗೆ ಒಳ್ಳೆ ಕೆಲಸ ಮಾಡೋ ಅಂತಾರೆ ಇದ್ರೆ ಅಭ್ಯರ್ಥಿ ಓಟ್ ಹಾಕಿ. ಹೌದಾ? ಅಂದರೆ ಓಟ್ ಹಾಕುವಾಗ ಯಾರಿಗೆ ಹಾಕಿ ಒಳ್ಳೇದು ಅವ್ರ ಬಗ್ಗೆ ಎಲ್ಲ ತಿಳ್ಕೊತೀರಾ? ತಿಳ್ಕೊತೀವಿ. ನಮಗೆ ಯಾವ್ದು ಇಷ್ಟ ಆಗುತ್ತೋ ಆ ಟೈಮಲ್ಲಿ ಹಾಕ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಏನು ಬಂದಿದ್ರಿ? ಬಟ್ಟೆ ತಗೊಳಕ್ ಬಂದಿದ್ವಿ. ಯಾರಿಗೆ? ನಮಗೆ. ನಿಮ್ಮ ಮನೇಲಿ ಯಾರಿಗೆ 2,000 ರೂಪಾಯಿ ಯಾರಿಗೆ ಬರುತ್ತೆ? ನನಗೆ ಬರುತ್ತೆ. ಹೌದಾ? ಏನು ಮಾಡ್ತೀರಿ? ನಿಮ್ಮ ಸೊಸೆ ಕೊಡ್ತೀರಾ? ಇಲ್ಲ, ನಮ್ಮ ಖರ್ಚಿಗೆ ಅಷ್ಟೇ. ಹೌದಾ? ಏನು ಮಾಡ್ತೀರಾ ಖರ್ಚು? ನಾವು ಅರ್ಜೆಂಟಾಗಿ ಹೋಗ್ಬೇಕು. ಆಯ್ತು. ಎಲ್ಲಿ ಈ ಸರಿ ಎಲ್ಲ ನಿಮ್ಮದು ಓಟ್ ಎಲ್ಲ ಯಾರಿಗೆ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಯಾರಿಗೆ ದುಡ್ಡು ಯಾರು ಕೊಡ್ತಾರೆ ಅವ್ರಿಗೆ ಹಾಕ್ತೀವಿ, ಕಾಂಗ್ರೆಸ್ ಅವ್ರಿಗೆ. ಹೌದಾ? ನಿಮ್ಮಲ್ಲೆಲ್ಲ ಯಜಮಾನ್ರಿಗೆ ಗೊತ್ತಿಲ್ಲ, ನಮ್ದು ಅಷ್ಟೇ. ಯಜಮಾನ್ರೆ, ನೀವು ಯಾರಿಗೆ ಹಾಕ್ಬೇಕಂತಿದ್ದೀರಾ? ನಾವು ಈ ಕಾಂಗ್ರೆಸ್ಗೆ ಹಾಕ್ತೀವಿ. ಯಾಕೆ? ಯಾಕಿಲ್ಲ, ನಮ್ಗೇನೇನಿಲ್ಲ. ಕಾಂಗ್ರೆಸ್ ಒಂದ್ಸಲ ಬರಲಿ ಅಂತ ಅಷ್ಟೇ. ಸರ್ ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ಏನು ವ್ಯಾಪಾರ ಮಾಡ್ತೀರಿ ಸರ್? ಇದು ಪಾನ್ ಮಸಾಲ, ಬೀಡಿ, ಸಿಗರೇಟ್. ವ್ಯಾಪಾರ ಆಗುತ್ತೆ ಚೆನ್ನಾಗಿ? ಈಗ ಕಮ್ಮಿ ಐತೆ, ಸ್ವಲ್ಪ ಬಿಸಿಲೈತಲ್ಲ, ಜನ ಕಮ್ಮಿ ಬರ್ತದವೆ. ಅಂದರೆ ಹಬ್ಬ ಸೀಸನ್ ಎಲ್ಲ ಸ್ವಲ್ಪ ಆಗ್ತೈತೆ. ಲೋಕಸಭೆ ಎಲೆಕ್ಷನಲ್ಲಿ ಇಲ್ಲಿ ಚಿತ್ರದುರ್ಗದಲ್ಲಿ ಯಾವ ಟ್ರೆಂಡ್ ಇದೆ ಅಣ್ಣ? ಇದು ಯಾವ್ದು ಕಾಂಗ್ರೆಸ್ ಜೋರು ಐತೆ ಅಂತ ಹೇಳ್ತಾ ಇದ್ದಾರೆ. ಯಾವ್ದು ಬರ್ಬೋದು ನೋಡ್ಬೇಕು. ಕಾಂಗ್ರೆಸ್ಗೆ ನೀವೆಲ್ಲ ಯಾರಿಗೆ? ನಾವೆಲ್ಲ ಕಾಂಗ್ರೆಸ್. ಏನು ಯಾಕೆ ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕಂತೀರಾ? BJP ನಮಗೆ ನಮ್ಮ ವಿರುದ್ಧ ಐತೆ. ನಮಗೆ ಅವ್ರದ್ದೆಲ್ಲ ನಮ್ಮ ಮುಸ್ಲಿಮರಿಗೆ ಬಾಂಧವರಿಗೆ ಭಾಳ ಅನ್ಯಾಯ ಮಾಡ್ತಾ ಇದ್ದಾರೆ ಅವರು. ಹಂಗಾಗಿ ನಮಗೆ ಕಾಂಗ್ರೆಸ್ ಬೆಸ್ಟ್ ಅಂತ ನಾವು. ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರು ಗೊತ್ತಾ? ಇನ್ನೂ ಗೊತ್ತಾಗಿಲ್ಲ ಸರ್. ಯಾರು ಇಬ್ಬರು ಅಂತ ಹೇಳ್ತಾ ಇದ್ದಾರೆ, ಯಾರು ಅಂತ ಗೊತ್ತಿಲ್ಲ ಇನ್ನು. ಇಬ್ಬರಲ್ಲಿ ಯಾರು ಒಬ್ರು ಅಂತ ಹೇಳ್ತಾರೆ. ಫ್ಯಾಮಿಲಿ ಎಲ್ಲ ಕಾಂಗ್ರೆಸ್ಗೆ ಹಾಕೋದು? ನಮ್ದೆಲ್ಲ ಒಕ್ಕಟ್ಟು ಕಾಂಗ್ರೆಸ್ ಸರ್, ಪೂರ್ತಿ ಸಾಲಿಡ್ ಕಾಂಗ್ರೆಸ್. ಎಷ್ಟು ಓಟ್ ಇದೆ ನಿಮ್ಮ ಮನೆಗಳಲ್ಲಿ?
ನಮ್ಮ ಮನೆಯಾಗ 6 ಅದಾವೆ, 6 ಓಟ ಇದಾವೆ. ಜನಮತ ಯಾತ್ರೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ನಾವು ಬಂದಿದ್ದೀವಿ. ಇಲ್ಲಿರ್ತಕ್ಕಂಥ ಮತದಾರ ಅಭಿಪ್ರಾಯವನ್ನು ಪಡೆದುಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ ಸರ್. ಏನು ಸರ್, ಯಾವ ಪಾರ್ಟಿ ನಿಮ್ಮದು? ಪಾರ್ಟಿ ಅಂತ ಏನೂ ಇಲ್ಲ, ಹಂಗೆಲ್ಲ ಹೇಳಲು ಬರೋದಲ್ಲ. ಹೌದೌದು, ನೋಡೋಣ ಅವತ್ತೇ ಹೇಳೋದಾಗುತ್ತೆ. ಹೆಂಗೆ ನಡೀತಿದೆ ಅಣ್ಣ ಇಲ್ಲೆಲ್ಲ ಎಲೆಕ್ಷನ್ ಎಲ್ಲ ಅಣ್ಣ? ಎಲೆಕ್ಷನ್ ಇಲ್ಲಿ ಪಬ್ಲಿಕ್ ಏನೂ ಇಲ್ಲ, ಕ್ಯಾನ್ವಸ್ ಯಾರು ಮಾಡ್ತಾ ಇಲ್ವಲ್ಲ, ಹಂಗಾಗಿ ಅವರೇ ಬಂದು ಮಾಡಬೇಕು. ನಾವು ಜನಗಳು ಯಾರು ಪಬ್ಲಿಕ್ ಮಾಡಬೇಕು, ನಾವು ಕ್ಯಾನ್ವಸ್ ಮಾಡಬಾರ್ದಲ್ಲ, ಹಂಗಾಗಿ ಪ್ರಕಾರ ಚಿತ್ರದುರ್ಗದಲ್ಲಿ ಎಂಥವ್ರು ಅಭ್ಯರ್ಥಿ ಬೇಕು? ಇಂಥ ಹೆಂಗೆ ನೇಮ್ ಹೆಂಗೆ ಹೇಳ್ತಿರಲ್ಲ, ಚೆನ್ನಾಗಿ ಕೆಲಸ ಮಾಡೋಂಥ ಅಭ್ಯರ್ಥಿ ಬೇಕು ನಮಗೆ. ಯಾರಾದ್ರೇನು ಚೆನ್ನಾಗಿ ಕೆಲಸ ಮಾಡೋಂಥ ಒಂದು ಅಭ್ಯರ್ಥಿ ಬೇಕು ನಮಗೆ, ಹಂಗಾಗಿ ನೋಡೋಣ ಯಾರು ಆಗ್ತಾರೆ. ಸರ್ ತಮ್ಮ ಹೆಸರು ಸರ್? ಸರ್ ಆರ್ ಗಿರೀಶ್. ಏನು ಮಾಡ್ಕೊಂಡಿದ್ದೀರಿ ಗಿರೀಶ್ ಅವರು? ರೈತರು ಸರ್. ಏನು ಬೆಳೆದಿದ್ದೀರಾ ಸರ್ ಮೆಕ್ಕೆಜೋಳ ಹಾಕಿದ್ದೀವಿ ಸರ್. ಹಾಂ, ಮೆಕ್ಕೆಜೋಳಕ್ಕೆ ರೇಟ್ ಇದೆಯಾ ಸರ್? ಇನ್ನೂ ಕಟಾವಾಗಿಲ್ಲ ಸರ್, ಉಗಾದಿ ಹಬ್ಬ ಆಗಿ 1 ವಾರ ಬೇಕು ಸರ್. ಹೌದಾ? ಚೆನ್ನಾಗಿದೆ ಫಸಲು? ಚೆನ್ನಾಗಿದೆ ಸರ್, ನೀರಿಂದ ಒಂದು ಸ್ವಲ್ಪ ಅಭಾವ ಇದೆ. ನೀರಿನ ಅಭಾವ ಇದೆ. ಈ ಸರಿ ಇಡೀ ದೇಶಾದ್ಯಂತ ಬರಗಾಲ. ಬರಗಾಲ ಅಂದರೆ ಅದು ನಮಗೆ ಈಗ ಐತಲ್ಲ ಸರ್ ಚಳ್ಳಕೆರೆ ಬರಗಾಲ. ಹೌದು, ಮತ್ತೆ ಇಲ್ಲೆಲ್ಲ ಬರಪೀಡಿತ ಪ್ರದೇಶ ತಾಲೂಕು ನಮ್ಮದು. ಹೌದೌದು, ಹಿಂದುಳಿದ ಇರ್ತಕ್ಕಂಥ ನಾವೆಲ್ಲ. ಹ್ಞೂ ಸರ್. ಇದೆಲ್ಲ ಲೋಕಸಭೆ ಎಲ್ಲ ಏನು ನಡೀತಿದೆ ಅಣ್ಣ? ಸರ್ ಲೋಕಸಭೆ ಈಗ ನಾವು ಬಂದು ಕಾಂಗ್ರೆಸ್ಸು, ಪಟ ಕಾಂಗ್ರೆಸ್ಸು, ಕಾಂಗ್ರೆಸ್ಗೆ ಮತ ಮಾಡ್ತೀವಿ ಸರ್. ಇಲ್ಲೆಲ್ಲ ಜನ ಎಲ್ಲ ಟ್ರೆಂಡ್ ಹೆಂಗಿದೆ ನಿಮ್ಮ ಪ್ರಕಾರ? ಯಾಕಂದ್ರೆ ನೀವೆಲ್ಲ ನಿಮ್ಮ ಫ್ರೆಂಡ್ಸ್ ಇದ್ದಾರೆ, ರೈತರಿದ್ದಾರೆ. ಸರ್ ಎಲ್ಲ ಈಗ ನಮ್ಮ ಕುಟುಂಬ ಹೆಂಗಿರುತ್ತೆ ಹಂಗೆ ಎಲ್ಲ ಒಗ್ಗಟ್ಟಾಗಿ ಐದ್ವಿ. ಬಟ್ ಅವರು ಮತ ವೈಯಕ್ತಿಕ ವಿಚಾರ. ನಾನು ಹಾಕೋದು ಕಾಂಗ್ರೆಸ್. ಹೌದು. ಈಗ ನಿಮ್ಮ ಮನೆಗೆ ಗ್ಯಾರಂಟಿ ಎಲ್ಲ ಬರುತ್ತಣ್ಣ? ಸರ್ ಗ್ಯಾರಂಟಿ ಬಂದಿದೆ ಸರ್, 5 ಗ್ಯಾರಂಟಿನೂ ಇದೆ. ನಮ್ಮಮ್ಮ ಬಸ್ಸಿಗೆ ಹೋಗುತ್ತೆ, ನಮ್ಮ ಮನೆಯವರು ಬಸ್ಸಿಗೆ ಹೋಗ್ತಾರೆ, ಆಧಾರ್ ಕಾರ್ಡ್ ತಂದು. ಅಕ್ಕಿ ದುಡ್ಡು ಬರುತ್ತೆ. ಆಮೇಲೆ ಶಕ್ತಿ ಯೋಜನೆ ಏನು ವಿದ್ಯುತ್ ಎಲ್ಲ ಬಿಲ್ಲು ಫ್ರೀ ಆಗಿದೆ. ಆಮೇಲೆ ಇದು ಎಲ್ಲ 2,000 ರೂಪಾಯಿ ಅದೆಲ್ಲ ವ್ಯವಸ್ಥೆ ಮಾಡಿ. 2,000 ರೂಪಾಯಿ ಯಾರಿಗೆ ಬರುತ್ತೆ? ನಿಮ್ಮ ಮನೆಯವರು ಬರುತ್ತೆ, ನಿಮ್ಮ ಅಮ್ಮಗೆ ಬರುತ್ತೆ? ನಮ್ಮ ಅಮ್ಮ ಬರುತ್ತೆ ಸರ್. ನಿಮ್ಮ ಅಮ್ಮ ಕೊಡ್ತಾರೆ, ನಿಮಗೇನು ಸಹಾಯ ಮಾಡ್ತಾರೆ? ಹೌದು ಸರ್, ಎಲ್ಲ ಕುಟುಂಬ ಅಂದರೆ ಎಲ್ಲ ಸಮಾನತೆ. ಹೌದು ಸರ್. ಟಿ ವಿ ಅವರು ಏನು ತಗೊಂಡ್ರಿ ಮೊಮ್ಮಗಂಗೆ? ಏನಿಲ್ಲ, ನೀರು ತಗೊಂಡಿವಿ. ಹೌದಾ? ಏನು ಕೊಡ್ಸಿದ್ದೀರಾ? ಇದು ಕುರ್ಕುರೆ ಕೊಡ್ಸಿವಿ. ಹೌದಾ? ಕುರ್ಕುರೆ ಇಷ್ಟ ನಮ್ಮ ಮೊಮ್ಮಗಂಗೆ? ಯಾಕೆ ಏನು ಒಂದು ಅರ್ಥ ಅದೇ ಎಲೆಕ್ಷನ್ದು ಏನು ಮಾಡ್ತಿದ್ದೀರಾ, ಯಾರಿಗೆ ಈ ಸರಿ ನಿಮ್ದೆಲ್ಲ ಅಂದೆ? ಯಾರಿಗೆ ಕೊಡ್ತಾರೋ ಅವ್ರಿಗೆ ಹಾಕ್ತಿವಿ, ಇದು ಮಾಡ್ತೀವಿ. ಅಂದ್ರೆ ಯಾರು ಕೊಡ್ತಾರೆ ಅಂದ್ರೆ? ಯಾರು ದೊಡ್ಡ ದಪ್ಪನ ಕೊಡ್ತಾರೋ ಅವ್ರಿಗೆ ಹಾಕ್ತಿವಿ. ಹೌದಾ? ಅಂದ್ರೆ ಎಲೆಕ್ಷನ್ ದುಡ್ಡು ಜಾಸ್ತಿ ಕೊಟ್ಟವ್ರಿಗೆ ಹಾಕ್ತೀರಾ? ಮತ್ತೆ ಎಲ್ಲ ನಮ್ಗೆ ಗೊತ್ತಾಗಲ್ಲ, ಏನು ನಮ್ಮ ಮನುಷ್ಯನಾಗ ಯಾರಿಗೆ ಇರ್ತೈತೆ ಅವ್ರಿಗೆ ಹಾಕ್ತಿವಿ. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ಹಾಂ ಸರ್, ನಮ್ಮ ಈಗ ಸಂಸದ MP ಚಂದ್ರಪ್ಪ ಅವರೇ ಸೂಕ್ತವಾದ ನಮ್ಮ ಜಿಲ್ಲೆಯಿಂದ. ಬಟ್ ಅವ್ರು ಬಿಟ್ಟರೆ ಇನ್ನೇನು ಗೋವಿಂದ ಕಾರಜೋಳ ಅವ್ರು ಬಂದಿರ್ಬೋದು. ಬಟ್ ನಮ್ಮ ಲೋಕಲ್ ಆಗುತ್ತೆ, ನಮ್ಮ MP ಚಂದ್ರಪ್ಪ ಅವರೇ ಸೂಕ್ತವಾದ ವ್ಯಕ್ತಿ. ಹ್ಞೂ ಸರ್. ಯಾಕೆ ಅವ್ರಿಗೆ ಓಟ್ ಹಾಕ್ಬೇಕಂತ? ಅವ್ರಿಗೆ ಓಟ್ ಅಂದರೆ ಸರ್ ಈ ಗ್ಯಾರಂಟಿಗಳು ಬೇರೆ ಇದ್ದಾವೆ, ಜನಕ್ಕೆ ಭಾಳ ಒಂದು ಸ್ವಲ್ಪ ರೈತರಿಗೆ ಎಲ್ಲ ಅನುಕೂಲ ಮಾಡಿದ್ದಾರೆ. ಆದ್ದರಿಂದ ಪ್ರತಿಯೊಂದು ಇದು ಗೃಹಲಕ್ಷ್ಮಿ ಮತ್ತು ಇನ್ನೂ ಒಂದು ಇವೆಲ್ಲ ಭಾಳ ನಮ್ಮ ಗ್ಯಾರಂಟಿಗಳು 8-9 ತಿಂಗಳಿಂದ ಸತತವಾಗಿ ಅವರು ಒಂದು 8 ಗ್ಯಾರಂಟಿ ಅವರು ವ್ಯಾಖ್ಯೆ ಮಾಡಿಬಿಟ್ಟಿದ್ದಾರೆ ಸ್ಟೇಟ್ ಸರ್ಕಾರದಿಂದ. ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು. ಹಂಗಾಗಿ ಅವರು ಮನೇಲಿ ಯಾರಿಗೆ ಬರುತ್ತೆ ದುಡ್ಡು? ನಮ್ಮ ಮನೇಲಿ ನಮ್ಮ ಮನೆಯವ್ರು ಸರ್ ಕೊಡ್ತಾರೆ ನಿಮಗೆ ಖರ್ಚಿಗೆ? ಹ್ಞೂ ಸರ್, ನಮ್ಮ ಖರ್ಚಿಗೆ ನಾವು ಬೇಕಾಗಿಲ್ಲ ಸರ್, ಅವರು ಹೆಣ್ಮಕ್ಳು ತಾನೇ ಅವ್ರಿಗೆ ದುಡ್ಡು ಅವರಿಗೆ. ಸರ್ ನಿಮ್ಮದು ಸರ್? ಸರ್ ನಮ್ಮದು ಭರಮಸರ ಅಂತ. ನಾವು ಮಾಡೋದೇ ಚಂದ್ರಪ್ಪಗೆ. ನಮಗೆ ರಘುಮೂರ್ ಸಾಹೇಬ್ ಜಾಗತಾರ ML ಸಾಹೇಬರು ಒಳ್ಳೆ ಸಾಹೇಬರು. ನಾವು ಮಾಡೋದೇ ಚಂದ್ರಪ್ಪಗೆ. ಯಾಕಂದ್ರೆ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತ. ನಾವು ಮಾಡೋದೇ ನಾವು ರಘುಮೂರ್ ಸಾಹೇಬ್ರು ಇರತಕ್ಕನ ನಾವು ಬೈಲ ಟ್ಯಾಗ್ ತಾಲೂಕಿನಾಗೆ. ಅದರಿಂದ ನಾವು ಮಾಡೋದೇ ಕಾಂಗ್ರೆಸ್ಗೆ. ಬನ್ನಿ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಸರ್ ನಮಸ್ಕಾರ ಸರ್. ಏನು ಸರ್ ಇದು ಬ್ಯಾಗಲ್ಲಿ ಏನು ದುಡ್ಡ ಸರ್ ಇದು? ಏನು ಸರ್? ದೂರ ಹೊಡ್ರಿ ಸರ್. ಏನು ಕೆಲಸ ಮಾಡ್ಕೊಂಡಿರಿ ತಾವು? ರಿಯಲ್ ಎಸ್ಟೇಟ್, ಪಿಕ್ನಿಕ್ ಕಲೆಕ್ಟ್ರು, ಗಂಡು ಹೆಣ್ಣು ನೋಡ್ತೀವಿ, LIC ಮಾಡ್ತೀವಿ. ನಮ್ಮ ಚಿತ್ರದುರ್ಗ ರಿಪೋರ್ಟರ್ಗೆ ಹೆಣ್ಣಿಲ್ಲ ಹುಡ್ಕೊಡ್ತೀರಾ? ಹೌದು, ಶೂರ್. ಯಾವ ಜನ ಸರ್? ವಿನಾಯಕ್ ಅಂತೇಳಿ ಹೊಳಲ್ಕೆರೆಯವರು. ಓಕೆ ಸರ್. ಒಂದು ಹೆಣ್ಣು ಹುಡ್ಕೊಡ್ತೀರಾ? ಓಕೆ, ಗ್ಯಾರಂಟಿ. ಹೌದಾ? ಏನಪ್ಪ ಹೆಂಗಿರ್ಬೇಕಪ್ಪ ಹೆಣ್ಣು? ಇದು ಹೆಂಗೆ ಲೋಕಸಭೆಯಲ್ಲಿ ಹೆಂಗೆ ನಡೀತಿದೆ ಅಣ್ಣ? ಚೆನ್ನಾಗಿ ನಡೀತಾ ಇದೆ ಸರ್. ನಿಮ್ದೆಲ್ಲ ಯಾವ ಪಾರ್ಟಿ ಕಣೆ? BJP ಸರ್. BJP ಅದೇ. ಮೋದಿನೇ ಒಳ್ಳೆ ಕೆಲಸ ಮಾಡ್ತಾರೆ. ಏನು ಎಲ್ಲರಿಗೂ ಈಗ ಎಲ್ಲೋದ್ರೂ ಮೋದಿಗೆ ಒಳ್ಳೆ ವ್ಯಾಲ್ಯೂ ಇದೆ ಸರ್. ಯಾವ ಕಂಟ್ರಿಗೆ ಹೋದ್ರೂ ಒಳ್ಳೆ ವ್ಯಾಲ್ಯೂ.
ಅವ್ರು ಮಾಡೋ ಒಳ್ಳೆ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಅವರು ಮುಂದೆ ದೇಶನ ಅಭಿವೃದ್ಧಿ ಮಾಡೋ ಕೆಲಸ ಚೆನ್ನಾಗಿದೆ. ಥ್ಯಾಂಕ್ ಯು. ಚೆನ್ನಾಗಿದ್ದೀರಾ? ಇದೇನು ಗಾಯ ಆಗಿದೆ? ಹುಷಾರಿರ್ಲಿಲ್ಲ, ಅದಕ್ಕೆ ಹಾಸ್ಪಿಟ್ಲ್ ಹೋಗಿದ್ದೀರಾ? ಹೋಗಿದ್ವಿ. ಎಲ್ಲಿ ನೀವು ಹಾಸ್ಪಿಟ್ಲ್ ಹೋಗೋದು? ಇಲ್ಲೇ ಸಿಟಿ ಹಾಸ್ಪಿಟಲ್. ಚಳ್ಳಕೆರೆನಾ? ನಾವು ಇಲ್ಲೆಲ್ಲ ಅವ್ರ ಅಭಿಪ್ರಾಯ ಹೇಳಕ್ ಬಂದಿದ್ದೀವಿ. ನಿಮ್ದು ಯಾವ ಊರು ಇಲ್ಲಿ? ನಮ್ಮ ನಾಲ್ಕನಿಟ್ಟಿ ಹತ್ರ ಚನ್ನಬಸನಟ್ಟಿ. ನಿಮ್ಮ ಮನೇಲಿ ಯಾರ ಗ್ಯಾರಂಟಿನ ಬರುತ್ತಾ ನಿಮ್ಮ ಮನೇಲಿ? ನಮ್ಮ ಗ್ಯಾರಂಟಿ ಅಂದ್ರೆ ಏನರ್ಥ? ಅದೇ ದುಡ್ಡು, ಅಕ್ಕಿ. ಅಕ್ಕಿ ಕೆಲವರು ಬಂದಿಲ್ಲ. ನಿಮಗೆ ಬಂದಿದೆಯಾ ಅಕ್ಕ? ನಮಗೆ ಬಂದಿಲ್ಲ. ಈ ಸರಿ ಯಾರಿಗೆ ಸಪೋರ್ಟ್ ಮಾಡ್ಬೇಕಂತೀರಿ ನೀವು? ನಮಗೆ ನಮ್ಮ ದೇಶಕ್ಕೆ ಅಲ್ಲ, ನಮ್ಮ ದೇಶಕ್ಕೆ ಯಾವುದು ಅಲ್ಲ, ನಮ್ಮ ದೇಶಕ್ಕೆ ಯಾವುದು ಒಳ್ಳೇದು ಅಂತ ಅನಿಸುತ್ತೆ ನಮಗೆ. ಆವತ್ತಿನ ದಿನ ನಾವು ವೋಟ್ ಮಾಡ್ತೀವಿ. ಅಂದರೆ ದೇಶಕ್ಕೆ ಯಾರು ಅನುಕೂಲ ಅನಿಸುತ್ತೆ ನಿಮ್ಮ ಅಭಿಪ್ರಾಯ? ಅಷ್ಟೇ ಅಷ್ಟೇ. ಓಕೆ, ಥ್ಯಾಂಕ್ ಯು. ನಮಸ್ಕಾರ ಸರ್. ಏನಂದ್ರೆ ಈ ಕಡೆ ಎಲ್ಲ BJP ಪಕ್ಕ BJPನ ಬರೋದು. ಮೋದಿ ಅಲ್ಲಿದೆ, ಅಭಿವೃದ್ಧಿ ಚೆನ್ನಾಗಿದೆ. ರೈಲ್ವೆ ಆಗಿರ್ಬೋದು, ರಸ್ತೆ ಸಾರಿಗೆ ಆಗಿರ್ಬೋದು, ಪ್ರತಿಯೊಂದು ಅಭಿವೃದ್ಧಿ, ಜಲ, ಪ್ರತಿಯೊಂದು ಅಭಿವೃದ್ಧಿ ಒಳಗೆ BJP ಚೆನ್ನಾಗಿ ಮಾಡುತ್ತೆ. ಒಳ್ಳೆ ಇದರಾಗಿದೆ. ಗೋಶಿಕೆರೆ ಇಲ್ಲಿ ಎಷ್ಟು ದೂರ? ಚಳ್ಳಕೆರೆಯಿಂದ 30 ಕಿಲೋಮೀಟರ್. 30 ಆಗುತ್ತಾ? ಏನು ಮಾಡ್ಕೊಂಡಿದ್ದೀರಾ? ಕುರಿ ಕಾಯ್ತೀವಿ. ಹೌದಾ? ಎಷ್ಟು ಕುರಿ ಸಾಕಿದ್ದೀರಾ? ಒಂದು 150 ಅದಾವ. 150 ಕುರಿನಾ? ಪರವಾಗಿಲ್ಲ ರೀ. ಎಷ್ಟು ಒಂದು ಕುರಿಗೆ? ಎಷ್ಟು ಕೆಜಿ ಬರುತ್ತೆ ಒಂದು ಕುರಿ? ಒಂದು ಕುರಿ 30 kg 25 kg ಬರುತ್ತೆ. ಹೌದಾ? 30 kg ಅಂದರೆ ಅದೇ ಒಂದು 2000 kg ಬರುತ್ತಾ? ಒಂದು ಕುರಿ ಎಷ್ಟಕ್ಕೆ ಮಾರ್ತೀರಾ? ಒಂದು ಕುರಿ 12,500, 10,000, 10,000. ಈ ಸರಿ ಯಾವ ಪಾರ್ಟಿಗೆ ಮಾಡ್ಬೇಕಂತೀರಿ ನೀವು? ನಾವು ಇಲ್ಲಿ ಇಷ್ಟು ದಿನ ಕಾಂಗ್ರೆಸ್ಗೆ ಮಾಡಿದ್ವಿ ಸರ್. ನಮಗೇನು ಅವ್ರೇನು ಸಾಹೇಬ್ರು, ನಮ್ಮ ರಘುಮೂರ್ತಿ ಸಾಹೇಬ್ರ ತಕನ ನಮ್ಗೆ ಯಾವ್ದೇನು ಬಿಟ್ಕೊಟ್ಟಿಲ್ಲ. ಪ್ರತಿಯೊಬ್ಬರಿಗೂ ಬಡವ್ರಿಗಾಗಲಿ ಅಂಥವ್ರಿಗಾಗಲಿ ಅನುಕೂಲ ಮಾಡ್ಯಾರೆ. ಕುಡಿಯೋ ನೀರು ಬಿಡಿಸವ್ರೆ ತೊರಿಯಾಕೆ. ಎಲೆಕ್ಷನ್ದು ಎಲ್ಲರನ್ನು ಮಾತನಾಡ್ಸೋಕೆ ಬಂದಿದ್ವಿ. ಇಲ್ಲೆಲ್ಲ ಯಾವ ಪಾರ್ಟಿ ಇದೆ? ಗೊತ್ತಿ ಸರ್, ನಮಗೆ ನಮ್ಮ ಹಳ್ಳಿಯಿಂದ ನಮ್ಗೆ ಗೊತ್ತಾಗಲ್ಲ ನಮಗೆಲ್ಲ. ನೀವೆಲ್ಲ ಯಾವ ಪಾರ್ಟಿ ಮಾಡ್ಬೇಕಂತೀರಿ? ಕಾಂಗ್ರೆಸ್ ನಿಮ್ಮ ಕಡೆ ಎಲ್ಲ ಯಾವ್ದು ಜಾಸ್ತಿ ಇದೆ? ಎರಡು ಮಿಕ್ಸ್ ಇದೆ. BJP ಎರಡು ಮಿಕ್ಸ್ ಇದೆ. ನಾವಿದು ಎಲೆಕ್ಷನ್ದೆಲ್ಲ ಕೇಳಕ್ಕೆ ಬಂದ್ವಿ. ನಿಮಗೆ ಗ್ಯಾರಂಟಿ ಎಲ್ಲ ಬರುತ್ತಕ್ಕ? ಬರುತ್ತಾ? ಏನು ಗ್ಯಾರಂಟಿ ಅಣ್ಣ? ಅಕ್ಕಿ ಎಲ್ಲ ಬರುತ್ತಾ ಅಂದೆ? ಅಕ್ಕಿ ಬರಲ್ಲ, ಏನು ಬರಲ್ಲ? ಏನು ಬರಲ್ಲ ಅಣ್ಣ ನಮ್ಗೆ. ಹೌದಾ? ಯಾಕೆ? ಯಾಕೆ ತೆಗ್ದಾರ ಕಾರ್ಡ್? ಹೌದಾ? ನಿಮ್ಮ ಮನೇಲಿ ಯಾರಿಗೆ ದುಡ್ಡು ಯಾರಿಗೆ ಬರುತ್ತೆ? ಯಾರಿಗೂ ಬರಲ್ಲ ಅಣ್ಣ ದುಡ್ಡ. ಗೃಹಲಕ್ಷ್ಮಿವ ನನಗೆ ಬರ್ತಾವ. ನಿಮಗೆ ಎಷ್ಟು ಬರುತ್ತೆ? 2,000. ಏನು ಮಾಡ್ತೀರಾ 2,000ನ? ಏನು ಮಾಡ್ತಾರೆ? ಮನೆ ಖರ್ಚು ಕೂಲಿ ಮಾಡೋರಿಗೆ ಇರ್ತವೇನಣ್ಣ, ಮತ್ತೆ ಮನೆ ತಾಪತ್ರ ಹಾಕಿ ಇಟ್ಕೊಂತೀವಣ್ಣ. ಈ ಸರಿ ಎಲ್ಲ ಯಾರಿಗೆ ನೀವು ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಯಾರಿಗೆ ಅವತ್ತಿನ ದಿನ ನೋಡೋದು ಯಾರಿಗೆ ಹಾಕ್ಬೇಕು ಅನ್ನೋದು. ಯಾರಿಗೆ ಮನ್ಸು ಬರುತ್ತೆ ಅವ್ರಿಗೆ ಹಾಕೋದು. ಅದು ಯಾರಿಗೆ ಮನ್ಸು ಬರ್ಬೋದು? ಯಾರಿಗೆ ಬರುತ್ತೆ ಅಣ್ಣ ಅವತ್ತಿನ ದಿನ ಹೇಳ್ತೀವಿ, ಇವಾಗಲೇ ಹೇಳಕ್ಕೆ ಹೆಂಗಾಗುತ್ತೆ? ಮತ್ತೆ ಅವತ್ತಿನ ದಿನ ನೋಡೋಣ ಯಾರಿಗೆ ಮನಸ್ಸು ಬರುತ್ತೆ ಅವ್ರಿಗೆ ಹಾಕಿ ಬರೋದು. ಮತ್ತೆ ಎಂಥವ್ರು ಬೇಕು ನಿಮಗೆ ಅಭ್ಯರ್ಥಿ? ಹಣ ಅವತ್ತಿನ ದಿನ ನೋಡೋಣ ಹಾಕೋದು. ಆಯ್ತಾ? ಮತ್ತೆ ಏನಣ್ಣ ಈ ಕಡೆ ಎಲ್ಲ ಹೆಂಗೆ ನಡೀತಿದೆ ಅಣ್ಣ? ಅದು ಗೊತ್ತಿಲ್ಲ ಸರ್. ನಾವು ಅದೊಂದಿಲ್ಲ, ನಮ್ದು ವ್ಯಾಪಾರದ್ದಾಯ್ತು, ಮನೆ ಆಯಿತು, ಅದೇನಾಗುತ್ತೆ ಇದು ಮಾಡಲ್ಲ. ಇಲ್ಲ ಈ ಕಡೆ ಯಾವ ಪಾರ್ಟಿ ಸ್ಟ್ರಾಂಗ್ ಇದೆ? ಅದ್ರ ಬಗ್ಗೆ ನಾವು ತಲೆನ ಹಾಕಲ್ಲ. ನಮ್ದು ಏನು ಕೆಲಸ ಅಷ್ಟು ನೋಡ್ಕೊಂತೀವಿ ನಾವು. ಒಂದು ಇದಿಲ್ಲ. ಬಟ್ ನಿಮ್ಗೆ ಎಂಥವ್ರು ಅಭ್ಯರ್ಥಿ ಇರಬೇಕು? ಇವರು ರಘುಮೂರ್ತಿ ಪರವಾಗಿಲ್ಲ, ಚೆನ್ನಾಗಿದ್ದಾರೆ, ಒಳ್ಳೆ ವ್ಯಕ್ತಿ ಅವರು. ಹಂಗೆ ಇದ್ರೆ ಆಮೇಲೆ ನೀವು MP ಕೂಡ ಈ ಥರದರೆ ನಿಮ್ಮ ಲೋಕಲ್ MLA ಥರದಾರು ಬೇಕು ಅಂತ ಹೇಳ್ತೀರಾ? ಅಂತಾರೆ. ಒಳ್ಳೆ ತಂದಲ್ಲಿ ನಡ್ಕೊಂಡು ಹೋಗ್ಬೇಕು. ಏನು ಮಾಡ್ಕೊಂಡಿದ್ದೀರಣ್ಣ? ನಾವು ಸಂಗೀತ ಮೇಷ್ಟ್ರು ಸರ್. ಹೌದಾ? ಹೌದು, ಮ್ಯೂಸಿಕಲ್ ಮೇಷ್ಟ್ರು. ಮ್ಯೂಸಿಕಲ್ ಮಾಸ್ಟರ್. ಇಲ್ಲಿ ಕಲಿಸ್ತೀರಾ ಹೇಳ್ತೀರಾ ನೀವು? ಇಲ್ಲ, ನಾವು ಕಲಿಸ್ತೀವಿ. ಕಲಿಸಿ ಒಂದು 10 ದಿವಸ ಪ್ರಾಕ್ಟೀಸ್ ಮಾಡಿ ಅವರಿಗೆಲ್ಲ ಕಲಿಸ್ಬಿಟ್ಟು ಅವ್ನ ಡೈರೆಕ್ಷನ್, ಸಂಗೀತದ ಎಲೆಕ್ಷನ್ ಎಲ್ಲ ನಾವೇ ಮಾಡೋದು. ಆಮೇಲೆ ಅವ್ರಿಗೆ 10 ದಿವಸ ಆದಮೇಲೆ 11ನೇ ದಿವಸ ಡ್ರಾಮಾ. ನಮ್ಮ ಹಳ್ಳಿ ಕಡೆ ಎಲ್ಲ ಡ್ರಾಮಾ ಆಡಿಸ್ತೀವಲ್ಲ, ಆ ಥರ ಮಾಡ್ತೀವಿ ನಾವು. ಹೌದಾ? ಹೌದು. ತಮ್ಮ ಹೆಸರು? ನಿಂಗಪ್ಪ. ನಿಂಗಪ್ಪರೇ, ನೀವು ಸಂಗೀತ ಮೇಷ್ಟ್ರು. ಹೌದು. ಇಲ್ಲೆಲ್ಲ ಯಾವ ಪಾರ್ಟಿ ಸ್ಟ್ರಾಂಗ್ ಇದೆ? ಟ್ರೆಂಡ್ ಯಾವ ಥರ ಇದೆ ನಿಮ್ಮ ಪ್ರಕಾರ? ಇಲ್ಲಿ ಯಾವ ಪಾರ್ಟಿ ಅಂತ ಹೇಳಕ್ ಬರಲ್ಲ ಸರ್. ಈಗ ಏನಿದ್ರೆ ನಮ್ಮದು ಲೋಕಸಭಾ ಎಲೆಕ್ಷನ್ಗೆ ಮಾತ್ರ ಮೋದಿಗೆ ಬಿಟ್ಟರೆ ಯಾರಿಗೂ ಹಾಕಲ್ಲ ನಾವು. ಯಾಕಂದರೆ ಇಲ್ಲಿ ನಾವು ಮೋದಿಗೆ ನಮ್ಮ ದೇಶ ಉಳಿಬೇಕಂದ್ರೆ ಮೋದಿಯಿಂದನೇ. ಈಗ ಅವ್ರು ಎಷ್ಟು ಅನುಕೂಲ ಮಾಡಿ ಅವರು ನಮ್ಮ ದೇಶದ್ದೆಲ್ಲ ಒಂದು ಈ ಯಾರು ನಮ್ಮ ಇವ್ರಿಗೆ ಸರ್, ನಮ್ಮ ಸೈನಿಕರಿಗೆಲ್ಲ ಅವರೆಲ್ಲ ಬುಲೆಟ್ ಪ್ರೂಫು ಎಂತೆಂಥವು ತಂದು ಕೊಟ್ಟು ಏನು ಅನುಕೂಲ ಮಾಡಿರೋ ಸರ್. ಎಲ್ಲಿ ನೋಡಿದ್ರೆ ನಮಗೆ ಮೋದಿ ಬೇಕು, ಮೋದಿಗೆ ಅವ್ನು ಓಟ್ ಹಾಕೋದು ನಾವು. ಥ್ಯಾಂಕ್ ಯು. ಜಿಲ್ಲೆ ನನಿವಾಳ ಪಂಚಾಯತ್ ತೋರ್ಲರೆಟ್ಟಿ. ಹೌದಾ? ಎಲ್ಲ ಏನು ಮಾಡ್ಕೊಂಡಿದ್ರಿ ತಾವು?
ನಾವು ಎಲ್ಲ ಇದು ವ್ಯವಸಾಯ ಕೆಲಸ ಮಾಡ್ತಾ ಇದ್ದೀವಿ. ಏನು ಬೆಳಿತೀರಾ? ಈರುಳ್ಳಿ, ಮೆಕ್ಕೆಜೋಳ, ರಾಗಿ, ಟೊಮಟೊ. ಇಲ್ಲೆಲ್ಲ ಯಾವ ಪಾರ್ಟಿ ಸ್ಟ್ರಾಂಗ್ ಇದೆ? ಇಲ್ಲಿ ಮೋಸ್ಟ್ಲಿ ಇದು ಕಾಂಗ್ರೆಸ್ನೇ ಸ್ಟ್ರಾಂಗ್ ಇದೆ. ಅಂದರೆ ಟ್ರೆಂಡ್ ಎಲ್ಲ ಕಾಂಗ್ರೆಸ್ ಪರವಾಗಿದೆ ಅಂತ ನೀವು ಹೇಳೋದು? ಇದ್ದಾರೆ. ತಾವೆಲ್ಲ ಈ ಸರಿ ಯಾರಿಗೆ ಕೈ ಹಿಡಿಬೇಕಂತೀರಾ? ನಾವು ಇಲ್ಲಿ ಕಾಂಗ್ರೆಸ್ಗೆ ಕೈ ಹಿಡಿಬೇಕಂತ. ಯಾಕೆ ಅಂತ? ಯಾಕಂದರೆ ಅದು ಒಂದು ಸ್ವಲ್ಪ ಬಡ ಜನಕ್ಕೆ ಕಷ್ಟ ಸುಖಕ್ಕೆ ಸ್ಪಂದಿಸ್ತತೆ. ಎಲ್ಲ ಅವರು ಮನೆಗೆ ಸರ್ಕಾರ ಪೇಮೆಂಟು ಬರೋಂಗೆ ಎಲ್ಲ ಅನುಕೂಲ ಮಾಡತತೆ. ಅದರಿಂದ ಬಡ ಜನಕ್ಕೆ ಒಳ್ಳೆ ಅನುಕೂಲ ಆಗುತ್ತಂತ ಕಾಂಗ್ರೆಸ್ಗೆ. BJP ಏನು ಅನುಕೂಲ ಆಗಲ್ವಾ? ಇಲ್ಲ, ಅದು BJP ಯಾವುದು ಮನೆಗೆ ಹೆಣ್ಣು ಮಕ್ಕಳಿಗೆ ಯಾವುದು ಅಮೌಂಟ್ ಏನು ಹಾಕಿಲ್ಲ, ಎಲ್ಲಿ ಯಾವಾಗಲೂ ಹಾಕಿಲ್ಲ. ಈಗಿದೆಲ್ಲ ಇದು ಸರ್ಕಾರ ಬಂದಾಗಲಿದ್ದ ಅವ್ರು ಏನು ಹೇಳೈತೆ ಅದ್ರ ಪ್ರಕಾರ ಎಲ್ಲ ಮಾಡಿದ್ದಾರೆ, ಹಾಕಿದ್ದಾರೆ. ನಿಮ್ಮ ಮನೇಲಿ ಹೆಣ್ಮಕ್ಳಿಗೆ ಬರುತ್ತೆ ದುಡ್ಡು? ಹ್ಞೂ, ಬರ್ತದೆ. ಯಾರಿಗೆ ಬರುತ್ತೆ? ನಮ್ಮ ಮನೆಯವ್ರಿಗೆ ಬರ್ತದೆ. ನಿಮಗೂ ಸಹಾಯ ಮಾಡ್ತಾರಾ? ಹ್ಞೂ, ಮಾಡ್ತಿದ್ದಾರೆ. ಏನಣ್ಣ? ಇಲ್ಲಿ ನೀವು ಯಾರು ಭಾಗ ಕೇಳಿದ್ರು ಕಾಂಗ್ರೆಸ್ ಜಾಸ್ತಿ ಹೇಳೋದು. ಇಲ್ಲ 15 ವರ್ಷದಿಂದ 3 ಸರಿ ಹ್ಯಾಟ್ರಿಕ್ಕೆಲ್ಲ ಗೆದ್ದಿದ್ದಾರೆ ಅವರು. ಸಣ್ಣ ಪುಟ್ಟವೆಲ್ಲ ವಿಚಾರಗಳೆಲ್ಲ ಮಾಡಿದ್ದಾರೆ. ಸಣ್ಣ ಪುಟ್ಟವೆಲ್ಲ ಭಾಳ ಕೆಲಸ ಮಾಡಿಸಿದ್ದಾರೆ. ಹಂಗಾಗಿ ಅನುಕೂಲವಾಗಿ ಜಾಸ್ತಿ ಜನ ಅದನ್ನೇ ಹೇಳೋದು. ನಿಮ್ದೆಲ್ಲ ಇವಾಗ ಆ ಥರ ಇವಾಗ ದೊಡ್ಡವರೆಲ್ಲ ನಮ್ಮ ಮನೆಗೆಲ್ಲ ಕಾಂಗ್ರೆಸ್ ಅಂತಾರೆ, ನಾವು ಕಾಂಗ್ರೆಸ್ಸೇ ಮಾಡ್ಬೇಕಾಗುತ್ತೆ. ಇಲ್ಲಿ ನಿಮ್ಮ ಅಂಗಡಿ ವ್ಯಾಪಾರಕ್ಕೆ ಬರೋರೆಲ್ಲ ಹೆಂಗೆ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾರಾ? ಇಲ್ಲೇನು ರಾಜಕೀಯ ಬಗ್ಗೆ ಏನು ಮಾತಾಡಲ್ಲ, ಆದರೆ ಒಬ್ಬೊಬ್ರು ಕೇಳೋದ್ರೆ ಹೇಳ್ತಾರೆ ಮಾಮೂಲಾಗಿ. ಅದೇ ಎಲ್ಲ ಹೇಳ್ತಾರೆ. ಬಂದರೆ ನೆಕ್ಸ್ಟ್ ಟೈಮ್ ಯಾರನ್ನ ನೆಕ್ಸ್ಟ್ ಬರ್ತಾರೆ ಅಂತ ನೋಡಬೇಕು ಏನಾಗುತ್ತೆ ಅಂತ ಅನುಕೂಲ ಜನಗಳಿಗೆ. ನಿಮಗೆ ಎಂಥ ಅಭ್ಯರ್ಥಿಗಳು ಬೇಕು? ಇವಾಗ ಸದ್ಯಕ್ಕೆ ಇವ್ರು ಇದಾರಲ್ಲ, ಈ ಥರ ಮಾಡ್ಕೊಂಡು ಹೋದ್ರೆ ಸಾಕು, ಯಾರಿಗೇನು ತೊಂದರೆ ಮಾಡಿಲ್ಲ. ಇವಾಗ ನಾವು ವ್ಯಾಪಾರಸ್ಥರು ಅಂದರೆ ನಮಗೆ ಮೇನಾಗಿ ನಮ್ಗೆ ಯಾರು ತೊಂದರೆ ಮಾಡಿಲ್ಲ ಅವರು. ಇವ್ರು ರಘುಮೂರ್ತಿ ನಿಮ್ಗೇನು ತೊಂದರೆ ಮಾಡಿಲ್ಲ? ಯಾವಾಗಲೂ ನಾವು ಏನಾನ ಸಮಸ್ಯೆ ಆದ್ರೂ ಹೋದ್ರೂ ಅವರು ಸಹಕಾರ ಮಾಡಿದ್ದಾರೆ ನಮಗೆ. ಹಾಗಾಗಿ ಚೆನ್ನಾಗಿ ನಡೀತಿದೆ ಸರ್? ಹಾಂ, ದೇವ್ರ ದಯದಿಂದ ಚೆನ್ನಾಗಿ ನಡೀತಾ ಇದೆ. ನಿಮ್ಮದೇ ಓನಾ? ಹಾಂ, ಓನೇ. ಏನು ಸರ್ ಈ ಸರಿ ಎಲ್ಲ ಯಾವ ಪಾರ್ಟಿ ತಾವು? ನಮ್ಮದೆಲ್ಲ BJP. ದೇಶಕ್ಕೋಸ್ಕರ ಮೋದಿ ಬೇಕು, ಮೋದಿನೇ. ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ತೆ. ಏನು ಮಾಡ್ಕೊಂಡಿದ್ದೀರಾ? ಜಮೀನು ರೈತರು. ಹೌದಾ? ಏನು ಬೆಳಿತೀರಾ? ರಾಗಿ, ಜೋಳ, ಭತ್ತ. ಫುಲ್ ವೈಟ್ ಆ್ಯಂಡ್ ವೈಟ್ ಹಾಕಿದ್ರಲ್ಲ, ಯಾರು ರಾಜಕಾರಣಿ ಅನ್ಕೊಂಡ್ವಿ? ರಾಜಕಾರಣ ಅಲ್ಲ, ರೈತರು. ಇಲ್ಲೆಲ್ಲ ಯಾವ ಪಾರ್ಟಿ ಇದೆ ಅಣ್ಣ? ಇಲ್ಲಿ BJP ಹೇಳ್ತಿದ್ದಾರೆ, ಕಾಂಗ್ರೆಸ್ ಹೇಳ್ತಿದ್ದಾರೆ. ಜನಗಳು ಒಪ್ಪಲ್ಲ. ಜನಗಳು ಒಪ್ಪು. ಕಾಂಗ್ರೆಸ್ ಅಂತಾರೆ, BJP ಅಂತಾರೆ. ಜನಗಳು ಒಪ್ಪ ಮೇಲೆ ಇರುತ್ತೆ. ನಿಮ್ದಣ್ಣ? ನಾವು BJP. ನಾವೇ ಕಾಂಗ್ರೆಸ್ BJP. ಇಲ್ಲಿ 7 ಜನ MLA BJP ಇದ್ದಾರೆ, ಕಾಂಗ್ರೆಸ್ನವರು ಇದ್ದಾರೆ. ಒಬ್ಬ MLA BJP ಅನ್ನೋದು ಎಲ್ಲೇನು ಉಂಟೇನ್ರಿ ಲೋಕಸಭೆ? ಅದು ಅವ್ರ ಕೈಲಿ ಆಗುತ್ತೆ? ಸಾಧ್ಯವಿಲ್ಲ. ಕಾಂಗ್ರೆಸ್ಸೇ ಬಂದಿರೋದು ನಮ್ಮ ಚಿತ್ರದುರ್ಗ ಡಿಸ್ಟಿಕ್, ಕಾಂಗ್ರೆಸ್ಸೇ ಬರೋದು. ಯಾವ ಕಾರಣ? ಯಾಕಂದ್ರೆ ಅಭಿವೃದ್ಧಿ ಹೆಂಗೈತೆ? ಏನು ಅಭಿವೃದ್ಧಿ ಇಲ್ಲ, ಯಾವುದು ಅನುದಾನ ಇಲ್ಲ, ಗೋಳೆ. ಹಂಗಾಗಿ ಅತಿ ಹೆಚ್ಚು ಒಂದು ಸ್ವಲ್ಪ ಕಾಂಗ್ರೆಸ್ಸೇ ಹೋಪ್ ನಮ್ಮ ಚಿತ್ರದುರ್ಗ ಡಿಸ್ಟಿಕ್. ಅದ್ರ ಯಜಮಾನ್ರು ಬರ್ರಿ. ಯಾಕೆ ಕಾಂಗ್ರೆಸ್ ಬರಬೇಕು, BJP ಬರಬಾರ್ದಾ? ಇಲ್ಲ, 10 ವರ್ಷ ಅಡ್ರ ಹಾಕಿದ್ದಾನೆ. 10 ವರ್ಷ ಹಾಕಿದ್ದಾನೆ. ಯಾತ್ ಮಾಡಿದ್ದೇನೆ, ಏನು ಮಾಡಿಲ್ಲ. ಕಾಂಗ್ರೆಸ್ ಇಲ್ಲ, ಒಂದು ಇದು ಇಲ್ಲ, ಏನ್ ರಾಮ ಮಂದಿರ ಕಟ್ಟಿಬಿಟ್ರೆ ಮುಗಿದೋಗ್ಬಿಡುತ್ತೆ ಎಲ್ಲ. ದೇಶದ ಬಡವರು ಹೋಗ್ರೆ ಎಲ್ಲ ಬದುಕಿ ಬಿಡ್ತಾರೆ. ಆ ದೇವ್ರಿಗೆ ಮುಖ ಮುಗಿದು ಬಿಟ್ರೆ ಹೊಟ್ಟೆ ತುಂಬೇ ಬಿಡುತ್ತೆ. ನಮ್ಗೆಲ್ಲ ರಾಮ ಮಂದಿರ ಅಭಿವೃದ್ಧಿ ಮಾಡಿರೋದು ದೇಶಕ್ಕೆ, ದೇಶ ರಕ್ಷಣೆಗೆ. ಯಾರು ಬಂದವ್ರು? ಯಾರು ಹೇಳಿದರು? ಯಾಕ ಎಷ್ಟು ವರ್ಷ ನಿನಗೆ ಎಷ್ಟು ವರ್ಷ? ಈಗ ಅವ್ನು ಬಂದಿರೋದು 10 ವರ್ಷದಿಂದ ಅವ್ನು ಬಂದಿರೋದು. 10 ವರ್ಷದಿಂದ ಅವ್ನು ಬಂದಿರೋದು. 10 ವರ್ಷದಿಂದ ನೀನು ಬದುಕಿದ್ದು ನಿನಗೆ ಎಷ್ಟು? ಅಭಿವೃದ್ಧಿ ಮಾಡಿದ್ರೆ ನಿನಗೆ ಎಷ್ಟು ವರ್ಷ? ಏನ್ ಮಾಡಿಲ್ಲ. ಅದ್ರ ಸ್ಕೂಲು, ರೈಲು, ವಿಮಾನ, ನಿಲ್ದಾಣ ಎಲ್ಲ ಎಲ್ಲೋ ಅದು ಹಾಳಾಗೋದ್ವ? ಅದು ಯಾರು ಮಾರಿ ಹಾಕಿದ್ರು? ಅವ್ರನ್ನೆಲ್ಲ ಶೆಟ್ಟಿ ಹಾಕಲ್ರಿ. ಬಡವ್ರ ಮಕ್ಳಿಗೆ ಮುಟ್ತಲ್ಲ ಅದು. ಬಡವ್ರ ಮಕ್ಳಿಗೆ ಮುಟ್ತಲ್ರಿ ಅದು. ಬಡವ್ರ ಮಕ್ಳು ಯಾರು ಮಾರಿಲಿ?
ಬಡವ್ರ ಬಗ್ಗರಿಗೆ ಅನುಕೂಲ ಆಗದೆ ಕಾಂಗ್ರೆಸ್ ಆಯ್ತು 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 ನೀವು ಚೆನ್ನಾಗಿರಿ ಆಯ್ತು ಯಾರಿಗಾರ ಓಟ್ ಹಾಕಿ ಯಾರಿಗಾರ ಓಟ್ ಹಾಕಿ ಗಲಾಟೆ ಮಾಡ್ಕೋಬೇಕು. ನಮ್ಮ ಕ್ಷೇತ್ರದಲ್ಲಿ ನಮ್ಮ ಜನಾಂಗಕ್ಕೆ ಕೊಟ್ಟಿರೋದಕ್ಕೋಸ್ಕರವಾಗಿ ನಾವು ಈ ಸಾರಿ ಬಿಜೆಪಿ ಮಾಡ್ತೀವಿ ಅಷ್ಟೇ. ನಾವು ಕಾಂಗ್ರೆಸ್ ಆದ್ರೂ ಈಗ ಬಿಜೆಪಿಗೆ ನಮ್ಮ ಕಾಂಗ್ರೆಸ್ಗೆ ಬಿಜೆಪಿ ನಿಂತ್ಕೊಂಡ್ರೆ ನಾವು ಬಿಜೆಪಿಗೆ ಹೋಗ್ತಾ ಇದೀವಿ ಅಷ್ಟೇ. ಸರ್ ಈಗ ಒಂದು ಲೆಕ್ಕಾಚಾರದಲ್ಲಿ ಮೋದಿ ಅವರು ಕೆಟ್ಟರಂತ ಹೇಳೋಕ್ಕಾಗಲ್ಲ. ನಮ್ಮ ದೇಶದ ಹಿತದೃಷ್ಟಿಯಿಂದ ಒಳ್ಳೆಯರೆ, ಆದರೆ ಮೋದಿಯವರು ರೈತರಿಗೆ ಏನು ಮಾಡ್ತಾ ಇಲ್ಲ, ಅನುಕೂಲ ಮಾಡ್ತಾ ಇಲ್ಲ. ರೈತರಿಗೆ, ಬಡವರ ಮಕ್ಕಳಿಗೆ ಅಂಥವ್ರಿಗೆ ಏನೂ ಅನುಕೂಲ ಇಲ್ಲ. ಒಂದು ಅನುಕೂಲ ಏನಂದರೆ ಮೋದಿಯವರಿಂದ ಅಂದರೆ ನಮ್ಮ ದೇಶಕ್ಕೋಸ್ಕರ ಅಂಥ ವ್ಯಕ್ತಿ ಬೇಕಿಲ್ಲ ಅಂತಲ್ಲ, ಆದರೆ ಈಗ ಮೇಯ್ನು ನಮ್ಮ ದೇಶಕ್ಕೆ ಬೆನ್ನೆಲುಬಾಗಿ ನಿಂತಿರುವಂಥದ್ದು ಬೆಳೆ ಬೆಳೆದ್ರೆ ಅನ್ನ ಕೊಡುವಂಥವ್ರು ರೈತರು. ರೈತರಿಗೆ ಇವತ್ತು ಏನು ಕೊಡ್ತಾ ಇಲ್ಲ. ಇವತ್ತು ನಿಮಗೂ ಗೊತ್ತು, ಮಳೆ ಇಲ್ಲ ಇಲ್ಲಿ. ಜನಗಳ ರೈತರ ಪರಿಸ್ಥಿತಿ ಹೇಳೋಕ್ಕಾಗಲ್ಲ, ಅಷ್ಟೊಂದು ಕಷ್ಟದಲ್ಲಿದ್ದಾರೆ. ಆದರೂ ಕೇಂದ್ರ ಸರ್ಕಾರದವರಾಗಲಿ ಮತ್ತು ರಾಜ್ಯ ಸರ್ಕಾರದವರಾಗಲಿ ಅವರು ಯಾವುದು ನಮಗೆ ಅನುದಾನ ಕೊಡ್ತಾ ಇಲ್ಲ, ಬಂದ್ ಮಾಡಿದ್ದಾರೆ, ರೈತರಿಗೆ ಏನು ಕೊಡೋಣ ನಾವು ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಾರೆ. ಅವರು ಯಾವುದೇ ರೀತಿ ಅನುದಾನನ ಕೊಡ್ತಾ ಇಲ್ಲ. ಹಂಗಾಗಿ ರೈತರ ಪರಿಸ್ಥಿತಿ ಭಾಳ ಇವತ್ತು ಹದಗೆಟ್ಟಿದೆ. ಈ ರೈತರು ಇವತ್ತು ಅವರು ಇಲ್ಲಿ ಗುಳೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಆಲ್ರೆಡಿ. ಯಾಕಂದರೆ ಅವರು ಇವತ್ತು ಬರುತ್ತೆ ನಾಳೆ ಬರುತ್ತೆ. ರೈತರು ಪ್ರತಿ ವರ್ಷ ಇನ್ಶೂರೆನ್ಸ್ ಕಟ್ತಾರೆ. ನಮ್ಮ ಬೆಳೆ ಏನಾದರೂ ಫೇಲ್ಯೂರ್ ಆದರೆ ನಮಗೆ ಇನ್ಶೂರೆನ್ಸ್ ಕಂಪ್ನಿಯಿಂದ ದುಡ್ಡು ಬರುತ್ತೆ ಅಂತೇಳಿ. ಇದುವರೆಗೂ ₹1 ಸಿಂಗಲ್ MP ರೈತರಿಗೆ ಅದು ಯಾವುದೇ ಸರ್ಕಾರ ಇವತ್ತು ಇನ್ಶೂರೆನ್ಸ್ ದುಡ್ಡನ್ನು ಕೊಡ್ಸೋಕ್ಕಾಗ್ತಿಲ್ಲ. ಹಾಗಾಗಿ ನಾವು ಹೆಂಗೆ ಯಾರನ್ನು ಒಳ್ಳೆಯದು ಅನ್ಬೇಕು, ಯಾರನ್ನು ಕೆಟ್ಟದ್ದು ಅನ್ಬೇಕು ಅನ್ನೋದು ಗೊತ್ತಾಗಿದೆ. ಯಾರಿಗೂ ಪರವಾಗಿ ಮತ ಹಾಕಂತ ಹೇಳಬೇಕು ಅನ್ನೋ ಕನ್ಫ್ಯೂಸ್ ಆಗಿಬಿಟ್ಟಿದೆ ಇವತ್ತು. ಆ ಥರ ಇದೆ. ಥ್ಯಾಂಕ್ ಯು. ನಾವು ಚಳ್ಳಕೆರೆಯ ಅನೇಕ ಜನರನ್ನು ಮಾತನಾಡಿಸಿದ್ವಿ. ಒಂದಷ್ಟು ಮಿಶ್ರ ಅಭಿಪ್ರಾಯ ಬಂತು. ಒಂದಷ್ಟು ಜನರು ದೇಶಕ್ಕಾಗಿ ಮೋದಿಗಾಗಿ ನಾವು ಮತ ಹಾಕ್ತೀವಿ ಅಂತ ಹೇಳಿದ್ರು. ಮತ್ತೊಂದು ಕಡೆ ಸ್ಥಳೀಯ MLA ಆಗಿರ್ತಕ್ಕಂಥ ರಘುಮೂರ್ತಿಯವರ ಪರವಾಗಿರ್ತಕ್ಕಂಥವ್ರು, ನಾವು ರಘುಮೂರ್ತಿಯವರು ಒಳ್ಳೆ ಕೆಲಸ ಮಾಡಿದ್ದಾರೆ, ನಮ್ಗೆ ಯಾವುದೇ ರೀತಿ ತೊಂದರೆ ಕೊಡಲ್ಲ, ಹಾಗಾಗಿ ರಘುಮೂರ್ತಿಯವರು ಯಾವ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ತೀವಿ ಅಂತಿದ್ದಾರೆ. ಬನ್ನಿ ನಾವು ಇನ್ನೊಂದಷ್ಟು ಮಾತನಾಡ್ಸೋಣ. ಈಗಾಗಲೇ ಭಾಳಷ್ಟು ಜನರನ್ನು ಮಾತನಾಡಿಸಿದ್ವಿ, ಇನ್ನೊಂದಷ್ಟು ಜನರ ಅಭಿಪ್ರಾಯನ ಪಡೆಯೋಣ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ ಸರ್. ಏನು ನಿಮ್ಮ ಹೆಸರು? ನಾಗರಾಜ್ ಅಂತ. ನಾಗರಾಜ್ ಅಂತನಾ? ಹಾಂ ಏನು ಮಾಡ್ಕೊಂಡಿದ್ದೀರಾ? ನಾನು ಮೊದಲು ಫೋಟೋಗ್ರಾಫರ್ ಆಗಿದ್ದೆ. ಈಗ 4 ವರ್ಷದಿಂದ ಆಟೋ ಓಡಿಸ್ತಿದ್ದೀರಾ? ಹಿಂಗೆ ಬಾಡಿಗೆ ಆಗುತ್ತಾ? ಆಗತ್ತೆ ಸರ್, ಪರವಾಗಿಲ್ಲ, ಚೆನ್ನಾಗಾಗುತ್ತೆ. ಏನು ಈ ಸರಿ ಎಲ್ಲ ನಿಮ್ದೆಲ್ಲ ಯಾವ ಪಾರ್ಟಿಗೆ ಈ ಕಡೆ? ನಾವು ಮೊದಲಿಂದನೂ ಇಲ್ಲಿ ಚಳ್ಳಕೆರೆಗೆ ಬುನಾದಿ ಹಾಕೊಟ್ಟರು ಸುಧಾಕರ್, ಯಾರು ಹಿರಿಯ ಶಾಸಕರು. ಅವ್ರದ ಮಾರ್ಗದರ್ಶನದಲ್ಲಿ ನಮ್ಮ ಚಳ್ಳಕೆರೆ ಇಂಪ್ರೂವ್ಮೆಂಟ್ ಆಗಿರೋದು. ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ರಘುಮೂರ್ತಿ ಹೋಗ್ತಿದ್ದಾರೆ. ಅದರಲ್ಲೂ ಲೋಕಸಭೆಯಲ್ಲಿ ಹೋದ ಸಲನು ಗೆದ್ದಾಗ ಈ ಮೊನ್ನೆ ನಾರಾಯಣ ಸ್ವಾಮಿಕಿನ ಮುಂಚೆ ಚಂದ್ರಪ್ಪ ಗೆದ್ದಿದ್ರು, ಒಳ್ಳೆ ಕೆಲಸ ಮಾಡಿದ್ರು. ಎಲ್ಲೇ ನೋಡಿ ಬಸ್ ಸ್ಟ್ಯಾಂಡ್ ಇದಾವೆ, ಮತ್ತೆ ತಂಗುದಾನಗಳು ಕುಂತ್ಕೊಳ್ಳೋಕ್ಕೆ, ಜನಗಳಿಗೆ ಕುಡಿಯೋಕೆ ನೀರಿಂದು ಟ್ಯಾಂಕರ್. ಅಲ್ಲಿ ನೋಡಿ ಮುನ್ಸಿಪಾಲ್ಟಿಯಲ್ಲಿ ನೀವು ಕುಡಿಯೋ ಟ್ಯಾಂಕರ್ ಅಂದ್ರೆ ಕಾಂಗ್ರೆಸ್ನಿಂದ ಚಂದ್ರಪ್ಪ ಹೆಸರು ಈಗಲೂ ಇದೆ. ನಾರಾಯಣ ಸ್ವಾಮಿದು ಒಂದಿದಿಲ್ಲ, ನಾರಾಯಣ ಸ್ವಾಮಿದು ಒಂದು ಹೆಸರು ಇಲ್ಲ. ಈಗ ಕೆಲವು ಆಟೋದವರೆಲ್ಲ ನಮಗೆ ಫ್ರೀ ಭಾಗ್ಯ ಕೊಟ್ಟು ಆಟೋದವರಿಗೆಲ್ಲ ಜನ ಲೇಡೀಸ್ ಎಲ್ಲ ಹತ್ತಲ್ಲ ಅಂತ ಬೈತಾರಲ್ಲ. ಇಲ್ಲ, ಯಾವ್ದು ಇಲ್ಲ, ಆ ಥರ ಏನಿಲ್ಲ. ಇಲ್ಲಿ ನಮ್ಮ ಚಳ್ಳಕೆರೆಯಲ್ಲಿ ಇಲ್ಲ, ದೂರದಲ್ಲೂ ಇಲ್ಲ. ಒಟ್ಟು ನಮ್ಮ ಡಿಸ್ಟಿಕ್ ಅಲ್ಲಿ ಆ ತೊಂದರೆ ಏನಿಲ್ಲ. ಗ್ಯಾರಂಟಿ ನಿಮ್ಗೆ ಅನುಕೂಲ ಆಗಿದೆಯಾ? ಎಲ್ಲರೂ ಅನುಕೂಲ ಆಗಿದೆ. ಅನುಕೂಲ ಅಂದ್ರೆ ಅವರು ಎಷ್ಟೋ ವರ್ಷದಿಂದ ಬಡವರು ಏನ್ ಇದ್ರಲ್ಲಿದ್ರು ಕಷ್ಟದಲ್ಲಿ ಆ ಗ್ಯಾರಂಟಿಯಿಂದ ಇಸ್ಕೊಂಡು ಒಂದು ₹5 ಕಡಿಮೆ ಮಾಡ್ಕೊಂಡ್ರು. ರೇಟ್ ಜಾಸ್ತಿ ಆಯ್ತು, ಇವ್ರು ಕೊಟ್ಟಿರೋದ್ರಿಂದ ಕಡಿಮೆ ದುಡ್ಡು ಈ ಕಡೆ ಇನ್ವೆಸ್ಟ್. ಆ ಥರ ನಡೀತಿದೆ ಸರ್. ಅಂದ್ರೆ ನಿಮ್ದೆಲ್ಲ ಈ ಸರಿಗೆ ಯಾವ ಪಾರ್ಟಿ? ನಮ್ ಕಾಂಗ್ರೆಸ್ ಸರ್. ಕಾಂಗ್ರೆಸ್ ಚಂದ್ರಪ್ಪ ಅವರು. ಅವ್ರು ಇಲ್ಲೆಲ್ಲ ಟ್ರೆಂಡ್ ಹೆಂಗಿದೆ ಚಳ್ಳಕೆರೆಯಲ್ಲಿ? ಚಳ್ಳಕೆರೆ ಸರ್ ನಮ್ಮ ರಘುಮೂರ್ತಿ ಮುಂದ್ಗಡೆ ಬಿಜೆಪಿ ನಮ್ಮ ಚಳ್ಳಕೆರೆಯಲ್ಲಿ ಯಾವುದಿಲ್ಲ. ನೀವು ನ್ಯೂಸ್ ಬಂದಾಗ ರಿಸಲ್ಟ್ ಬಂದಾಗ ನಮ್ಮ ಬೂತಲ್ಲಿ ನೋಡ್ರಿ ಚಳ್ಳಕೆರೆಯಲ್ಲಿ ಕಾಂಗ್ರೆಸ್ ಇಂದ ಜಾಸ್ತಿ 75% ಕಾಂಗ್ರೆಸ್ಸಿಗೆ ಬೀಳುತ್ತೆ. ಅಷ್ಟು ಹೇಳ್ಬಲ್ಲ ಸರ್. ಅಂದ್ರೆ ಚೆನ್ನಾಗಿದೆ ಸರ್ ಇಲ್ಲಿ. ಈ ನಮ್ಮ ಡಿಸ್ಟಿಕಲ್ಲಿ ಈ ತರ ರೋಡು, ಚರಂಡಿ, ತಂಗುದಾಣ, ಬಸ್ ಸ್ಟ್ಯಾಂಡು ಯಾರು ಮಾಡಿರ್ಲಿಲ್ಲ. ರಘುಮೂರ್ತಿ ಮಾಡಿದ್ದಾರೆ. ರಘುಮೂರ್ತಿ ಮಾಡಿದ್ದಾರೆ ಸರ್. ಹಂಗಾಗಿ ತಾವು ಕಾಂಗ್ರೆಸ್ ಓಟ್ ಕಾಂಗ್ರೆಸ್ ಹಾಕ್ತೀರಾ? ಓಕೆ, ಥ್ಯಾಂಕ್ ಯು. ಒಳ್ಳೆಯದಾಗಲಿ.
ಅಣ್ಣ ಯಾವೂರು? ನಮ್ಮದು ಚಳ್ಳಕೆರೆ. ಏನು ಮಾಡ್ಕೊಂಡಿದ್ದೀರಾ? ನಾವು ಪೇಂಟ್ ಕೆಲಸ ಮಾಡ್ತೀವಿ. ಹೌದಾ? ಇಲ್ಲೆಲ್ಲ ಯಾವ ಪಾರ್ಟಿ? ಇಲ್ಲೆಲ್ಲ ಜಾಸ್ತಿ ಕಾಂಗ್ರೆಸ್ ಪಾರ್ಟಿ. ಹೌದಾ? ಹಾಂ. ಹೆಂಗೆ ಪೇಂಟು ಹೆಂಗೆ ಎಷ್ಟು ಒಂದು ದಿನಕ್ಕೆ ಎಷ್ಟು? ಒಂದು ದಿನಕ್ಕೆ 2,000 ರೂಪಾಯಿದು 1,000 ರೂಪಾಯಿವರೆಗೆ ದುಡಿತೀವಿ. ಇಲ್ಲಿ ಅಭಿವೃದ್ಧಿ ಕೆಲಸ ರಘುಮೂರ್ತಿ ಸಾಹೇಬರು ಮಸ್ತ್ ಮಾಡಿಸಿದ್ದಾರೆ ಸರ್. ಇಲ್ಲಿ ಹೆಂಗಿತ್ತು ಮೊದಲು ಏನೇನಿರಲ್ಲ ಚಳ್ಳಕೆರೆಯಲ್ಲಿ, ಇವಾಗ ಎಲ್ಲ ಅಭಿವೃದ್ಧಿ ಕೆಲಸ ಮಸ್ತ್ ಬಿಲ್ಡಿಂಗ್ಗಳು ಮಾಡಿಸಿ, ಭವನಗಳು, ಅಂಬೇಡ್ಕರ್ ಭವನ, ಅಂಬೇಡ್ಕರ್ ಸರ್ಕಲ್ಲು, ವಾಲ್ಮೀಕಿ ಸರ್ಕಲ್ಲು, ಇದರಿಂದ ಎಲ್ಲದಿಂದ ರಘುಮೂರ್ತಿ ಬಂದು ಇಲ್ಲಿಗೆ 3 ವರ್ಷಕ್ಕೆ 3 ಸರಿ ಗೆದ್ರೂ ಅಭಿವೃದ್ಧಿ ಕೆಲಸ ಸಖತ್ತಾಗೈತೆ ಸರ್. ಹಂಗಾಗಿ ನೀವು ಕಾಂಗ್ರೆಸ್ಗೆ ಅಂತನಾ? ಕಾಂಗ್ರೆಸ್ ಸರ್. ಅವ್ರು ನೋಡಿ ಮೊದಲೆಲ್ಲ ನಾವು ಯಾವಾಗ ಬೇಕೋ ಅದಕ್ಕೆ ಆಗ್ತಿದ್ವಿ. ಈ ರಘುಮೂರ್ತಿ ಬಂದ ಕಿಲಿಗೂ ಅಭಿವೃದ್ಧಿ ಆಗಿದ್ದ ಕಿಲಿಗೂ ಒಳ್ಳೆ ನಿಗಮದಿಂದ ಒಳ್ಳೆ ಕೆಲಸ ಮಾಡ್ತಾನೆ, ಒಳ್ಳೆ ಅಭಿವೃದ್ಧಿ ಕಾರ್ಯ ರಘುಮೂರ್ತಿ ಸಾಹೇಬರು. ಅಂದ್ರೆ ಇಲ್ಲಿ ಅದು ಯಾವ ಪಾರ್ಟಿ ಟ್ರೆಂಡು? ಟ್ರೆಂಡ್ ಎಲ್ಲ ಯಾವ ಪಾರ್ಟಿಗಿದೆ? ಎಲ್ಲ ಫ್ರೆಂಡ್ಗಳೆಲ್ಲ ಸೀದಾ ಕಾಂಗ್ರೆಸ್ ಪಾರ್ಟಿಗೆ ಜಾಸ್ತಿ. ಫ್ರೆಂಡ್ಗಳೆಲ್ಲ ಏನಿದೆ, ನಾನು ಕೆಲಸ ಮಾಡೋ ಹುಡುಗರಿಗೆಲ್ಲ ನಾನು ಹೇಳ್ತಿರೋದು, ಒಳ್ಳೆ ಹೆಣ್ಮಕ್ಳಿಗೆ ಒಳ್ಳೆ ಅನುಕೂಲ ಮಾಡಿದ್ದಾರೆ. ಬಸ್ ಫ್ರೀ, ತಿರ್ಗಿ ಗ್ಯಾರಂಟಿ ಕಾರ್ಡ್ಗಳಿಗೆಲ್ಲ ಒಳ್ಳೆ ಗ್ಯಾರಂಟಿ, ಹೇಳಿದ ಮಾತು ತಪ್ಪಿಲ್ಲ, ತಪ್ಪರಲ್ಲ. ಬಿ ಜೆ ಪಿ ಸರ್ಕಾರ ಬೆಸ್ಟ್ ಸರ್ಕಾರ ಅಂತಾರ. ಅವ್ರೇನು ಹೇಳಿದ್ದು ಮಾಡಿಲ್ಲ. ಅವ್ರು ಏನಾಯ್ತು ಹೇಳೋದು ಒಂದನ ಮಾಡೋದಂದ. ತಿರ್ಗಾ ಅಂಬೇಡ್ಕರ್ ಸಂವಿಧಾನನೇ ತೆಗಿಬೇಕಂತ ಹೊರಟಿರೋ ಮೋದಿಗೆ ಹೆಂಗೆ ಓಟ್ ಹಾಕ್ತಿದ್ದಾರೆ ಹೇಳು? ಮೋದಿ ಅಂಬೇಡ್ಕರ್ ಸಂವಿಧಾನನೇ ತೆಗಿಬೇಕಂತ ಹೊರಟಿರ್ಬೇಕಾದಾಗ ಜನ ಏನು ತಿಳುವಳಿಕೆ ಇಲ್ದಾರೆ ಏನು ಸರ್? ಮೋದಿ BJP ಸರ್ಕಾರ ಬಂದರೆ ಅನ್ನದೇಕ್ಲು ಸಿಗಲ್ಲ ಅಂಥ ಪರಿಸ್ಥಿತಿ ಆಗಿದೆ. ಗ್ಯಾರಂಟಿ ಗ್ಯಾಸ್ ರೇಟ್ ಮಾಡ್ದ, ಏನು ಇವಾಗ ಎಲೆಕ್ಷನ್ ಮುಂದ್ಗಡೆ ಗ್ಯಾಸ್ ಕಡಿಮೆ ಮಾಡಿದ್ರೆ ಯಾರೋ ನೋಟ್ ಹಾಕ್ತಾರೆ ಇವಾಗ. ಹಿಂಗೆ ರಘುಮೂರ್ತಿ ಸಾಹೇಬರು ಅಂದರೆ ಬೆಟ್ಟು ರಘುಮೂರ್ತಿ, ಒಳ್ಳೆ ಕೆಲಸಗಾರ, ಒಳ್ಳೆ ಅಭಿವೃದ್ಧಿಗಾರ. ಈ ಚಳ್ಳಕೆರೆಯಲ್ಲಿ ಅಭಿವೃದ್ಧಿ ಅಂತಂದರೆ ಅವರಿಂದನೇ ಚಳ್ಳಕೆರೆಯಲ್ಲಿ ಅಭಿವೃದ್ಧಿ ಆಗಿರೋದು ಈ ಚಳ್ಳಕೆರೆಗೆ. ಓಕೆ ಓಕೆ ಓಕೆ. ಇನ್ನು ಸೀದಾ ಯುಗಾದಿ ಒಂದೇ ಸರಿ ಯುಗಾದಿ ತಿನ್ನಕ್ಕಾಗಲ್ಲ. ಈಗ ತಾಂಡೋದ್ರೆ ಒಂದು 6 ತಿಂಗಳಾಗುತ್ತೆ. ಹೌದಾ? ಇದು ಹೋಲ್ಸೇಲ್? ಹೋಲ್ಸೇಲ್ ಅಣ್ಣ. ಎಷ್ಟು ರೇಟ್ ಇದೆ? 106 ರೂಪಾಯಿ ಒಂದು ಲೀಟ್ರ್. 106 ಲೀಟ್ರಲ್ಲಿ ಎಷ್ಟು ಲೀಟ್ರ್ ಇರುತ್ತೆ ಇದರಲ್ಲಿ? ಇದು 15 ಲೀಟ್ರ್ 1250 ರೂಪಾಯಿ ಕೊಟ್ಟು ತಂದೀವಿ. ಇದು 6 ತಿಂಗಳು ಬರುತ್ತಾ? ನಮಗೆ ಉಪಯೋಗಿಸ್ದಂಗೆ. ಇಬ್ರು ಇದ್ರೆ ಜಾಸ್ತಿ ಜನ ಬರುತ್ತೆ, 3 ಇದ್ರೆ ಕಡಿಮೆ ಜನ ಬರುತ್ತೆ, ಇನ್ನೂ 4 ಜನ ಇದ್ರೆ ಇನ್ನೂ ಕಡಿಮೆ ಆಗುತ್ತೆ. ಹಿಂಗೆ ಯಾರು ನೆಂಟರು ಪಟ್ಟರು ಬಂದೋದ್ರೆ ಬೇಕಾಗತ್ತಲ್ಲ. ಹಬ್ಬ ಜೋರ ಯುಗಾದಿ? ಪರವಾಗಿಲ್ಲ ಅಣ್ಣ, ಹಂಗೆ ನಡೀತೈತೆ. ವರ್ಷದೊಡ್ಕು ಮಾಡ್ತೀರಾ? ವರ್ಷದೊಡ್ಕು ಮಾಡ್ತೀವಿ. 3 ದಿವಸ ಯುಗಾದಿ ಆದ್ಮೇಲೆ ವರ್ಷದೊಡ್ಕು. ಎಷ್ಟು ಮರಿ ಹೊಡಿತೀರಾ? ಮರಿ ಇಲ್ಲ ನಾವು ನಾನ್ ವೆಜ್ ಇಲ್ಲ, ವೆಜಿಟೇರಿಯನ್ ನಾವು. ಹೌದಾ? ನಿಮ್ದೆಲ್ಲ ಯಾವ ಪಾರ್ಟಿ ಕಡೆ? ನಂದು BJP. ಎಲ್ಲರದ್ದು ಹೆಂಗೈತ ಗೊತ್ತಿಲ್ಲ, ನಾನು ಎಲ್ಲರದ್ದು ಹೇಳೋಕ್ಕಾಗಲ್ಲ. ನನ್ನ ಮಾತ್ರ BJP. ನೀವು BJP ವೋಟರ್? BJP ವೋಟರ್ಸ್ ನಾವು. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ. ಯಾವರು? ಹೌದಾ? ನಿಮ್ದೆಲ್ಲ ಯಾವ ಪಾರ್ಟಿ ಸರಿ? ಪಾರ್ಟಿ ಅಂತ ಯಾರು ಒಳ್ಳೆ ಕ್ಯಾಂಡಿಡೇಟ್ ಇದ್ರು ಅವ್ರಿಗೆ ಹಾಕೋದು. ಯಾರು ಲೋಕಲ್ MLA? ರಘುಮೂರ್ತಿ ಸರ್. ಹೆಂಗೆ ಕೆಲಸ ಮಾಡ್ತಾರಾ? ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ ಕೆಲಸ ಮಾಡ್ತಾರಾ? ಮಾಡ್ತಾ ಇದ್ದಾರೆ. ಯಾವ ಪಾರ್ಟಿ ಅವ್ರದ್ದು? ಕಾಂಗ್ರೆಸ್. ಕಾಂಗ್ರೆಸ್ಸಾ? ನಿಮ್ದೆಲ್ಲ ಯಾವ ಕಡೆ ಸರಿ? ನಮ್ದು ನೋಡ ಸರ್, ಈ ಥರ ಯೋಚನೆ ಮಾಡಿ ಹಾಕ್ತೀವಿ ಸರ್. ಯಾವ ಪಾರ್ಟಿಗೆ ಹಾಕ್ಬೇಕಂತ ಯೋಚನೆ ಮಾಡಿ. ಇನ್ನೂ ಯೋಚನೆ ಮಾಡಿಲ್ಲ? ಇಲ್ಲ. ಯಾವಾಗ ಯೋಚನೆ ಮಾಡೋದು? ಮಾಡ್ತೀವಿ, ಅದು ಬಹಿರಂಗ ಹೇಳಂಗಿಲ್ಲ. ಈರುಳ್ಳಿ ದೋಸೆ ಫೇವ್ರೇಟಾ ನಿಮಗೆ? ಫೇವ್ರೇಟ್. ಚೆನ್ನಾಗಿರುತ್ತೆ ತಗೊಳ್ಳಿ. ಇಲ್ಲಿ ಬಂದರೆ ದೋಸೆ ತಿಂತೀರಾ? ದೋಸೆ, ಖಾಲಿ ದೋಸೆ, ಇಡ್ಲಿ. ಯಾವ ನಿಮ್ಮದು? ಚಳ್ಳಕೆರೆ. ಇಲ್ಲೆಲ್ಲ ಯಾವ ಪಾರ್ಟಿ? ಇಲ್ಲೆಲ್ಲ ಕಾಂಗ್ರೆಸ್. ಪರವಾಗಿಲ್ಲ. ಲೋಕಲ್ MLA ಹೆಂಗೆ? ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾರೆ. ಕೆಲಸ ಮಾಡ್ತಾರಾ? ಚೆನ್ನಾಗಿ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಒಳ್ಳೆ ರೈತರಿಗೆಲ್ಲ ನೀರು ತಂದಿದ್ದಾರೆ. ಪರವಾಗಿಲ್ಲ, ಚೆನ್ನಾಗಿ. ಹೌದಾ? ನೀವೆಲ್ಲ ಈ ಸರಿ ಯಾವ ಪಾರ್ಟಿಗೆ ಮಾಡ್ಬೇಕಂತಿದ್ದೀರಾ ಲೋಕಸಭೆ? ಕಾಂಗ್ರೆಸ್ ಪಾರ್ಟಿಗೆ ಮಾಡೋದು. ಯಾಕೆ ಕಾಂಗ್ರೆಸ್ಗೆ ಯಾಕೆ ಮಾಡ್ಬೇಕಂತ? ಕೆಲಸ ಚೆನ್ನಾಗಿ ಮಾಡ್ತಾರೆ, ಹಂಗಾಗಿ ಎಲ್ಲ ರೈತರಿಗೆಲ್ಲ ಚೆನ್ನಾಗಿ ಅನುಕೂಲ ಮಾಡ್ತಿದ್ದಾರೆ. ನೀರು ತಂದಿದ್ದಾರೆ, ಮಾರಿ ಕಡಿಮೆ ನೀರು ತಂದಿದ್ದಾರೆ. ನಮ್ಮ ಚಳ್ಳಕೆರೆಗೆ ಮಾರಿ ಕಡಿಮೆ ನೀರು ತಂದಿದ್ದಾರೆ. ಫೇವ್ರೇಟ್ ಅಂದರೆ ಅದೇ. ಈಗ ಮಾರಿ ಕಡಿಮೆ ನೀರಿಲ್ಲ ಅಂದರೆ ನಾವೆಲ್ಲ ಇವತ್ತು ಚಳ್ಳಕೆರೆ ಜನ, ತಾಲೂಕು ಜನ ಸತ್ತೋಗ್ಬೇಕಾಗಿತ್ತು. ಯಾರು ಅಂತ ಮಾಡಿಕೊಟ್ಟರು? ಅದು ನಮ್ಗೆ ಗೌರ್ಮೆಂಟು, ಕಾಂಗ್ರೆಸ್ ಗೌರ್ಮೆಂಟು, ನಮ್ಮ ಸುಧಾಕರ್ ಸಾಹೇಬರು, ರಘುಮೂರ್ತಿ ಸಾಹೇಬರು ಎಲ್ಲ ಚೆನ್ನಾಗಿ ಮಾಡಿ ಚೆನ್ನಾಗಿ ನೀರು ತಂದಿರೋದಕ್ಕೆ ಇವತ್ತು ನಾವು ನೀರು ಕುಡಿತಾ ಇದ್ವಿ, ಅನ್ನ ತಿಂತಾ ಇದ್ವಿ. ಆಮೇಲೆ ವೇದಾವತಿ ನದಿ ನೀರು, ಚೆಕ್ ಡ್ಯಾಮ್ಗಳು ಕಟ್ಟಿಸಿದ್ರು. ಅಕ್ಕಪಕ್ಕದಾಗೆಲ್ಲ ರೈತರಿಗೆಲ್ಲ ಅನುಕೂಲ ಆಯಿತು. ಒಳ್ಳೆ ಚೆನ್ನಾಗಿ ನೀರು ಈಗ ಇವತ್ತು ನೀರು ಬಿಟ್ಟಿದ್ದಾರೆ ಮಾರಿ ಕಡಿಮೆಯಿಂದ. ಒಳ್ಳೆ ಕಷ್ಟ ಕಾಲದ ಒಳ್ಳೆ ಬಿಸಿಲು, ನಿಲ್ಲಕ್ಕಾಗಲ್ಲ, ಹಂಗಾಗಿ ಭಾಳ ಹೆಲ್ಪ್ ಮಾಡ್ತಾರೆ. ಇದು ಚಳ್ಳಕೆರೆಯಲ್ಲಿರ್ತಕ್ಕಂಥ
ಸ್ಥಳೀಯ ಪ್ರಸಿದ್ಧಿ ಹೋಟೆಲ್ಲು. ಈ ಹೋಟೆಲ್ನಲ್ಲಿ ಒಂದಷ್ಟು ಜನರ ಅಭಿಪ್ರಾಯವನ್ನು ನಾವು ಪಡೆದುಕೊಂಡ್ವಿ. ಮತ್ತಷ್ಟು ಜನರನ್ನ ಪಡ್ಕೊಳ್ಳೋಣ. ಇಫ್ ಯು ಡೋಂಟ್ ಮೈಂಡ್ ಮಾತಾಡಿಸ್ಬೋದಾ ಮೇಡಮ್? ಹಾಂ, ಏನು ದೋಸೆ ಹೇಳಿದ್ದೀರಾ? ಮಸಾಲೆ ದೋಸೆ ಮಸಾಲೆ ಅಲ್ಲ ದೋಸೆ. ಪರವಾಗಿಲ್ಲ ಬೇಡ ಹೌದಾ? ಈ ಸರಿ ಎಲ್ಲ ನಿಮ್ಮದೆಲ್ಲ ಯಾವ ಪಾರ್ಟಿ ಅಮ್ಮ? ಸರ್ ಗೊತ್ತಿಲ್ಲ ಸರ್, ಯಾವುದು ಡಿಸೈಡ್ ಮಾಡಿಲ್ಲ. ಇರಲಿ ಸರ್, ಪರವಾಗಿಲ್ಲ. ದೋಸೆ ತಿನ್ನಿ, ಪರವಾಗಿಲ್ಲ. ಅಲ್ಲ, ಇರ್ಲಿ. ಡಿಸ್ಟರ್ಬ್ ಆಯ್ತಾ? ಇಲ್ಲ ಪರವಾಗಿಲ್ಲ ಬಿಡಿ, ನಾನು ಬಳ್ಳಾರಿಯಿಂದ ಬಂದಿರೋದು. ಇರಲಿ. ಓಕೆ, ಥ್ಯಾಂಕ್ ಯು ಮೇಡಮ್. ಇಲ್ಲೆಲ್ಲ ನೀವು ಈ ಸರಿ ಯಾರಿಗೆ ಓಟ್ ಹಾಕ್ಬೇಕು ಅಂದ್ಕೊಂಡಿದ್ದೀರಾ? ಇದೆಲ್ಲ ಯಾವ ಪಾರ್ಟಿ ಇದೆ ಮೇಡಮ್? BJP ಸರ್, ಮೋದಿ. ಈ ಸರಿ BJP ಓಟ್ ಹಾಕ್ಬೇಕು ಅಂದ್ಕೊಂಡಿದ್ದೀರಾ? ನೇಷನ್ ಡೆವಲಪ್ಮೆಂಟ್ಗೆ, ಡೆವಲಪ್ಮೆಂಟ್ಗೋಸ್ಕರ ಮೋದಿ. ಇದು ಒಂದಷ್ಟು ಜನರ ಚಳ್ಳಕೆರೆ ಅವರ ಅಭಿಪ್ರಾಯಗಳು. ಬನ್ನಿ, ಮತ್ತಷ್ಟು ನಾವು ಮಾತನಾಡಿಸ್ತಾ ಹೋಗ್ತೀವಿ. ಇನ್ನೂ ಕೂಡ ಭಾಳಷ್ಟು ಜನರನ್ನು ಮಾತನಾಡಿಸ್ತಿದೆ. ಕೋಟೆನಾಡು ಚಿತ್ರದುರ್ಗದ ಜನಮತ ಯಾತ್ರೆಯಲ್ಲಿ ನಮ್ಮ ಜೊತೆ ಕಾಂಗ್ರೆಸ್ನ ಅಭ್ಯರ್ಥಿ ಮಾಜಿ ಸಂಸದರಾಗಿರ್ತಕ್ಕಂಥ BN ಚಂದ್ರಪ್ಪನವರು ನಮ್ಮ ಜೊತೆ ಸಿಕ್ಕಿದ್ದಾರೆ. ಬನ್ನಿ, ಅವರ ಅಭಿಪ್ರಾಯ ತೆಗೆದುಕೊಳ್ಳೋಣ. ಇಡೀ ಕ್ಷೇತ್ರದಲ್ಲಿ ಅವರ ಪರವಾದ ಅಲೆ ಇದೆಯಾ, ಅಥವಾ ಅವರ ಹೋರಾಟಗಳೇನು, ಮತಯಾತ್ರೆಯನ್ನು ಯಾವ ರೀತಿ ಮಾಡ್ತಾರೆ, ಎಲ್ಲದರ ಬಗ್ಗೆ ನಮ್ಮ ಜೊತೆ ಮಾತನಾಡಲಿದ್ದಾರೆ. BN ಚಂದ್ರಪ್ಪ ಅವರೇ, ನಿಮಗೆ ಈ ಕ್ಷೇತ್ರ ಹೊಸದಲ್ಲ. ಈ ಹಿಂದೆ ಸಂಸದರಾಗಿದ್ರಿ. ಕಳೆದ ಬಾರಿ ತಾವು ಸೋಲೊಪ್ಕೊಂಡಿದ್ರಿ. ಈಗ ನಿಮಗೆ ಹೊಸ ಅಭ್ಯರ್ಥಿ ಥರ ಕೆಲಸ ಮಾಡ್ತಿದ್ರಂತ ಹಳೆ ಸ್ನೇಹದೊಂದಿಗೆ ಜನರ ಜೊತೆ ಹೋಗ್ತಿದ್ದೀರಾ? ನಾನು 10 ವರ್ಷಗಳ ಹಿಂದೆ ಈ ಕ್ಷೇತ್ರಕ್ಕೆ ಬಂದಾಗ ಈ ಕ್ಷೇತ್ರದ ಜನತೆ ಸುಮಾರು 1,02,000 ಮತಗಳ ಅಂತರದಿಂದ ವಿಜಯಶಾಲಿಯನ್ನಾಗಿ ಮಾಡಿದರು. ಅದೇ ಉತ್ಸಾಹ ಉಲ್ಲಾಸದಿಂದ ನಾನು 5 ವರ್ಷಗಳ ಕಾಲ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಮತ್ತೊಮ್ಮೆ BN ಚಂದ್ರಪ್ಪ ಬೇಕು ಅನ್ನುವಂಥ ಒಂದು ಬಯಕೆಯನ್ನು ನಾನು ಜನರ ಮುಂದೆ ಇಟ್ಟಿದ್ದೆ. ಆದರೆ ಅದೃಷ್ಟವಶಾತ್ತು ಇಡೀ ರಾಜ್ಯದಲ್ಲಿ ಕಳೆದ ಬಾರಿ ನಮ್ಮ ಪಕ್ಷಕ್ಕೆ 27 ಕಡೆ ಸೋಲಾಯಿತು. ಕೆಲವು ಕಡೆ 2.5-3 ಲಕ್ಷದಿಂದ ಅಂತರದಿಂದ ಸೋಲನ್ನು ಅನುಭವಿಸಿದ್ವಿ. ಆದರೆ ನಮ್ಮ ಕ್ಷೇತ್ರದ ಮಹಾಜನತೆ ನನಗೆ ಅಷ್ಟೊಂದು ಕೆಟ್ಟದಾಗಿ ಸೋಲಿಸಲಿಲ್ಲ. ಕೇವಲ 79,000 ಮತ ಅಂತರದಿಂದ ಸೋಲಿಸಿದ್ರೆ ವಿನಃ ನನಗೆ ಅದು ಸೋಲು ಅಂತ ಅನ್ನಿಸ್ಲೇ ಇಲ್ಲ. ಏಕೆಂದರೆ ನಾನು ಗೆದ್ದಾವಾಗ ನನಗೆ 4.5 ಲಕ್ಷ ಮತ ಬಂದಿತ್ತು. ಸೋತಾವಾಗ 1 ಲಕ್ಷ ಮತವನ್ನು ಹೆಚ್ಚಿಗೆ ಕೊಟ್ಟರು. ಸೋತಾವಾಗ 1 ಲಕ್ಷ ಹೆಚ್ಚಿಗೆ ಮತ ಅಂದರೆ ನನಗೆ ಜನ ತಿರಸ್ಕಾರ ಮಾಡಲಿಲ್ಲ ಸರ್. ಜನ ಏನು ಮಾಡಿದ್ರು ಅಂದರೆ, ಈ ಸ್ವಾಭಾವಿಕವಾಗಿ ಆ್ಯಂಟಿ ಇನ್ಕಂಬೆನ್ಸಿ ಇರುತ್ತೆ. ನನಗೆ 1 ಲಕ್ಷ ಮತ ಹೆಚ್ಚಿಗೆ ಬಂತು. ಅದರಿಂದ ನನಗೆ ಸೋಲು ಒಪ್ಕೊಳ್ಳೇ ಇಲ್ಲ. ನಾನು ತಾಂತ್ರಿಕವಾಗಿ ಸೋತಿದ್ದೇನೆ ಹೊರತು ಜನ ನನಗೆ ಕೈ ಬಿಟ್ಟಿಲ್ಲ ಅನ್ನುವಂಥ ಉಲ್ಲಾಸ ಉತ್ಸಾಹದಿಂದ ಮತ್ತೆ 5 ವರ್ಷಗಳ ಕಾಲ ಅದೇ ರೀತಿಯಲ್ಲಿ ಗೆದ್ದವನ ರೀತಿಯಲ್ಲಿ ಕೆಲಸವನ್ನು ಮಾಡಿದೆ. ಗೆದ್ದ ಸಂಸದರು ಏನು ಮಾಡಿದ್ರು ಅಂತ ನಾನು ಹೇಳೋಕ್ಕಿಲ್ಲ. ಜಿಲ್ಲೆಯ ಜನ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಯಾಕೆ BN ಚಂದ್ರಪ್ಪನವರಿಗೆ ಚಿತ್ರದುರ್ಗ ಜನ ಮತ ಹಾಕಬೇಕು? ನಾನು ಮೂಲತಃ ಲಕ್ಕವಳ್ಳಿಯವನು. ಅಪ್ಪರ್ ಭದ್ರೆ ಇದೆಯಲ್ಲ, ಅದರ ಕೆಳಗಡೆ ನನ್ನೂರು, ನನ್ನ ತೋಟ, ನನ್ನ ಇದೆಲ್ಲ ಅಲ್ಲೇ ಇರೋದು. ಅಲ್ಲಿ ಅಪ್ಪರ್ ಭದ್ರೆ ಚಿತ್ರದುರ್ಗಕ್ಕೆ ಕೊಡಬೇಕು ಅನ್ನುವಂಥ ಸಂದರ್ಭ ಬಂದಾಗ ನಾನು ಅಪ್ಪರ್ ಭದ್ರೆಯ ಪರವಾಗಿದ್ದೆ. ಇಲ್ಲಿಗೆ ಸಂಸದನಾದ ಮೇಲೆ ಅಪ್ಪರ್ ಭದ್ರಾ ಬರೋದಕ್ಕೋಸ್ಕರ ಜಿಲ್ಲೆಯ ಶಾಸಕರ ಜೊತೆಯಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ದೇನೆ ನೀರು ಬರೋದಕ್ಕೆ. ನಾನು ಸಂಸದನಾದಂಥ ಸಂದರ್ಭದಲ್ಲಿ ನೀರು ಗಂಗಾತಾಯಿ ವಾಣಿ ವಿಲಾಸಕ್ಕೆ ಒಂದು ತಲುಪಿಟ್ಲು ನಾನು ಸಂಸದನಾದಂಥ ಸಂದರ್ಭದಲ್ಲಿ. ಅದಕ್ಕೋಸ್ಕರ ಮತ ಕೊಡಬೇಕು ಅಂತ ಮತ ಬಾಂಧವರಲ್ಲಿ ಯಾಚನೆ ಮಾಡ್ತೇನೆ. ಜೊತೆಗೆ 5 ವರ್ಷಗಳ ಕಾಲ ಕುಡಿಯುವ ಶುದ್ಧ ಕುಡಿಯುವ ನೀರಿನ ಘಟಕ, ಎಲ್ಲೋದ್ರೂ ಐಮಾಸ್ ಲೈಟ್ ಮತ್ತು ಸಭಾಭವನಗಳು, ನೀರಿನ ಟ್ಯಾಂಕ್ಗಳು, ಬಸ್ ನಿಲ್ದಾಣಗಳು ಮತ್ತು ಅಂಗವಿಕಲರಿಗೆ ಸ್ಕೂಟ್ರ್ ಕೊಡುವಂಥ ಕಾರ್ಯಕ್ರಮ, ಈ ರೀತಿಯ ವಿಧವಾದಂಥ ಕಾರ್ಯಕ್ರಮವನ್ನು ಕೊಟ್ಟಿದ್ದೇನೆ. ಅದಕ್ಕೆ ಎಲ್ಲ ಕಡೆ ಸಾಕ್ಷಿ ಇದೆ. ಆಮೇಲೆ ಇನ್ನೊಂದು ಮಾಡಿದ್ದಾರೆ ನಮ್ಮ ಅಣ್ಣವರು, ಗ್ರಾಮ ಸಡಕ್ ಯೋಜನೆ ಮಾಡತ್ಕೆರೆ ಟು ಚಿಕ್ಕಜಾಜವರು ರಸ್ತೆ ಅಭಿವೃದ್ಧಿ ಮಾಡಿದ್ದಾರೆ. ಯಾರು ಮಾಡೋಕ್ಕಾಗಿಲ್ಲ. ನಿಮ್ಮ ವಿರುದ್ಧ ಅಭ್ಯರ್ಥಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಗೋವಿಂದ ಕಾರಜೋಳ ಅವರು ನಿಮಗೆ ಪ್ರಬಲ ಅಭ್ಯರ್ಥಿಯಾಗಿ ಕಾಣಿಸ್ತಾರಾ? ನಿಮಗೆ ಪ್ರಬಲ ಸ್ಪರ್ಧಿಯಾಗಿ ಕಾಣಿಸ್ತಾರಾ? ನನಗೆ ಅವ್ರ ಬಗ್ಗೆ ಏನು ಹೇಳೋದಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಆಕಸ್ಮಿಕವಾಗಿ ಬಂದಿದ್ದಾರೆ. ಇನ್ನೂ ಒಂದು ವಾರವೂ ಆಗಿಲ್ಲ ಅವರು ಬಂದು. ಅವರು ಯಾಕೆ ಬಂದರು ಏನು ಅಂತ ನನಗೂ ಅರ್ಥ ಆಗಿಲ್ಲ, ಅವರಿಗಂತೂ ಅರ್ಥ ಆಗಿರೋಕ್ಕೆ ಕಾಣೋದಿಲ್ಲ. ಯಾಕೆಂದರೆ ಅವ್ರಿಗೆ ಅಭ್ಯರ್ಥಿ ಆಗ್ತೀವಿ ಅಂತ ಅನಿಸಿರಲಿಲ್ಲ ಅವರಿಗೆ. 1 ವಾರದಿಂದ ನಾನು ಅಭ್ಯರ್ಥಿ ಆಗಲ್ಲ ಅಂತ ಹೇಳ್ತಾ ಇದ್ರಂತೆ ಕೆಲವ್ರ ಹತ್ರ. ಏಕಾಏಕಿ 3 ದಿನಗಳಲ್ಲಿ ಅಭ್ಯರ್ಥಿ ಆಗಿದ್ದಾರೆ.
3 ದಿನಗಳಲ್ಲಿ ಬಂದು ಏನು ಮಾಡಬಹುದು ಅವರು? ಅಂದ್ರೆ ನಿಮ್ಮ ಪ್ರಕಾರ ನೀವು ಚಿತ್ರದುರ್ಗಕ್ಕೆ ಚಿರಪರಿಚಿತರು, ಮನೆಯ ಗೋವಿಂದ ಮಗ. ಬಿಜೆಪಿ ಅಭ್ಯರ್ಥಿ ಅಪರಿಚಿತರು, ಇದು ನಿಮಗೆ ವರ್ಕೌಟ್ ಆಗುತ್ತಂತಾರ? ಪರಿಚಿತರಲ್ಲ, ನಾನು ಮನೆಯ ಮಗ. ಪ್ರತಿಯೊಬ್ಬ ಕುಟುಂಬದಲ್ಲೂ ಮನೆಯ ಮಗನಾಗಿ ನನ್ನನ್ನು ನೋಡ್ತಾ ಇದ್ದಾರೆ. ಒಂದು ತಾಲೂಕಲ್ಲಿ ಸಾವಿರಾರು ಜನ ಕಾರ್ಯಕರ್ತರ ಹೆಸರು ಹೇಳಬಲ್ಲೆ. ಎಲ್ಲ ಜಿಲ್ಲೆಯ ಬೇರೆ ಪಕ್ಷದ ಕಾರ್ಯಕರ್ತರ ಹೆಸರು ಹೇಳಬಲ್ಲೆ. ಆಮೇಲೆ ನಾನು ಮಾಡಿದಂಥ ಕೆಲಸ ಸಾಕ್ಷಿ ಸಮೇತವಾಗಿ ರಾರಾಜಿಸುತ್ತಿದ್ದಾವೆ. ಆದರೆ ಗೋವಿಂದ ಕಾರಜೋಳ ಅವರು ಹಿರಿಯರು, ಅವ್ರ ಬಗ್ಗೆ ನಾನು ಏನು ಮಾತನಾಡಾರೆ, ಅವರು ಯಾವ ರೀತಿ ಚುನಾವಣೆ ಎದುರಿಸ್ತಾರೆ, ಕಾರ್ಯಕರ್ತರು ಯಾವ ರೀತಿಯಾಗಿ ಒಪ್ಕೊಳ್ತಾರೆ ಅನ್ನೋದು ನನಗಂತೂ ಅರ್ಥ ಆಗ್ತಾಯಿಲ್ಲ. ನಮ್ಮ ಮುಂದೆ ಅಭಿವೃದ್ಧಿ ಕಾರ್ಯ ಇದೆ, ಜಾತ್ಯತೀತ ತತ್ವ ಇದೆ, ನಮ್ಮ ಸರ್ಕಾರ ಮಾಡಿದಂಥ 5 ಗ್ಯಾರಂಟಿಗಳು ನಮ್ಮ ಬೆನ್ನಿಗಿದ್ದಾವೆ. ಅಂದ್ರೆ ನಿಮ್ಮ ಗ್ಯಾರಂಟಿಗಳು ನಿಮ್ಮನ್ನ ಕೈ ಹಿಡಿತ ಅಂತ ಹೇಳಿ ನಂಬಿಕೆ ಇದೆಯಾ? 100ಕ್ಕೆ 100 ಭಾಗ ನಂಬಿಕೆ ಇದೆ. ಯಾವ ರೀತಿ ಅದನ್ನ ವಿಶ್ವಾಸದಿಂದ ನಮ್ಮ ಹೇಳ್ತೀರಾ? ಜನ ಭಾಳ ಒಳ್ಳೆಯವರು ಸರ್, ನಿಯತ್ತಿ ಇರುವಂತಹ ಜನ. ಉಪ್ಪು ತಿಂದವರನ್ನು ಮುಪ್ಪಿನ ತನಕ ಮರಿಬಾರ್ದು ಅನ್ನುವಂಥ ಒಂದು ಗಾದೆ ಇದೆ ಹಳ್ಳಿಯಲ್ಲಿ. ಅಕ್ಕಿ ಕೊಟ್ಟವ್ರನ್ನ ಮರಿತಾರ? ಪ್ರತಿ ಕುಟುಂಬಕ್ಕೆ 5,000 to 6,000 ರೂಪಾಯಿ ಒಂದು ರೀತಿಯ ಪಿಗ್ನಿ ಬಂದಂಗೆ ಬರ್ತಾ ಇದೆ. ನಮ್ಮ ಜನ ನಿಯತ್ತಿನ ಜನ, ನಮ್ಮ ಹಳ್ಳಿ ಜನ. ಏನಾದ್ರು ಒಂದು ಚೂರು ಸಿಕ್ಕರೆ ಅವ್ರಿಗೆ ಮೋಸ ಮಾಡಬಾರ್ದಪ್ಪ ಅನ್ನುವಂಥ ಹೃದಯವುಳ್ಳಂತಹ ಜನ. ಅವ್ರು ಯಾವತ್ತೂ ನಮ್ಮನ್ನು ಕೈ ಬಿಡಲ್ಲ. ಅಂದ್ರೆ ನಿಮ್ಮ ಪ್ರಕಾರ ನಿಮ್ಮ ಗ್ಯಾರಂಟಿ ಮತಗಳಾಗಿ ಅದು ಋಣವಾಗಿ ತೀರಿಸ್ತಾರಂತಾರ? 100ಕ್ಕೆ 100 ಭಾಗ ನಮ್ಮ ಜನ ನಮ್ಮ ಕೈ ಬಿಡಲ್ಲ ಸರ್. ಕೊನೆಯದಾಗಿ ಸರ್, ನಿಮ್ಮ ಚಿತ್ರದುರ್ಗ ಜಿಲ್ಲೆಯ ನಿಮ್ಮ ಮತದಾರರಲ್ಲಿ, ಮತ ಬಾಂಧವರಲ್ಲಿ ಏನು ಅಪೀಲ್ ಮಾಡ್ತೀರಾ? 5 ವರ್ಷಗಳ ಕಾಲ ನೀವು ಕೊಟ್ಟಂಥ ಮತಕ್ಕೆ ಋಣವಾಗಿ ನಾನು ನಿಮ್ಮ ಮನೆಯ ಮಗನಾಗಿ ಕೆಲಸ ಮಾಡಿದ್ದೇನೆ. ಈಗ ನಮ್ಮ ನಾಡಿನ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ 5 ಗ್ಯಾರಂಟಿಯನ್ನು ಕೊಟ್ಟು ಒಂದೇ ತಿಂಗಳಲ್ಲಿ ನುಡಿದಂತೆ ನಡೆದಿದ್ದಾರೆ. ಮಾತಿಗೆ ತಪ್ಪೋರಲ್ಲ ನಾವು. 15 ಲಕ್ಷ ಕೊಡ್ತೀವಿ ಅಂತ ವಾಪಸ್ ಹೋದಾರಲ್ಲ, 2 ಕೋಟಿ ಕೆಲಸ ಕೊಡ್ತೀವಿ ಅಂತ ನಾವು ಸುಳ್ಳು ಹೇಳ್ದವರಲ್ಲ. ನುಡಿದಂತೆ ನಡೆದಿದ್ದೇವೆ. ಮನೆ ಮನೆಗೆ ವಿಶ್ವಗುರು ಬಸವಣ್ಣನವರ ಆಶಯದಂತೆ ದಾಸೋಹವನ್ನು ಕೊಡೋದಕ್ಕೋಸ್ಕರ ಅಕ್ಕಿ ನೀಡಿದ್ದೇವೆ. ಒಂದು ಕುಟುಂಬಕ್ಕೆ 4-5 ಸಾವಿರ ತಿಂಗಳಿಗೆ ಬರುವಂಥ ಯೋಜನೆ ಮಾಡಿದ್ದೇವೆ. ನುಡಿದಂತೆ ನಡೆದಿದ್ದೇವೆ. ಅದಕ್ಕೋಸ್ಕರ ನಾನು ಚಿತ್ರದುರ್ಗ ಜಿಲ್ಲೆಯ ಮತಬಾಂಧವರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ನಿಮ್ಮ ಋಣವನ್ನು ನಾವು ತೀರಿಸ್ತೇವೆ. ನಾವು ಮಾಡಿದ ಕೆಲಸಕ್ಕೆ ನೀವು ಮತದ ಮುಖಾಂತರ ನಮಗೆ ಕೂಲಿ ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತೇವೆ. ಥ್ಯಾಂಕ್ ಯು ವೆರಿ ಮಚ್. ತಾವು ನ್ಯೂಸ್ 18 ಜೊತೆ ಮಾತನಾಡೋಕ್ಕೆ. ಇದು ಜನಮತ ಯಾತ್ರೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ BN ಚಂದ್ರಪ್ರಭು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಗ್ಯಾರಂಟಿ ನಮ್ಮ ಕೈ ಹಿಡಿತೆ, ಆ ಗ್ಯಾರಂಟಿಯ ಋಣವನ್ನು ಈ ಜಿಲ್ಲೆಯ ಜನರು ಮರೆಯಲ್ಲ, ಋಣವನ್ನು ತೀರಿಸ್ತಾರೆ, ಅಭಿವೃದ್ಧಿ ಹೆಸರಿನಲ್ಲಿ ನಾವು ಮತವನ್ನು ಕೇಳ್ತಿದ್ವಿ ಅಂತ ಹೇಳ್ತಿದ್ದಾರೆ. ತಾವು ಗೆಲ್ಲುವ ಅಭ್ಯರ್ಥಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಬನ್ನಿ, ನಾವು ಚಿತ್ರದುರ್ಗದ ಇನ್ನೂ ಅನೇಕ ಕಡೆ ಜನರನ್ನು ಮಾತನಾಡಿಸೋದಿದೆ, ಭಾಳಷ್ಟು ಜನರ ಜೊತೆ ಅಭಿಪ್ರಾಯವನ್ನು ಸಂಗ್ರಹಿಸ್ತಿದೆ. ನಾವು ಇಲ್ಲಿಂದ ಚಳ್ಳಕೆರೆಗೆ ಹೊರಡ್ತಿದ್ದೀವಿ ಈಗ. ಬನ್ನಿ. ಕೋಟೆನಾಡು ಚಿತ್ರದುರ್ಗ ಜನರ ಅಭಿಪ್ರಾಯನ ಕೇಳಲಿಕ್ಕೆ ಜನಮತ ಯಾತ್ರೆ ಇಡೀ ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಅಭಿಪ್ರಾಯನ ಸಂಗ್ರಹಿಸ್ತಿದ್ದೀವಿ. ಜನರ ಒಲವು ಯಾರ ಕಡೆ, ಜನರ ನಿಲುವು ಯಾರ ಕಡೆ, ಜನರ ಮತ ಯಾರಿಗೆ, ಯಾರಿಗೆ ಓಟ್ ಹಾಕಬೇಕು, ಎಲ್ಲರ ಅಭಿಪ್ರಾಯನ ಸಂಗ್ರಹಿಸ್ತೀವಿ. ಈ ಅಭಿಪ್ರಾಯ ಸಂಗ್ರಹಿಸುವ ನಡುವೆ ನಮ್ಮ ಜೊತೆ ಇದೀಗ ಚಿತ್ರದುರ್ಗದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ BJPಯ ಹಿರಿಯ ನಾಯಕರು, ಮಾಜಿ ಸಚಿವರು ಆಗಿರ್ತಕ್ಕಂಥ ಗೋವಿಂದ ಕಾರಜೋಳವರಿದ್ದಾರೆ. ಸರ್, ತಾವು ಇಲ್ಲಿ ಅಭ್ಯರ್ಥಿ ಆಗಿದ್ದೀರಾ, ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಸರ್, ಚಿತ್ರದುರ್ಗ ಅಂದರೆ ತಮಗೆ ಏನು ಅನ್ಸುತ್ತೆ ಸರ್? ಚಿತ್ರದುರ್ಗ ಗಂಡು ಮೆಟ್ಟಿನ ನಾಡು. ಇದೊಂದು ಐತಿಹಾಸಿಕ ನಗರ. ಒಂದು ನೋವಿನ ಸಂಗತಿ ಅಂದರೆ ಚಿತ್ರದುರ್ಗ ಮಧ್ಯ ಕರ್ನಾಟಕದಲ್ಲಿದ್ದು ಸುತ್ತಲಿನ ಪ್ರದೇಶಗಳು ಇವತ್ತು ಶಿವಮೊಗ್ಗ, ಹಾಸನ, ತುಮಕೂರು, ದಾವಣಗೆರೆ ಮತ್ತು ಹೊಸಪೇಟೆ ಈ ರೀತಿ ಎಲ್ಲವೂ ಕೂಡ ಅಭಿವೃದ್ಧಿ ಆದವು. ಆದರೆ ಚಿತ್ರದುರ್ಗ ಎಲ್ಲಿತ್ತು ಅಭಿವೃದ್ಧಿ ಸ್ಥಾನದಲ್ಲಿ ಅಲ್ಲೇ ಉಳಿದಿದೆ. ಅಭಿವೃದ್ಧಿ ವಂಚಿತವಾಗಿರ್ತಕ್ಕಂಥ ಜಿಲ್ಲೆ, ರೈತರಿರ್ತಕ್ಕಂಥ ಜಿಲ್ಲೆ, ಬಡವರಿರ್ತಕ್ಕಂಥ ಜಿಲ್ಲೆ ಇದು. ಈ ಜಿಲ್ಲೆಯ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಅಂದರೆ ಸುಮ್ಮನೆ ಭಾಷಣ ಮಾಡಿ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಹೇಳೋದಲ್ಲ. ಇರ್ತಕ್ಕಂಥ ರಿಸೋರ್ಸನ್ನು ಉಪಯೋಗ ಮಾಡಿಕೊಂಡು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಒಂದು ಭಾಗ. ಸರ್, ತಾವು ಉಪಮುಖ್ಯಮಂತ್ರಿ ಆದಂಥವರು, ಚಿತ್ರದುರ್ಗದ ಸಮಸ್ಯೆಗಳೇನು ಅಂತೇಳಿ ತಾವು ಈಗಾಗಲೇ ಅಧ್ಯಯನ ಮಾಡ್ಕೊಂಡು ಇಲ್ಲಿ ಈ ನೆಲಕ್ಕೆ ಕಾಲಿಟ್ಟಿದ್ದೀರಾ? ಹೌದು. ಚಿತ್ರದುರ್ಗದ್ದು ಮೊಟ್ಟ ಮೊದಲನೇ ಕೆಲಸ ಆಗಬೇಕಾದದ್ದು ನೀರಾವರಿ ಸೌಲಭ್ಯಗಳು. ಈಗಾಗಲೇ ಅಪ್ಪರ್ ಭದ್ರಾ ಪ್ರಾಜೆಕ್ಟನ್ನು ನಾನು ಭಾಳ ಅಲ್ಪಾವಧಿ ನೀರಾವರಿ ಮಂತ್ರಿ ಆದವ ಪ್ರಯತ್ನ ಮಾಡಿ ನಾನು ಮತ್ತು ನಾರಾಯಣ ಸ್ವಾಮಿಯವರು
ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿ ಪ್ರಯತ್ನ ಮಾಡಿ ಇನ್ ಪ್ರಿನ್ಸಿಪಲ್ ಕ್ಲಿಯರೆನ್ಸ್ ಮಾಡಿದೆವು. 5,300 ಕೋಟಿ ಕೊಡೋದ್ರೊಂದಿಗೆ ಇದೊಂದು ರಾಷ್ಟ್ರೀಯ ಯೋಜನೆ ಅಂತೇಳಿ ನನಗೆ ಹೆಮ್ಮೆ ಇದೆ. ಸ್ವಾತಂತ್ರ್ಯ ಬಂದು 75 ವರ್ಷದಲ್ಲಿ ಯಾವ ಪ್ರಾಜೆಕ್ಟು ಕೂಡ ರಾಷ್ಟ್ರೀಯ ಯೋಜನೆ ಕರ್ನಾಟಕದಿಂದ ಆಗಿರಲಿಲ್ಲ. ಆದರೆ ನಾವು ಅಪ್ಪರ್ ಭದ್ರಾನ ರಾಷ್ಟ್ರೀಯ ಯೋಜನೆ ಅಂಥೇಳಿ ಮಾಡಿ ಎಲ್ಲ ಪ್ರೊಸೀಜರ್ನ ಕಂಪ್ಲೀಟ್ ಮಾಡಿಸಿದ್ವಿ. ಸರ್, ಸ್ಥಳೀಯ ಒಂದಷ್ಟು ರಿಫ್ಟ್ಸ್ ಇರ್ತಕ್ಕಂಥದ್ದು, ಇಲ್ಲಿ ಸ್ಥಳೀಯರಿಗೆ ಆದ್ಯತೆ ಕೊಡಬೇಕಿದೆ ಅನ್ನೋ ಒಂದಷ್ಟು ಹೋರಾಟಗಳು ನಡೆದಿರುವಂಥದ್ದು, ಇವೆಲ್ಲವನ್ನು ಮೆಟ್ಟಿ ನಿಂತು ಸ್ಥಳೀಯ ರಿಫ್ಟ್ಸನ್ನು ಕೂಡ ಜೊತೆಗೆ ಮತ್ತು ಎಲ್ಲೊಂದು ಕಡೆ ಒಳೆಯಟಿನ ಆತಂಕ ಇದೆಯಾ? ಯಾವ ಆತಂಕನೂ ಇಲ್ಲ. ನಮಗೆ ನರೇಂದ್ರ ಮೋದಿಜಿ ಅಂತ ಒಂದು ಟ್ರಂಪ್ ಕಾರ್ಡ್ ಇಟ್ಕೊಂಡು ದೇಶದ ಜನ ಅಷ್ಟೇ ಅಲ್ಲ, ಇಡೀ ಪ್ರಪಂಚದ ಜನ ನರೇಂದ್ರ ಮೋದಿಜಿಯವರು ಮತ್ತೆ ಪ್ರಧಾನಮಂತ್ರಿ ಆಗಬೇಕು, ದೇಶದ ಅಭಿವೃದ್ಧಿ ಆಗಬೇಕು, ಇಡೀ ಪ್ರಪಂಚದ ಅನೇಕ ರಾಷ್ಟ್ರಗಳೊಂದಿಗೆ ವ್ಯಾಪಾರ ವಹಿವಾಟುಗಳಾಗಬೇಕು, ಒಪ್ಪಂದಗಳಾಗಬೇಕು, ರಾಷ್ಟ್ರೀಯ ಮಟ್ಟದಲ್ಲಿ ಹೊರದೇಶದವರು ಇವತ್ತು ಬಂಡವಾಳ ಹಾಕಿ ಉದ್ಯಮಗಳನ್ನ ಪ್ರಾರಂಭ ಮಾಡಲಿಕ್ಕೆ ತಯಾರಿದ್ದಾರೆ. ಅಂಥ ಎಲ್ಲ ಕೆಲಸ ಕಾರ್ಯಗಳು ಆಗಬೇಕು, ಜನರಿಗೆ ಉದ್ಯೋಗ ಆಗಬೇಕು, ದೇಶದ ಅಭಿವೃದ್ಧಿ ಆಗಬೇಕಂದ್ರೆ ಮತ್ತೊಮ್ಮೆ ನರೇಂದ್ರ ಮೋದಿ ಅನ್ನೋದು ಇದೆ. ಎಸ್ ಸರ್, ಚಿತ್ರದುರ್ಗದ ಮತದಾರರು ಯಾಕೆ BJP ಅಭ್ಯರ್ಥಿ ಗೋವಿಂದ ಎಂ ಕಾರಜೋಳ ಅವರಿಗೆ ಮತ ಹಾಕಬೇಕು? ಮತದಾರರಿಗೆ ಏನಂತ ಫೀಲ್ ಮಾಡ್ತಾ ಇದ್ದೀರಾ? ನೋಡಿ, ನಾನು ಹೇಳಿದೆ, ನಾನು ಅಷ್ಟೇ ಅಲ್ಲ, ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ಅವರು ಮಾಡಿರ್ತಕ್ಕಂಥ 10 ವರ್ಷಗಳ ಕಾಲದ ಅಭಿವೃದ್ಧಿ, ದೇಶದ ಅಭಿವೃದ್ಧಿ ಜೊತೆಯಲ್ಲಿ ದೇಶದ ಬಗ್ಗೆ ಏನು ಥ್ರೆಟ್ ಇದ್ದು ಅವನ್ನೆಲ್ಲವನ್ನು ಮೆಟ್ಟಿ ನಿಂತು ಇವತ್ತು ಭಯೋತ್ಪಾದನೆ ಕಡಿಮೆ ಆಗಿದೆ, ಹೊರ ದೇಶಗಳ ಆಕ್ರಮಣ ಇದು ಏನಿತ್ತು. ನಾನು ಕೇಳ್ತಾ ಇದ್ದೀನಿ, ನಿಮಗೆ ಯಾಕೆ ಓಟ್ ಹಾಕಬೇಕು ಅಂತೇಳಿ ಮತದಾರರಲ್ಲಿ ಕೇಳ್ಕೊಳ್ತಿದ್ದೀರಾ? ನಾನು ಕಳೆದ 30 ವರ್ಷಗಳಿಂದ ರಾಜಕೀಯದಲ್ಲಿ ಇದ್ದಂಥವನು, ಅನೇಕ ಹುದ್ದೆಗಳನ್ನು ನಿರ್ವಹಣೆ ಮಾಡಿದಂಥವನು, ಮತ್ತು ಬೆಳಗಾವಿ, ಗುಲ್ಬರ್ಗ ಅಲ್ಲದೆ 4-6 ಜಿಲ್ಲೆಗಳಲ್ಲಿ ಸಮಗ್ರ ಹೆಚ್ಚು ಕಡಿಮೆ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಉಸ್ತುವಾರಿ ಮಂತ್ರಿಯಾಗಿ ನಾ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ನೋಡಿ, ನನ್ನ ನಡವಳಿಕೆಯನ್ನು ನೋಡಿ ನನಗೆ ಆಶೀರ್ವಾದ ಮಾಡಿ, ಹಿಂದೆ ಯಾವ ರೀತಿ ಯಾವ್ಯಾವ ಜಿಲ್ಲೆಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ ಅದೇ ರೀತಿಯಾಗಿ ಚಿತ್ರದುರ್ಗವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಹಕಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಇದು BJP ಅಭ್ಯರ್ಥಿ ಗೋವಿಂದ ಎಂ ಕಾರಜೋಳರವರು ನನಗೆ ಯಾಕೆ ಓಟ್ ಹಾಕಬೇಕು, ಚಿತ್ರದುರ್ಗದ ಜನತೆ BJPಗೆ ಯಾಕೆ ಓಟ್ ಹಾಕಬೇಕು ಅನ್ನೋದನ್ನು ವಿವರಣೆಯನ್ನು ಕೊಟ್ಟರು. ಮತ್ತು ಇಲ್ಲಿ ಸ್ಥಳೀಯ ಒಂದಷ್ಟು ರಿಫ್ಟ್ಗಳನ್ನು ಕೂಡ ಸರಿ ಮಾಡ್ತೀನಿ ಮತ್ತು ನಾನು ಗೆಲ್ಲಲಿಕ್ಕೆ ಅವಕಾಶ ಇರ್ತಕ್ಕಂಥ ಮಾತನ್ನು ಕೂಡ ಹೇಳಿರುವಂಥದ್ದು. ಬನ್ನಿ, ನಾನು ಮತ್ತಷ್ಟು ಮಾತನಾಡಿಸ್ತಾ ಹೋಗೋಣ. ಇನ್ನಷ್ಟು ಜನರನ್ನ ಅಭಿಪ್ರಾಯವನ್ನು ಸಂಗ್ರಹಿಸೋದಿದೆ. ಚಿತ್ರದುರ್ಗ ಜನರ ಅಭಿಪ್ರಾಯವನ್ನು ನಾವು ಸಂಗ್ರಹ ಮಾಡೋಣ. ಇವತ್ತು ಇಡೀ ದಿನ ಕೋಟೆನಾಡು ಚಿತ್ರದುರ್ಗದ ಲೋಕಸಭಾ ರಣಕಾವು ಹೇಗಿದೆ ಅಂತೇಳಿ ಜನಮತ ಯಾತ್ರೆ ಮುಖಾಂತರ ಜಿಲ್ಲೆಯ ಅಷ್ಟೂ ತಾಲೂಕುಗಳಲ್ಲಿ ಭಾಳಷ್ಟು ಜನರು, ಜನಪ್ರತಿನಿಧಿಗಳು ಮತ್ತು ಅಭ್ಯರ್ಥಿಗಳನ್ನ ಮಾತನಾಡಿಸಿದ್ವಿ. ಅವರು ತಮ್ಮದೇ ಆದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಕೊನೆಯದಾಗಿ ಚಿತ್ರದುರ್ಗ ಜಿಲ್ಲೆಯ ನಮ್ಮ ಸ್ಥಳೀಯ ವರದಿಗಾರಾಗಿರ್ತಕ್ಕಂಥ ವಿನಾಯಕರವರಿದ್ದಾರೆ. ವಿನಾಯಕರವ್ರ ಬಳಿಯೂ ಕೂಡ ಇಲ್ಲಿಯ ಸ್ಥಳೀಯ ನಾಡಿಮಿಡಿತ ಏನು ಅಂತೇಳಿ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ ಬನ್ನಿ. ವಿನಾಯಕವರೇ, ಇಲ್ಲಿ ಚಿತ್ರದುರ್ಗ ಜಿಲ್ಲೆಯ ಒಟ್ಟಾರೆ ಅಭಿಪ್ರಾಯ ಏನಿದೆ? ಏನು, ಚಿತ್ರದುರ್ಗ ಅಂದ ತಕ್ಷಣ ಕೋಟೆನಾಡು, ಬಯಲುಸೀಮೆ, ಬರದ ನಾಡು ಅಂತ ಕರೀತಾರೆ. ಇಲ್ಲಿ ಸಾಕಷ್ಟು ಅಭಿವೃದ್ಧಿಗಳು ಕೆಲಸ ಆಗಬೇಕಾಗಿದೆ. ಈ ನಿಟ್ಟಿನಲ್ಲಿ ನೋಡ್ತಾ ಹೋದರೆ ಚುನಾವಣೆಗಳು ಬಂದಂಥ ಸಂದರ್ಭದಲ್ಲೆಲ್ಲ ರಾಜಕಾರಣಿಗಳು ಅಭಿವೃದ್ಧಿ ಮೇಲೇ ಚುನಾವಣೆ ಮಾಡ್ತಾರೆ. ಈ ಸಂದರ್ಭದಲ್ಲೂ ಕೂಡ ಏನು ಲೋಕಸಭಾ ಚುನಾವಣೆ ಬಂದಿದೆ, ಈ ಸಂದರ್ಭದಲ್ಲಿ ಇಡೀ ಈ ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಅದರಲ್ಲಿ ಪ್ರಮುಖವಾಗಿ 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ, 1 ಕ್ಷೇತ್ರದಲ್ಲಿ BJP ಇದೆ. ಈ ಲೆಕ್ಕಾಚಾರವನ್ನು ನೋಡಿದಂಥ ಒಂದಷ್ಟು ಜನರು ಹೆಚ್ಚು ಶಾಸಕರಿರುವಂಥ ಕಾಂಗ್ರೆಸ್ಗೆ ಒಲವಿದೆ, ಅವ್ರು ಗೆಲ್ತಾರೆ ಅನ್ನೋಂಥ ಮಾತಾಡ್ತಾರೆ. ಇನ್ನೊಂದು ಕಡೆ ಗ್ಯಾರಂಟಿಗಳು ವರ್ಕ್ ಆಗುತ್ತೆ, ಅದರಿಂದ ಮಹಿಳೆಯರೆಲ್ಲ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ ಅನ್ನೋಂಥ ಮಾತಿದೆ. ಇದ್ರ ಜೊತೆಗೆ ದೇಶದ ರಕ್ಷಣೆ, ಧರ್ಮ ಈ ಥರದ ವಿಚಾರದಲ್ಲಿ BJPಗೆ ಒಂದಷ್ಟು ಜನರು ಒಲವಿದೆ. ಮೋದಿಯ ಮುಖ ನೋಡು ಕೂಡ ಮತ ಹಾಕ್ತಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಒಟ್ಟಾರೆಯಾಗಿ ಇಡೀ ಚಿತ್ರದುರ್ಗ ಕ್ಷೇತ್ರವನ್ನು ನಾವು ನೋಡ್ತಾ ಹೋದಾಗ 2 ಪಕ್ಷಗಳು ಕೂಡ
ಇಲ್ಲಿ ಸ್ಪರ್ಧೆಗೆ ನೇರ ಹಣಾಹಣಿಯನ್ನು ನಮಗೆ ಕಾಣ್ತಾ ಇದೆ. ಅದು ಈ ಕಾಂಗ್ರೆಸ್ನ BN ಚಂದ್ರಪ್ಪ ಆಗಿರ್ಬೋದು, BJPಯ ಗೋವಿಂದ ಕಾರಜೋಳ ಆಗಿರ್ಬೋದು, ಇಬ್ಬರೂ ಕೂಡ ನೇರ ಪೈಪೋಟಿಗೆ ಇಳಿತಾರೆ. ಯಾರಿಗೆ ಹೆಚ್ಚು ಒಲವನ್ನು ಕೊಡ್ತಾರೆ ಅನ್ನೋಂಥ ಸಂದರ್ಭದಲ್ಲಿ ಇಲ್ಲಿಯ ಜನರು 50-50 ಮಾರ್ಕ್ಸನ್ನು ಕೊಟ್ಟಿರೋಂಥದ್ದು. ಇಬ್ಬರಿಗೂ ಕೂಡ ಸಮಬಲದ ನಿರೀಕ್ಷೆ ಇಟ್ಕೊಂಡು ಇವತ್ತು ಚುನಾವಣೆ ನಡೀತಾರಂಥದ್ದು. ಥ್ಯಾಂಕ್ ಯು ವಿನಾಯಕ್. ಇದು ಇಡೀ ಕೋಟೆನಾಡಿನ ಜನರ ಅಭಿಪ್ರಾಯ, ಸ್ಥಳೀಯ ವರದಿಗಾರರ ಅಭಿಪ್ರಾಯ ತೆಗೆದುಕೊಂಡಿದ್ದೀವಿ, ಜನರ ಅಭಿಪ್ರಾಯ ತೆಗೆದುಕೊಂಡಿದ್ದೀವಿ, ಜನಪ್ರತಿನಿಧಿಗಳ ಅಭಿಪ್ರಾಯ ತೆಗೆದುಕೊಂಡಿದ್ದೀವಿ, ಇಲ್ಲಿಯ ಅಭ್ಯರ್ಥಿಗಳ ಅಭಿಪ್ರಾಯವನ್ನು ತೆಗೆದುಕೊಂಡಿದ್ದೀವಿ ಮತ್ತು ಒಟ್ಟಾರೆ ಇಲ್ಲಿಯ ನಾಡಿ ಮಿಡಿತವನ್ನು ನೋಡಿದರೆ ಈ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ BN ಚಂದ್ರಪ್ಪನವರು ಒಂದು ಕಡೆ ಗ್ಯಾರಂಟಿ, ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಮತ್ತು ಜಿಲ್ಲೆಯಲ್ಲಿ 7 ಜನ MLAಗಳು ಕೂಡ ಕಾಂಗ್ರೆಸ್ನವರು ಇದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಎಲ್ಲ ಒಂದು ಕಡೆ ಕೆಲಸ ಮಾಡ್ತಾರೆ, ನನ್ನನ್ನು ಗೆಲ್ಲಿಸ್ತಾರೆ ಅಂತ ಹೇಳಿ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಇನ್ನು ಗೋವಿಂದ ಕಾರಜೋಳರವರು ಬಿಜಾಪುರದಿಂದ ಬಂದು ಇಲ್ಲಿಗೆ ಹೊಸ ಅಭ್ಯರ್ಥಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಅವರು ಕೂಡ ನಾನು ಮೋದಿಯ ಅಲೆಯ ಮೇಲೆ, ಮೋದಿಯವರ ನೆಲೆಯ ಮೇಲೆ, ಅವರ ಜನಪ್ರಿಯತೆಯ ಮೇಲೆ ನಾನು ಇಲ್ಲಿ ಚುನಾವಣೆಗೆ ನಿಂತಿದ್ದೆ ಅನ್ನೋ ಮುಖಾಂತರ ಇಡೀ ಅವರ ಚುನಾವಣೆಯನ್ನೆಲ್ಲ ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿಯವರ ಅಲೆಯ ಮೇಲೆ ಅವರು ಚುನಾವಣೆ ಎದುರಿಸಲಿಕ್ಕೆ ಸಜ್ಜಾಗಿರುವಂಥದ್ದು. ಒಟ್ಟಾರೆ ರಾಜಕೀಯ ಪರಿಸ್ಥಿತಿ ನೋಡಿದ್ರೆ ಚಿತ್ರದುರ್ಗದ ಕಲ್ಲಿನ ಕೋಟೆಯ ಈ ಕಾವು ದಿನೇ ದಿನೇ ರಂಗೇರ್ತಿರ್ತಕ್ಕಂಥದ್ದು. ಇದು ಕೂಡ ಎಲ್ಲ ಒಂದು ಕಡೆ ಒಂದು ಸುದ್ದಿ ಮತ್ತು ಸದ್ದು ಮಾಡ್ತಕ್ಕಂಥ ಕ್ಷೇತ್ರ ಅಂತಲೇ ಹೇಳಲಾಗ್ತಿದೆ. ಹಾಗಾಗಿ ಇಲ್ಲಿ ಸಮಬಲದ ಪೈಪೋಟಿ ಮತ್ತು ಹೋರಾಟ ಇರ್ತಕ್ಕಂಥದ್ದು. ಇಲ್ಲಿ ಕಾಂಗ್ರೆಸ್ನ ಪ್ಲಸ್ ಅಂತ ಹೇಳಿದ್ರೆ 7 ಜನ ಶಾಸಕರು ಇರ್ತಕ್ಕಂಥದ್ದು ಮತ್ತು ಗ್ಯಾರಂಟಿಯನ್ನು ನಂಬ್ಕೊಂಡಿರ್ತಕ್ಕಂಥದ್ದು, BJP ಮೋದಿ ಅಲೆಯನ್ನು ನಂಬ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಸದ್ಯಕ್ಕೆ ಸಮಬಲದ ಹೋರಾಟ ಇರ್ತಕ್ಕಂಥದ್ದು. ಇದು ಚಿತ್ರದುರ್ಗ ಜಿಲ್ಲೆಯ ಜನಮತ ಯಾತ್ರೆ. ಕ್ಯಾಮ್ರಾ ಪರ್ಸನ್ ರಾಯುಡು ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ.